ನಾಳೆಯಿಂದ ಕಾರ್ಯಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಗಮನಿಸಬೇಕು. ನಾಳೆ ಮತ್ತು ನಾಳಿದ್ದು ಶತಾವಧಾನಿ ಗಣೇಶ್ ಅವ್ರದ್ದೇ ಉಪನ್ಯಾಸ ಇರುತ್ತೆ. ವಿಷಯ ಏನು ಸುಂದರ ಪಾಂಡ್ಯನ ಸುಂದರ ಪಾಂಡ್ಯನ ನೀತಿ ದ್ವಿಶೇಷಿಕ ಸುಂದರ ಪಾಂಡ್ಯನ ನೀತಿ ಶತಕ ಕುರಿತು ನಾಳೆ ಮತ್ತು ನಾಳಿದ್ದು ಗಣೇಶ್ ಅವರಿಂದಾನೇ ಉಪನ್ಯಾಸ ಇರುತ್ತೆ. ಸದ್ವಿಚಾರದ ಪ್ರಸಾರದ ಪ್ರೇರಣೆಯಿಂದ ರೂಪ ತಳೆದ ವಚನಗಳು ಅನ್ನುವ ಆಡುಮಾತಿನ ರಚನೆಗಳು ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ವಿಶಾಲವಾದ ಸಂಚಲನವನ್ನು ಉಂಟು ಮಾಡಿ ಅದೇ ಒಂದು ವಿಶಿಷ್ಟ ಪ್ರಸ್ಥಾನ ಅನಿಸಿದ್ದು ನಮ್ಮ ಇತಿಹಾಸದ ಒಂದು ವಿಸ್ಮಯ. ಗಣೇಶ್ ಪದೇ ಪದೇ ಹೇಳಿದ ಹಾಗೆ ನುಡಿದಂತೆ ನಡೆದವರ ಮತ್ತು ನಡೆದಂತೆ ನುಡಿದವರ ಬಾಯಿಂದ ಹೊರಟದ್ದರಿಂದ ವಚನಗಳು ಜ್ಯೋತಿರ್ಲಿಂಗಗಳಾದವು, ಹೊರತು ಅದರ ಕಾವ್ಯ ಗುಣದಿಂದಲ್ಲ, ಸಾಹಿತ್ಯ ಗುಣದಿಂದ ಮಾತ್ರವಲ್ಲ. ಕಾವ್ಯಗುಣವೂ ಅದರಲ್ಲಿ ಯಥೇಷ್ಟವಾಗಿ ಇದ್ದೇ ಇದೆ. ಉಪನಿಷತ್ತುಗಳ ಉಕ್ತಿಗಳನ್ನೇ ಉಂಡೆ ಉಂಡೆಯಾಗಿ ಬಡಿಸಿರುವ ವಚನಗಳು ಬೇಕಾದಷ್ಟು ಇವೆ. ಇನ್ನು ವಚನಗಳ ಇಡೀ ಶೈಲಿಯೇ ಉಪನಿಷತ್ತುಗಳ ಗದ್ಯ ಶೈಲಿಗೆ ಸಂವಾದಿಯಾದದ್ದಾಗಿದೆ. ಸಾಧನ ಮಾರ್ಗದ ಆರ್ಥತೆಯನ್ನು ಬಸವಣ್ಣನವರ ವಚನಗಳಲ್ಲಿ ಕಂಡರೆ, ಅನುಭಾವಿಯ ಉದ್ಗಾರಗಳನ್ನು ಅಲ್ಲಮನಲ್ಲಿ ಕಾಣ್ತೇವೆ. ವಚನಗಳ ಎಷ್ಟೋ ತುಣುಕುಗಳು ಹೊಸಗನ್ನಡದ ನುಡಿಗಟ್ಟುಗಳೇ ಆಗಿ ಹೋಗಿವೆ. ದೈವಿಲ್ಲದ ಧರ್ಮವಾವದೆಯ ಇರಬಹುದು, ಎತ್ತಣ ಮಾಮರ ಎತ್ತಣ ಕೋಗಿಲೆ ಇರಬಹುದು. ಹೀಗೆ ಆಧ್ಯಾತ್ಮಿಕ ಪರಂಪರೆಯನ್ನು ಮಾತ್ರವಲ್ಲದೆ ನಮ್ಮ ಕನ್ನಡ ಭಾಷೆಯನ್ನು ಕೂಡ ವಚನಗಳು ಶ್ರೀಮಂತಗೊಳಿಸಿವೆ. ಡಿ.ವಿ.ಜಿಯವರು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಅದರ ಪ್ರಬಂಧದಲ್ಲಿ ಒಂದು ಕಡೆ ಹೇಳ್ತಾರೆ, ಬಸವಣ್ಣ ಅಲ್ಲಮರುಗಳಿಂದಲೂ ಪುರಂದರ ಕನಕರುಗಳಿಂದಲೂ ಆಗಿರುವಷ್ಟು ವೇದಾಂತ ತತ್ವಪ್ರಚಾರವು ಅನೇಕ ಉಪನಿಷದ್ ವ್ಯಾಖ್ಯಾತರುಗಳಿಂದ ಆಗಿಲ್ಲ ಅಂತ ಧಾರಾಳವಾಗಿ ಹೇಳಬಹುದು. ಸಂಸ್ಕೃತದ ಸಂತತಿ ಖ್ಯಾತಿಗಳು ಕನ್ನಡದ ಮೂಲಕ ಅಭಿವೃದ್ಧಿ ಆಗ್ತಾ ಇವೆ. ಮುಂದಕ್ಕೆ ಕನ್ನಡದಲ್ಲಿ ಸಂಸ್ಕೃತ ಬದುಕಬೇಕು. ಇದು ಡಿ.ವಿ.ಜಿಯವರ ಮಾತು. ಬಸವಣ್ಣನವರದಾಗಲಿ ಅಲ್ಲಮನದಾಗಲಿ ವೈಚಾರಿಕ ಮತ್ತು ಆನುಭಾವಿಕ ದೃಷ್ಟಿ, ಧಾರ್ಮಿಕ ಆಚರಣೆಗಳು ವಿಚಾರಶೀಲತೆಯಿಂದ ದೂರ ಸರಿದು ಯಾಂತ್ರಿಕ ಮಟ್ಟಕ್ಕೆ ಇಳಿದಾಗ ಸತ್ವ ಕಳೆದುಕೊಳ್ಳುತ್ತವೆ, ಕಳಹೀನ ಆಗ್ತವೆ, ಅನುಪಯುಕ್ತ ಆಗ್ತಾ ಹೋಗ್ತವೆ. ಹೀಗೆ ಆಚಾರ ಮತ್ತು ವಿಚಾರಗಳ ಹೊಂದಾಣಿಕೆಯನ್ನು ಬೋಧಿಸಿದವರು ಶರಣರು. ಈ ಬೋಧೆಗಳು ಎಲ್ಲ ಸಂಪ್ರದಾಯಗಳಿಂದ ಅತೀತವಾದವು ಅನ್ನೋದು ಸ್ಪಷ್ಟವಾಗಿಯೇ ಇದೆ. ಈ ಅನುಪಮವಾದ ವಾಂಗ್ಮಯದ ನಿಜ ಸ್ವರೂಪವನ್ನು, ವೈಶಾಲ್ಯವನ್ನು ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ 4 ದಿವಸಗಳ ಪ್ರವಚನ ಮಾಲೆಯನ್ನು ನಮ್ಮ ನಿರಂತರ ಅಭಿಮಾನಿಗಳಾದ ಶ್ರೀಮತಿ ಮತ್ತು ಶ್ರೀ ರವಿಶಂಕರ್ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತೇನೆ. ಎಲ್ಲರಿಗೆ ನಮಸ್ಕಾರ. ವಚನ ವಿಭೂತಿ ಅನ್ನುವ ಈ 4 ದಿವಸಗಳ ಉಪನ್ಯಾಸ ಕಾರ್ಯಕ್ರಮದ ಕಡೆಯ ದಿವಸ ಇಂದು ಅಕ್ಕ ಮಹಾದೇವಿ ಹಾಗೂ ಅಲ್ಲಮ ಪ್ರಭುಗಳ ವಚನಗಳನ್ನು ಕೆಲವನ್ನು ನೋಡಿ ವಚನಗಳ ಕಾವ್ಯ ಸೌಂದರ್ಯದ ಬಗೆಗೂ ಆನುಷಂಗಿಕವಾಗಿ ಚಿಂತನೆ ಮಾಡೋಣ. ವಚನಕಾರರು ಅಸಂಖ್ಯ, ಸಾಮಾನ್ಯ 350ಕ್ಕೂ ಹೆಚ್ಚು ಜನ ಒಂದೇ ಕಾಲಘಟ್ಟದಲ್ಲಿ ಸುಮಾರು 30-40 ವರ್ಷಗಳ ಅವಧಿಯೊಳಗೆ ಆಗಿ ಹೋದದ್ದನ್ನು ನಾವು ಕಾಣ್ತೀವಿ. ಆಮೇಲೂ ಕೂಡ ಹಲವಾರು ಜನ ಬಂದರು. 14, 15, 17ನೇ ಶತಮಾನಗಳಲ್ಲಿ ಕೂಡ ಹೀಗೆ ಪುನರುಜ್ಜೀವನಗೊಂಡದ್ದನ್ನು ಕಾಣ್ತೀವಿ. ಮತ್ತು ಆಧುನಿಕ ಯುಗದಲ್ಲಿಯೂ ಅದರ ಬೆಳೆ ಬಂದಿರುವುದನ್ನು ನೋಡ್ತೀವಿ. ನಿಡುಮಾಮಿಡಿ ಮಠದ ಪೂರ್ವದ ವಿದ್ವಾಂಸರಾದ ಯತಿಗಳು ಜಚನಿಯವರಾಗಿದ್ದರು. ಅವರು ಸಾಕಷ್ಟು ವಚನಗಳನ್ನು ಬರೆದಿದ್ದಾರೆ. ಅದೇ ರೀತಿ ಇನ್ನೂ ಅನೇಕ ಮಠಗಳ ಯತಿವರೆಣ್ಯರು
ಮತ್ತು ಬೇರೆ ಬೇರೆ ಕವಿಗಳು ಕೂಡ ವಚನಗಳನ್ನು ಬರೆದುಕೊಂಡು ಬಂದಿದ್ದಾರೆ. ಹೆಣ್ಣುಮಕ್ಕಳು ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹಿಂದಿನಿಂದ ಇಂದಿನವರೆಗೆ ಈ ಒಂದು 800 ವರ್ಷಗಳಲ್ಲಿ ವಚನಗಳ ಕೃಷಿ ಸಮೃದ್ಧವಾಗಿ ಆಗಿದೆ. ಆದರೆ ಯಾವುವೂ ಕೂಡ ತಾತ್ಪರ್ಯತಃ ಹೇಳುವುದಿದ್ದರೆ ಈ ಅಲ್ಲಮಪ್ರಭುಗಳ, ಬಸವಣ್ಣನವರ, ಅಕ್ಕ ಮಹಾದೇವಿ, ಮತ್ತು ಸಿದ್ದರಾಮ, ಅದಕ್ಕೂ ಮಿಗಿಲಾಗಿ ಇವರುಗಳಿಗೆ ದೀಕ್ಷಾಗುರುವಾಗಿದ್ದ ಚನ್ನಬಸವಣ್ಣ, ಈ ಥರದ 7-8 ವಚನಕಾರರುಗಳ ಒಂದು ತತ್ವಕ್ಕೆ, ಅನುಭವಕ್ಕಿಂತ ಮಿಗಿಲಾದದ್ದನ್ನು ಹೇಳುವುದಕ್ಕಾಗಿಲ್ಲ. ಕಷ್ಟ ಇದೆ. ಪರಮಾರ್ಥ ತತ್ವವನ್ನು ಎಷ್ಟು ಬಾರಿ ಹೊಸ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯ? ಪರಮಾರ್ಥಕ್ಕೆ ಅಲ್ಪ ಕುಕ್ಷಿ, ಆದರೆ ಅದು ಲೋಕದಲ್ಲಿ ತೋರಿಕೊಳ್ಳುವ ಬಗೆ ಮಾತ್ರ ಅಸಂಖ್ಯವಾದ ರೀತಿ. ಹಾಗಾಗಿ ಸಾಧಕೋಪಯೋಗಿಯಾಗಿ ತತ್ಕಾಲೋಚಿತವಾದ ಮಾತುಗಳನ್ನು ಎಷ್ಟು ಹೇಳಬಹುದು. ಶಾಶ್ವತವಾದ ನಿತ್ಯ ಸತ್ಯ ಕೆಲವೇ ಆಗಿರುತ್ತವೆ, ಅದಕ್ಕೆ ಹೆಚ್ಚೇನೂ ಬೇಕಿಲ್ಲ. ಹಿಂದೆ ಜಿ ಪಿ ರಾಜರತ್ನಂ ಅವರು ಕಾಲೇಜಿನಿಂದ ನಿವೃತ್ತರಾದ ಮೇಲೆ ಹೇಳಿದ್ರಂತೆ, ಇನ್ನು ಎಲ್ಲ ಪುಸ್ತಕಗಳನ್ನು ನಾನು ಗೋಖಲೆ ಸಂಸ್ಥೆಗೆ ಕೊಟ್ಟುಬಿಡ್ತೀನಿ, ನನಗಿನ್ನು ಬೇಕಾಗಿರುವುದು ಏನಪ್ಪ, ಅಧ್ಯಾಪನ ಮಾಡಬೇಕು ಅಂದರೆ ಆ ಪುಸ್ತಕ ನೋಡು, ಈ ಪುಸ್ತಕ ನೋಡು, ಇದರ ರೆಫರೆನ್ಸು, ಅದರ ಪರಾಮರ್ಶನೆ ಅಂತ. ಇನ್ನು ನನಗೆ ಒಂದು ಧಮ್ಮಪದವೋ, ಒಂದು ಭಗವದ್ಗೀತೆಯೋ, ಒಂದು ಬೈಬಲ್ಲೋ, ಈ ಥರದ್ದು ಕೆಲವು ಮೌಲಿಕವಾದ ತತ್ವಗಳನ್ನು ಹೇಳುವಂಥ ಪುಸ್ತಕ ಸಾಕು, ಮಿಕ್ಕಿದ್ದು ಬೇಡ ಅಂತ. ಅಂದರೆ ತತ್ವನಿಶ್ಚಯ ಮಾಡಿಕೊಂಡಂಥವನಿಗೆ ಮನನಕ್ಕಾಗಿ ಕೆಲವೊಂದು ಸರಳವಾದ ಸಮೀಕರಣಗಳ ಸಾಕೆ ಹೊರತು ಮಿಕ್ಕವು ಬೇಕಿಲ್ಲ. ಮಿಕ್ಕವು ಕೇವಲ ರುಚಿಗಾಗಿ ಮಾಡಿಕೊಳ್ತಕ್ಕಂಥದ್ದು. ಹಾಗಾಗಿ ನಾನು ಅನೇಕ ವಚನಕಾರರ ತುಂಬ ಸುಂದರವಾದ ವಚನಗಳನ್ನು ಕೂಡ ಪಕ್ಕಕ್ಕೆ ಇಡಬೇಕಾಗಿ ಬಂದಿದೆ. ಕಾಲದ್ದು ಒಂದು ಮಿತಿ, ಮತ್ತು ಪ್ರಕಾರಾಂತರವಾಗಿ ಅದನ್ನೇ ಹೇಳುವಂಥದ್ದನ್ನು ಕಾಣ್ತೀವಿ. ಎಷ್ಟೋ ಕಡೆ ಒಂದು ವಚನಕ್ಕೂ ಮತ್ತೊಂದು ವಚನಕ್ಕೂ ಶಾಬ್ದಿಕವಾಗಿ ಕೂಡ ಸಾಮ್ಯ ಇರುವಂಥದ್ದನ್ನು ನೋಡ್ತೀವಿ. ಅದದೇ ಹೋಲಿಕೆಗಳು ಬರುತ್ತವೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಕೆಲಸ ನಡೆದರೆ ಪುನರುಕ್ತಿ ಸಹಜ, ಅನಿವಾರ್ಯ. ಅದು ವೇದ ಆಗಿರಬಹುದು, ಅಥವಾ ಪುರಾಣ ಆಗಿರಬಹುದು, ಆಗಮ ಇರಬಹುದು, ವೇದಾಂತಾದಿ ನಾನಾ ದರ್ಶನಶಾಸ್ತ್ರಗಳು ಆಗಿರಬಹುದು, ಅಥವಾ ದೇಶಭಾಷೆಗಳಲ್ಲೆಲ್ಲ ಬಂದಿರತಕ್ಕಂಥ ಭಗವದ್ಭಕ್ತಿಯನ್ನು, ತತ್ವವನ್ನು ಪ್ರಸಾರ ಮಾಡುವಂತಹ ಆಳ್ವಾರುಗಳ ರಚನೆ, ನಾಯನ್ಮಾರುಗಳ ರಚನೆ, ಅಥವಾ ಅಷ್ಟಚಾಪ್ ಕವಿಗಳ ರಚನೆ, ಮತ್ತು ವಾರಕರಿ ಸಂಪ್ರದಾಯದವರು ಮಾಡಿರ್ತಕ್ಕಂಥ ಅಭಂಗಗಳು, ಇಲ್ಲವೇ ನಮ್ಮ ಹರಿದಾಸರು, ಶಿವಶರಣರು, ಇವರೆಲ್ಲರ ವಾಂಗ್ಮಯದಲ್ಲಿಯೂ ಈ ಮಟ್ಟದ ಪುನರುಕ್ತಿಯನ್ನು ನಾವು ಕಾಣುವುದು ಸಹಜ. ಪುನರುಕ್ತಿ ಯಾರಿಗೆ ಬೇಸರ ಅಂದರೆ ಎಲ್ಲವನ್ನೂ ಒಂದು ಕಡೆಯಿಂದ ನೋಡ್ತಾ ಬರೋವರಿಗೆ ಬೇಸರ. ಹಾಗಲ್ಲದೆ ಮೊದಲ ಬಾರಿಗೆ ಅದನ್ನು ಕೇಳುವವರಿಗೆ ಬೇಸರ ಇಲ್ಲ. ಪ್ರತಿ ವರ್ಷವೂ ಗಣಪತಿ ಹಬ್ಬ ಬರುತ್ತದೆ, ಜನ್ಮಾಷ್ಟಮಿ ಬರುತ್ತದೆ. ಆ ಸಂದರ್ಭದಲ್ಲಿ ಪತ್ರಿಕೆಯವರು ಅದರ ಬಗ್ಗೆ ಒಂದಿಷ್ಟು ಬರೀತಾರೆ. ಕಳೆದ ವರ್ಷ ಕೊಟ್ಟಿದ್ದೇ ಕೊಡ್ತಾರಲ್ಲ, ಅಂದರೆ ಜನ್ಮಾಷ್ಟಮಿನ ಏನು ಜನ್ಮ ನವಮಿ ಅಂತ ಮಾಡೋಕ್ಕೆ ಸಾಧ್ಯವೇ? ಈ ವರ್ಷ ಒಂದು ವರ್ಷ ಮುಂದಕ್ಕೆ ಬಂದಿದ್ದೀವಿ ಅಂತ ಒಂದು ತಿಥಿ ಮುಂದೆ ಇಡೋಣ ಅಂತ ಆಗುತ್ತದೆಯಾ? ಗಣಪತಿ ಚತುರ್ಥಿಯನ್ನು ಪಂಚಮಿ ಮಾಡೋದಕ್ಕೆ ಸಾಧ್ಯವೇ? ಗಣಪತಿ ಹಬ್ಬದ ದಿವಸ ನೀವು ಸ್ಕಂದಷಷ್ಠಿ ಮಾಡಿ ಅಂತ ನವೀನವಾದ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯವೇ? ತೆನಾಲಿ ರಾಮಕೃಷ್ಣ ಮಾಡಿದನಲ್ಲ, ಭಾರತದಲ್ಲಿ ರಾಮಾಯಣವನ್ನು ತರ್ತೀವಿ, ರಾಮಾಯಣದಲ್ಲಿ ಭಾಗವತವನ್ನು ತರ್ತೀವಿ, ಎರಡನ್ನು ಮಹಾಭಾರತದಲ್ಲಿ ತಂದಿಡ್ತೀವಿ ಅಂತ. ಆ ರೀತಿಯಾದ ವಿಪರೀತ ನಾವೀನ್ಯ ಸಾಧ್ಯ ಇಲ್ಲ. ಹೀಗಾಗಿ ಪುನರುಕ್ತಿ ಅನ್ನುವಂಥದ್ದಕ್ಕೆ ಯಾರಿಗೆ ಬೇಸರ ಅಂತಂದರೆ ನಮಗೆ ಅಲ್ಲಿ ಗೊತ್ತಾಗುತ್ತದೆ. ಪುನರುಕ್ತಿ ಬೇಸರವಾಗುವಂಥದ್ದು ಎಲ್ಲವನ್ನ ಒಂದು ಕೊನೆಯಿಂದ ಕೇಳ್ತಾ ಬಂದವರಿಗೆ. ಹಾಗಲ್ಲದೆ ಯಾರಿಗೆ ಅದು ಹೊಸತಾಗಿ ತೋರುತ್ತದೆಯೋ, ಅಂದರೆ ಮಿಕ್ಕದ್ದನ್ನು ಕೇಳಿಲ್ವೋ ಅವರಿಗೆ ಅಲ್ಲ. ಆಮೇಲೆ ವಿಚಾರ ದೃಢೀಕರಣಕ್ಕೆ ಕೂಡ ಪುನರುಕ್ತಿ ಬೇಕಾಗುತ್ತದೆ. ವಿಚಾರವನ್ನು ನಿಶ್ಚಯ ಮಾಡಿಕೊಳ್ಳೋದಕ್ಕಾಗಿ ಮತ್ತೆ ಮತ್ತೆ ಮನನ ಮಾಡುವುದಕ್ಕಾಗಿ ಕೂಡ ಬೇಕಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಪುನರುಕ್ತಿಯ ಬಗೆಗೆ ಬೇಸರ ಪಟ್ಟುಕೊಳ್ಳುವ ಅರೋಚಿಗಳು ಕೆಲವೇ ಸಾರವತ್ತಾದ ಸೂಕ್ತಿಗಳಿಂದ ತೃಪ್ತಿ ಪಡಬೇಕಾಗುತ್ತದೆ. ಹಾಗೆ ಆ ಒಂದು ಸಾರವತ್ತಾದ ಸಂಗ್ರಹದ ರೂಪದಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಬೇಕು ಅನ್ನುವ ನನ್ನ ಹವಣು ಎಷ್ಟು ಮಾತ್ರ ನಡೆದಿದೆಯೋ ಗೊತ್ತಿಲ್ಲ. ಈ ಒಂದು ಕೆಲಸಕ್ಕೆ ಒದಗಿ ಬಂದಂಥ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯವರಿಗೂ ಮತ್ತು ನನಗೆ ಗೆಳೆಯರಾದಂಥ ಶ್ರೀಮತಿ ರವಿಶಂಕರ್ ಅವರ ಕುಟುಂಬಕ್ಕೂ ಧನ್ಯವಾದ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ತಾವು ಬಂದು ಪ್ರೀತಿಯಿಂದ ಆಸ್ಥೆಯಿಂದ ಆಲಿಸಿದ್ದೀರಾ, ಅದಕ್ಕೂ ಧನ್ಯವಾದ. ಮಹಾದೇವಿಯಕ್ಕ ಅಸಾಮಾನ್ಯವಾದ ಹೆಣ್ಣುಮಗಳು. ಕನ್ನಡದ ಕವಯಿತ್ರಿಯರ ಪೈಕಿ ನಮಗೆ ದಾಖಲೆ ಸಿಗುವ ಮೊದಲ ಕವಯಿತ್ರಿ ಅಂದರೆ ವಚನದ ಕವಯಿತ್ರಿಯೇ. ಆಕೆ ಜೇಡ್ರ ದಾಸಿಮಯ್ಯನವರ ಗೃಹಿಣಿ ದುಗ್ಗಲೆ. ಆದರೆ ನಮಗೆ ಇದ್ದು ತೋರುವಂಥ ಕವಯಿತ್ರಿ ಅಂತ ಹೇಳಬೇಕು ಅಂತಂದರೆ ಮಹಾದೇವಿಯಕ್ಕ. ಹೆಚ್ಚು ಕಡಿಮೆ ಆ ಆಸುಪಾಸಿನಲ್ಲೇ ಇದ್ದಂಥ ವ್ಯಕ್ತಿಯಾಗಿ ತೋರುವ ಆಕೆ ಕಂತಿ ಜೈನ
ಶ್ರಾವಕಿ, ಆಕೆ ಜೈನ ಸಾಧ್ವಿ. ಆಕೆಗೆ ಜೈನ ಮತದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜ್ಞಾನ ಇದ್ದರೂ ಬರೆದದ್ದು ಅಂತ ನಮಗೆ ಸಿಕ್ಕಿರುವುದು ಆಶುಕವಿತೆ, ಸಮಸ್ಯಾಪೂರ್ಣ, ದತ್ತಪದಿ, ಚಿತ್ರಕವಿತೆ, ಈ ರೀತಿಯಾದದ್ದನ್ನು ಆಕೆ ಮಾಡಿರುವುದು. ಕಂತಿ ಹಂಪರ ಸಮಸ್ಯೆಗಳು ಅನ್ನುವ ರೀತಿಯಲ್ಲಿ ಒಂದು 60-70 ಕಂದ ಪದ್ಯದಲ್ಲಿ ಸೊಗಸಾದ ರಚನೆಗಳು ಇಂದಿಗೂ ಉಪಲಬ್ಧ ಇವೆ. ಅದಕ್ಕೆ ಶುದ್ಧ ಪಾಠ ಸಿಗುವುದು ಕಷ್ಟ. ಆದರೆ ನಮಗೆ ಗೊತ್ತಾಗುತ್ತದೆ ಕಂತಿ ಒಳ್ಳೆಯ ಅವಧಾನಿನಿ ಆಗಿದ್ದಳು ಅಂತ. ಕಂತಿಯದು ಒಂದು ಪಾಂಡಿತ್ಯದ ರಾಜಸ್ಥಾನದ ಕವಿಸಮಯದ ಚಮತ್ಕಾರ ನಿರ್ಮಿತ. ಆದರೆ ಮಹಾದೇವಿಯಕ್ಕ ಸಂಪೂರ್ಣವಾಗಿ ರಾಜಸ್ಥಾನವನ್ನು, ರಾಜತ್ವವನ್ನು, ಪತಿತ್ವವನ್ನು, ಭವಿತ್ವವನ್ನು ಎಲ್ಲವನ್ನು ತಿರಸ್ಕರಿಸಿ ಬಂದಂಥದ್ದಾಗಿದೆ. ಈ ದೃಷ್ಟಿಯಿಂದ ನೋಡಿದ್ರೆ ಏಕಕಾಲದಲ್ಲಿ ಇಬ್ಬರು, ಒಬ್ಬಾಕೆ ಸನ್ಯಾಸಿನಿಯಾಗಿದ್ದವಳು, ಮಹಾವಧಾನಿನಿ ಆದವಳು, ಮತ್ತೊಬ್ಬಾಕೆ ಗೃಹಿಣಿ ಆದವಳು, ರಾಣಿ ಆದವಳು, ಅದನ್ನೆಲ್ಲವನ್ನು ಬಿಟ್ಟು ಸನ್ಯಾಸಿಗಳಿಗೂ ಮೀರಿದ ಸನ್ಯಾಸಿನಿಯಾಗಿ ಅವಧೂತೆಯಾದಂಥವಳು. ಇದು ನಾವು ಗಮನಿಸಬೇಕಾದಂಥದ್ದು. ಆಮೇಲೆ ಮುಂದಿನವರು ನಾವು ನೋಡ್ತೀವಿ, ಹಲವಾರು ವಚನಕಾರ್ತಿಯರು ಇದ್ದರು. ಎಂತೆಂಥ ಹಿನ್ನೆಲೆಯಿಂದ ಬಂದವರು ಎಷ್ಟೆಷ್ಟು ದೊಡ್ಡ ದೊಡ್ಡ ರೀತಿಯಾದಂಥ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಆಮೇಲೆ ನಾವು ಕಾಣುವಂಥದ್ದು ಸಂಚಿ ಹೊನ್ನಮ್ಮನಂಥವರನ್ನು, ಹರಪನಹಳ್ಳಿ ಭೀಮವ್ವ ಇರ್ಬೋದು, ಮತ್ತು ಹೆಳವನಕಟ್ಟೆ ಗಿರಿಯಮ್ಮ, ಈ ರೀತಿಯಾದ ಹರಿದಾಸಿಯರನ್ನು ನಾವು ಕಾಣ್ತೀವಿ. ಶುದ್ಧ ಕವಿತೆ ಅಂತ ಬರೆದಂಥವ್ರನ್ನ ನಾವು ಕಂತಿಯಂತೆ ಕಾಣುವುದು 20ನೇ ಶತಮಾನಕ್ಕೇನೆ, ತತ್ಪೂರ್ವದಲ್ಲಿ ಅಲ್ಲ. ಉಪದೇಶ ಕಾವ್ಯ, ಮನನ ಕಾವ್ಯ, ತತ್ವಕಾವ್ಯ, ಆಧ್ಯಾತ್ಮಿಕವಾದ ಅನುಭವದ ನಿವೇದನ ಕಾವ್ಯ ಇತ್ಯಾದಿಯಾಗಿ ನಾವು ನೋಡ್ತೀವಿ. ಆಮೇಲೆ ಇಲ್ಲಿ ಗಮನಿಸಬೇಕಾದದ್ದೇನೆಂದರೆ, ಅಕ್ಕಮಹಾದೇವಿಯನ್ನು ತುಂಬ ಜನ ಆಧುನಿಕ ಕಾಲದ ಸ್ತ್ರೀವಾದಿ ಎನ್ನುವಂತೆ ಚಿತ್ರಣ ಮಾಡ್ತಾರೆ. ಅದು ಅನ್ಯಾಯದ ರೀತಿ. ಅಕ್ಕಮಹಾದೇವಿ ಬ್ರಹ್ಮವಾದಿ, ಆತ್ಮವಾದಿ, ಸ್ತ್ರೀವಾದಿ ಅಲ್ಲ. ಆಕೆ ಗಂಡು ಹೆಣ್ಣು ಅನ್ನುವ ದೇಹೋಪಾಧಿಯನ್ನು ಮೀರಬೇಕು ಅನ್ನುವ ರೀತಿಯಲ್ಲಿ ಹೇಳಿದ್ದು. ಹಾಗಾಗಿ ನೀವು ಜೆಂಡರ್ ಬಯಾಸ್ ಇಟ್ಟುಕೊಳ್ಬೇಡಿ ಎಂದಿದ್ದು. ಜೆಂಡರ್ ಬಯಾಸ್ ಮೇಲೇ ಕೆಲಸ ಮಾಡುವಂಥ ಸ್ತ್ರೀವಾದ ಬೇರೆ. ಹೆಣ್ಣಿಗೆ ವಿಶಿಷ್ಟತೆ ಇದೆ ಅಂತ ಹೇಳುವ ಮೂಲಕ ಗಂಡೇ ಆಗುವಂತೆ ಹೋದರೆ ಅದು ಏನೂ ಪ್ರಯೋಜನ ಇಲ್ಲ. ಆರೆಂಜಸ್ ಆರ್ ಬಿಕಮಿಂಗ್ ಗ್ರೇಪ್ಸ್, ನಿಷ್ಪ್ರಯೋಜಕವಾದದ್ದು. ಅಂದರೆ ಎಲ್ಲಿ ಇವರ ದೃಷ್ಟಿಕೋನ ಅವಿವೇಕದಿಂದ ಕೂಡಿದೆ ಅಂತನ್ನುವುದು ಗೊತ್ತಾಗುತ್ತದೆ. ನಮ್ಮ ಈ ರೀತಿಯಾದ ಅನುಭಾವಿಗಳನ್ನು ಯಾರನ್ನೂ ಕೂಡ ಯಾವ ಒಂದು ಪಕ್ಷದ ವಾದಿಗಳಾಗಿ ಹೇಳೋಕ್ಕಾಗೋಲ್ಲ. ಅವರು ಬ್ರಹ್ಮವಾದಿಗಳು. ಬ್ರಹ್ಮ ಅಂದರೆ ಎಲ್ಲವೂ ಆಗಿರುವಂಥದ್ದು. ಹಾಗಾಗಿ ಆಕೆ ಲಿಂಗಾತೀತವಾದ ಸ್ಥಿತಿಯ ಕಡೆಗೆ ಚಿಂತನೆ ಮಾಡಿದರೆ ಆ ಮಹಾದೇವಿ ಅಕ್ಕನನ್ನು ಅವರು ಲಿಂಗದ ಚೌಕಟ್ಟಿಗೆ ಎಳೆದು ತರಬೇಕು ಅಂತ ನೋಡಿದರೆ ಅದು ಅವಮಾನವಲ್ಲದೆ ಇನ್ನೇನು. ನಮಗೆ ಆಕಾಶದ ಎತ್ತರ ನಿಲುಕೋಲ್ಲ ಅಂತ, ಆಕಾಶ ಅಂದರೆ ಎಷ್ಟು ಅಂತಂದರೆ ಹಿತ್ತಲಿನ ಹಾಗಲಕಾಯಿ ಚಪ್ಪರದಷ್ಟು ಎತ್ತರ ಅಂತ ಯಾರೋ ಅಂದಂತೆ ಆಗುತ್ತದೆ. ಅದು ತುಂಬ ಅನ್ಯಾಯದ ರೀತಿ. ದೊಡ್ಡವರನ್ನೆಲ್ಲ ವಿ ಆರ್ ಟ್ರಂಕೇಟಿಂಗ್. ಇದು ತುಂಬ ಅನ್ಯಾಯದ ಸಂಗತಿ. ಆಕೆ ನಮಗೆ ಗೊತ್ತಿರುವಂತೆ ಉಡುತಡಿ ಆಕೆ ತಂದೆ ತಾಯಿಗಳು ತುಂಬ ಶಿವಭಕ್ತರಾದವರು. ಅವಳ ಸೌಂದರ್ಯ ನೋಡಿ ರಾಜ ಮೆಚ್ಚಿದ, ಅಂತಃಪುರದ ಗಿಳಿಯಾಗಿ ಮಾಡಿಕೊಂಡ. ಈಕೆಗೆ ತಾಳುವುದಕ್ಕಾಗಲಿಲ್ಲ, ಹೊರಗೆ ಬಂದದ್ದು ಕಥೆಯೆಲ್ಲ ನಮಗೆ ಗೊತ್ತಿರುವಂಥದ್ದೇನೆ. ಆದರೆ ಹೊರಗೆ ಮನೆ ಬಿಟ್ಟು ಬಂದವರು ಹಲವರು ಇದ್ದಿರಬಹುದು. ಆದರೆ ಮನ ಬಿಟ್ಟು ಬಂದವರು ಎಷ್ಟು ಜನ? ಇಂಥ ಮನ ಬಿಟ್ಟು ಬಂದವರು, ಮನ ಮೆಟ್ಟಿ ಬಂದವರು, ಮನ ಸುಟ್ಟು ಬಂದವರು, ಮನಸ್ಸನ್ನು ಉಟ್ಟು ಬಂದವರಲ್ಲ, ಮನಸ್ಸನ್ನು ಸುಟ್ಟು ಬಂದವರು, ಆ ಸುಟ್ಟ ಮನಸ್ಸನ್ನು, ಮನಸ್ಸಿಜನನ್ನು ಭಸ್ಮವಾಗಿ ಬಳಕೊಂಡವರು ಯಾರು? ಮಹಾದೇವಿ ಅಕ್ಕನನ್ನು ಬಿಟ್ಟು. ಎಷ್ಟೋ ಬಾರಿ ಮಹಾದೇವಿಯನ್ನು ಆಂಡಾಳ್ ಜೊತೆಗೆ ಹೋಲಿಸುವುದುಂಟು. ಆದರೆ ನಾನು ಆಂಡಾಳ್ ಮಾಡಿರ್ತಕ್ಕಂಥ ರಚನೆಯನ್ನು ನಾಚ್ಯಾರ್ ತಿರುಮಳಿ ಇರ್ಬೋದು ಅಥವಾ ತಿರುಪ್ಪಾವೆ ಇರ್ಬೋದು ನೋಡಿದ್ದೀನಾದ ಕಾರಣ ಹೇಳ್ತೀನಿ. ತತ್ವದೃಷ್ಟಿಯಿಂದ ಈಕೆಯ ನಿಲುಮೆ ತುಂಬ ದೊಡ್ಡದು. ಇದಕ್ಕೆ ಹೆಗಲಣೆಯಾಗಿ ನಾವು ನೋಡಬಹುದಾದದ್ದು ಅಂತಂದರೆ ಕಾಶ್ಮೀರದ ಲಲ್ಲ ಯೋಗೀಶ್ವರಿ ಅಂತ ಕರೀತಾರೆ ಆಕೆಯನ್ನು, ಮತ್ತು ಮೇವಾಡದ ಪ್ರಾಂತದಲ್ಲಿದ್ದಂಥ ಮೀರಾಬಾಯಿಯನ್ನು ನಾವು ಕಾಣ್ತೀವಿ. ಅಲ್ಲಿ ನಮಗೆ ಗೊತ್ತಾಗುತ್ತದೆ ಯಾವ ಎತ್ತರ ಅಂತ. ಆಂಡಾಳ್ದು ಸುಕುಮಾರವಾದ ಮನೋಧರ್ಮ, ತುಂಬ ಹೃದಯವಾದದ್ದು. ಆದರೆ ಇದು ಬೆಂಕಿಯಲ್ಲಿ ಹಾಯ್ದು ಬಂದಂಥದ್ದು, ಅದು ಹೂವಿನ ಸುಪ್ಪತ್ತಿಗೆಯಲ್ಲಿ ಇರುವಂಥದ್ದು. ಅದು ತುಂಬ ಚೆನ್ನಾಗಿದೆ. ಪೆರಿಯಾಳ್ವಾರರು ಭಗವಂತನಿಗೆ ಹೂಮಾಲೆಯನ್ನು ಕಟ್ಟಿಕೊಡುವ ಸೇವೆ ಮಾಡ್ತಾ ಇದ್ದವರು. ಅವಳು ಹೂವಿನ ಹಾಗೆ ಬದುಕಿದವಳು. ಈಕೆ ಬೆಂಕಿಯನ್ನೇ ಹೂವಾಗಿ ಮುಡ್ಕೊಂಡಂಥ ವ್ಯಕ್ತಿತ್ವ. ಈ ದೃಷ್ಟಿಯಿಂದ ನೋಡಿದಾಗ ಬದುಕಿನ ಸವಾಲುಗಳಿಗೆ, ಜಗತ್ತಿನ ಪ್ರಶ್ನೆಗಳಿಗೆ ಅಕ್ಕಮಹಾದೇವಿ ಕೊಡಬಲ್ಲ ಗಟ್ಟಿಯಾದ ಉತ್ತರ ಆಂಡಾಳಲ್ಲಿ ಇಲ್ಲ.
ಆದರೆ ಆಂಡಾಳಲ್ಲಿ ನಾವು ಕಾಣಬಹುದಾದದ್ದು ಮುಗ್ಧ ಮನೋಹರವಾದ ಸಮರ್ಪಣೆ. ಆ ಪ್ರಾಮಾಣಿಕತೆ ಎಲ್ಲ ಕಡೆಯಲ್ಲಿಯೂ ತುಂಬ ದೊಡ್ಡದಾದದ್ದು. ಇದು ನೋಡಿ, ಮಹಾರಾಷ್ಟ್ರದ ಸಕ್ಕುಬಾಯಿ ಇರಬಹುದು, ಆಂಡಾಳಿರಬಹುದು, ಲಲ್ಲ ಯೋಗೇಶ್ವರಿ ಇರಬಹುದು, ಅಥವಾ ಮೀರಾಬಾಯಿ ಇರಬಹುದು, ಇನ್ನು ಅನೇಕರು ಆ ರೀತಿಯಲ್ಲಿದ್ದಾರೆ. ಅವರೆಲ್ಲರಲ್ಲಿಯೂ ಕಾಣತಕ್ಕಂಥದ್ದು ಸಮರ್ಪಣೆಯ ಪರಾಕಾಷ್ಠೆ. ಆಂಧ್ರಕ್ಕೆ ಬಂದರೆ ಮೊಲ್ಲ, ಇವರೆಲ್ಲರಿಗೂ ಹೋಲಿಸಿದರೆ ಕಾವ್ಯದಲ್ಲಿ ಆಕೆ ತುಂಬ ದೊಡ್ಡವಳು. ಮೊಲ್ಲ ಕುಂಬಾರರ ಹೆಣ್ಣು ಮಗಳು, ಕೃಷ್ಣದೇವರಾಯನ ಕಾಲದಲ್ಲಿ ಇದ್ದಳು. ಆಕೆ ಚಂಪೂ ಶೈಲಿಯಲ್ಲಿ ರಾಮಾಯಣವನ್ನು ಬರೆದಳು. 7 ದಿವಸಗಳಲ್ಲಿ 7 ಕಾಂಡಗಳ ರಾಮಾಯಣವನ್ನು ಬರೆದಳು. ತೆನಾಲಿ ರಾಮಕೃಷ್ಣನಂಥ ವಿದ್ವತ್ ಕವೀಂದ್ರನ ಜೊತೆಗೆ ವಾದ ಮಾಡಿ ಆಶುಕವಿತ್ವದಲ್ಲಿ ಗೆದ್ದವಳು. ಸರ್ವ ಸಮರ್ಪಿತವಾದಂಥ ಭಗವದ್ಭಕ್ತಿಯಿಂದ ಆಕೆ ಬೆಳಗದವಳು ಅಂತ ನಮಗೆ ಗೊತ್ತಾಗುತ್ತದೆ. ತೆಲುಗಿನ ಅತ್ಯಂತ ರಸಮಯವಾದ ಹಿತಮಿತವಾದ ಚಿಕ್ಕ ಚೊಕ್ಕ ರಾಮಾಯಣ ಅಂತಂದರೆ ಒಬ್ಬ ಕುಂಬಾರರ ಹೆಣ್ಣು ಬರೆದಂಥ ಮೊಲ್ಲ ರಾಮಾಯಣ ಅಂತಲೇ ಪ್ರಸಿದ್ಧವಾದದ್ದು. ತುಂಬ ಸುಂದರವಾಗಿದೆ. ಆ ಥರ ತೆಲುಗಿನಲ್ಲಿ ಮುದ್ದು ಪಳನಿ ಇರ್ಬೋದು, ರಂಗಾಜಮ್ಮ ಇರ್ಬೋದು, ಎಲ್ಲ ಅದ್ವಿತೀಯವಾದ ಕಾವ್ಯವನ್ನು ನಿರ್ಮಾಣ ಮಾಡಿದವರೇ. ಇವರು ಯಾರಿಗೂ ಕೂಡ ಜೆಂಡರ್ ಬಯಾಸ್ ಇಲ್ಲ. ಅದು ಹೇಗೋ 20ನೇ ಶತಮಾನದಿಂದ ಈಚೆಗೆ ಈ ವ್ಯಾಧಿ ಬಂದುಕೊಂಡು ಬಿಟ್ಟಿದೆ. ಅವರು ಕಾವ್ಯದಲ್ಲಿ, ಅಧ್ಯಾತ್ಮದಲ್ಲಿ ಗಂಡು ಹೆಣ್ಣಿನ ಭೇದ ಅನ್ನುವಂಥದ್ದನ್ನು ಕಾಣಲಿಲ್ಲ. ಹಾಗಿದ್ದದ್ದನ್ನು ನಿವಾರಣೆ ಮಾಡಬೇಕು ಅಂತ ಹೋದರು. ಭೇದ ಇಲ್ಲ ಅಂತಂದರೆ ಹೊರತು ನಮಗೊಂದು ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಲಿಲ್ಲ. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅವರ ಬದುಕಿನ ಪ್ರಾಮಾಣಿಕತೆ ತುಂಬ ದೊಡ್ಡದಾದದ್ದು. ಯಾಕೆಂದರೆ ಅದು ಆತ್ಮನಿಷ್ಠೆ, ಅನುಭವನಿಷ್ಠೆಯಿಂದ ಬಂದದ್ದು. ಪ್ರತೀತಿ ಮಾತ್ರದ್ದಲ್ಲ, ಅನುಭವ ಮಾತ್ರದ್ದು. ಬಸವಣ್ಣನವರಲ್ಲಿ ಎಷ್ಟೋ ಕಡೆಗೆ ಅಂತರಂಗದ ಶುದ್ಧಿಯನ್ನು ಪ್ರಶ್ನೆ ಮಾಡಿಕೊಳ್ಳುವ ತುಂಬ ದುಃಖದ, ದೈನ್ಯದ ಮಾತುಗಳನ್ನು ಕಾಣ್ತೀವಿ. ನಿನ್ನೆ ಅದನ್ನೆಲ್ಲ ನೋಡಿದ್ವಿ. ಆದರೆ ಮಹಾದೇವಿಯಕ್ಕ ಹೆಣ್ಣಾಗಿ ಎಷ್ಟೆಷ್ಟೋ ಕಷ್ಟಪಟ್ಟಿರಬೇಕು. ಆ ಕಷ್ಟಗಳ, ನಷ್ಟಗಳ, ನೋವುಗಳ, ಸಂಕಟಗಳ, ಕೀಳರಿಮೆಗಳ ಒಂದೇ ಉಲ್ಲೇಖವೂ ಬರುವುದಿಲ್ಲ. ಹಲವರು ಅದಕ್ಕೆ ಹೇಳ್ತಾರೆ, ದೊಡ್ಡ ದೊಡ್ಡ ವಿದ್ವಾಂಸರು ಹೇಳ್ತಾರೆ, ಆಕೆ ಅಧ್ಯಾತ್ಮವನ್ನು ಯಾವ ಲೀಲೆಯಿಂದ ಗ್ರಹಿಸಿದ್ದರು ಅಂತ. ಬಹಳ ಲೀಲಾಜಾಲವಾಗಿ ತೆಗೆದುಕೊಂಡದ್ದು. ಹಾಗಾಗಿ ಆಕೆಯಲ್ಲಿ ಕಾಣುವಂಥದ್ದು ಒಂದು ಅದ್ಭುತವಾದ ಸಂಕ್ರಮಣ, ಎ ಲೀಪ್, ಫ್ಯಾಂಟಮ್ ಲೀಪ್ ಅಂತಿವರಲ್ಲ, ಆ ರೀತಿಯಾದಂಥದ್ದು. ಹಾಗಾಗಿ ಆಕೆಯ ವಚನಗಳಲ್ಲಿ ನಾವು ತುಂಬ ಮನೋಹರವಾದ ತತ್ವವನ್ನು ಕಾವ್ಯಮಯವಾದ ರೀತಿಯಲ್ಲಿ ಕಾಣ್ತೀವಿ. ಮಧುರ ಭಕ್ತಿ ಇದೆಯಾದರೂ ಆ ಮಧುರ ಭಕ್ತಿಯಲ್ಲಿ ಯಾವ ದೈನ್ಯಕ್ಕೆ ಅವಕಾಶವಿಲ್ಲ. ಕಹಿ ಅನ್ನುವುದು ಆಕೆಯ ವಾಕ್ಕಿನಲ್ಲಿಯೇ ಇಲ್ಲ. ಅದನ್ನು ನಾವು ಗಮನಿಸಬೇಕು. ತುಂಬ ಪ್ರಸಿದ್ಧವಾದಂಥದ್ದು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚೆನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀನೆನಗುಂಟು ಅಂತ. ಮೊದಲಿನದೆಲ್ಲ ಪೂರ್ವದವರು, ಭರ್ತೃಹರಿ ಮೊದಲಾದವರು ಹೇಳಿದ್ದಾರೆ. ನೆನ್ನೆಯೂ ನಾನು ಹೇಳಿದೆ, ನಾವು ಭಿಕ್ಷೆಯನ್ನೇ ಸ್ವೀಕರಿಸ್ತೀವಿ, ದಿಕ್ಕುಗಳನ್ನೇ ಹುಟ್ಟಿದ್ದೇವೆ, ನೆಲದ ಮೇಲೆ ಮಲಗಿದ್ದೇವೆ, ಒಡೆಯರುಗಳಿಂದ, ರಾಜರುಗಳಿಂದ ನಮಗೇನಾಗಬೇಕು ಅಂತ. ಅಶೀಮಹಿ ವಯಂ ಭಿಕ್ಷಾಂ ಆಶಾವಾಸೋ ವಸೀಮಹಿ ಶಯೀಮಹಿ ಮಹಿ ಪೃಷ್ಠೆ ಕುರ್ವೀಮಹಿ ಕಿಮೀಶ್ವರೀಹಿ ಅಂತನ್ನುವ ಮಾತನ್ನು ಹೇಳಿದ್ದೆ. ಆದರೆ ಇಲ್ಲಿ ಆತ್ಮಸಂಗಾತಕ್ಕೆ ನೀನೆನಗುಂಟು ಅಂತ. ಭಗವಂತ ನೀನಿದ್ದೀಯ, ನೀನು ಆತ್ಮಸಂಗಾತಿ ಅನ್ನುವ ಮಾತನ್ನು ಹೇಳ್ತಾರೆ. ಸುರಮಂದಿರತರು ಮೂಲ ನಿವಾಸ ಶಯ್ಯಾಭೂತಲಂ ಅಜಿನಂ ವಾಸ ಪಶ್ಯನ್ನಪಿ ಚ ನ ಪಶ್ಯತಿ ಲೋಕಃ. ಸುರಮಂದಿರತರು ಮೂಲ ನಿವಾಸ ಶಯ್ಯಾಭೂತಲಂ ಅಜಿನಂ ವಾಸ ಸರ್ವಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗ ಅಂತ. ಅವನು ಸುರಮಂದಿರತರು ಮೂಲ ನಿವಾಸ, ಯಾವುದೋ ದೇವಸ್ಥಾನ, ಅದೇ ಶಯನಕ್ಕೆ ಹಾಳು ದೇಗುಲ ಉಂಟು. ಶಯ್ಯಾಭೂತಲಂ, ಅದೇ ಶಯನಕ್ಕೆ ಹಾಳು ದೇಗುಲದ ನೆಲ. ಅಜಿನಂ ವಾಸ, ಚರ್ಮ ಅಂದರೆ ನಮ್ಮ ಮೈ ಮೇಲಿನ ಚರ್ಮವೇ ಆಗಿರಬಹುದು, ಅಥವಾ ಇನ್ಯಾವುದೋ ಜಿಂಕೆ ಮೊದಲಾದ ಪ್ರಾಣಿಗಳ ಚರ್ಮ ಆಗಿರಬಹುದು. ಶಯ್ಯಾಭೂತಲಂ ಅಜಿನಂ ವಾಸ. ಮತ್ತು ಸರ್ವ ಪರಿಗ್ರಹ ಭೋಗತ್ಯಾಗ, ಅಕ್ಸೆಪ್ಟೆನ್ಸ್ ಅನ್ನುವಂಥದ್ದು ಮನಸ್ಸಿನಲ್ಲಿದೆಯೇ ಹೊರತು ಕೈಯಲ್ಲಿ ಅದು ಬೀಳಬೇಕು ಇದು ಬೀಳಬೇಕು ಈ ರೀತಿಯಾದ ಒಂದು ಇಚ್ಛೆಯೇ ಇಲ್ಲ. ಸಂಕಲ್ಪ ವಿಕಲ್ಪಗಳಿಂದ ದೂರವಾದಂಥದ್ದು. ಹಾಗಾಗಿ ಸರ್ವ ಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗ. ಯಾರಿಗೆ ತಾನೇ ವೈರಾಗ್ಯ ಸುಖವನ್ನು ಉಂಟು ಮಾಡೋದು ಅಂತ. ಈ ರೀತಿಯಲ್ಲಿ ಈ ಭಾವವನ್ನು, ಪಂಜರಿಕಾ ಸ್ತೋತ್ರದ ಭಾವವನ್ನೇ ಮಹಾದೇವಿಯಕ್ಕ ಹೇಳ್ತಾ ಇರೋದು. ಹೀಗೆಲ್ಲ ನಾನು ಹೇಳಿದ ಮಾತ್ರಕ್ಕೆ ಇವರು ಅದನ್ನು ಓದಿದ್ರು, ಅದನ್ನು ಎರವಲು ತಗೊಂಡ್ರು ಅನ್ನುವ ಅರ್ಥದಲ್ಲಲ್ಲ. ಯಾರಿಗೆ ಆತ್ಮದರ್ಶನ ಆಗಿದೆಯೋ ಅವರು ಹೇಳುವುದೆಲ್ಲ ಒಂದೇ ಆಗಿರುತ್ತದೆ. ಇದು ಆ ಕಾಲದಲ್ಲಿ ಈ ಕಾಲದಲ್ಲಿ ಅಂತೆಲ್ಲ, ಎಲ್ಲ ಕಾಲದ್ದು ಹೌದು. ಸರಳವಾಗಿ ಹೇಳುವುದಿದ್ದರೆ, ನನ್ನ ಗೆಳೆಯರಾದ ಮಂಟಪ್ರಭಾಕರ್ ಉಪಾಧ್ಯಾಯರನ್ನು ನಾನು ಮೊದಲ ಬಾರಿಗೆ ನೋಡಿದಾಗ
ಅವರು ನಾಟ್ಯಶಾಸ್ತ್ರವೋ ವೇದಾಂತವೋ ಏನೂ ಓದಿರಲಿಲ್ಲ. ಆದರೆ ಅವರು ಕಲೆಯ ಬಗ್ಗೆ ಹೇಳ್ತಾ ಇದ್ದದ್ದನ್ನು ಇದು ಅಭಿನವಗುಪ್ತನ ಮಾತು, ಇದು ಆನಂದವರ್ಧನನ ಮಾತು, ಇದು ನಾಟ್ಯಶಾಸ್ತ್ರದಲ್ಲಿ ಬರ್ತದೆ ಅಂತ. ಎಂಥದ್ದು ಮಾರಾಯರೆ, ಆ ಪುಸ್ತಕ ಎಲ್ಲ ನಾವು ಕಂಬದಿಲ್ಲೇ ಕೆಂಬದಿಲ್ಲೇ ಅಂತಂದಿದ್ರು. ಕೇಳಿದ್ದಿಲ್ಲ ಕಂಡಿದ್ದಿಲ್ಲ ಅಂತ. ನಾನಾಗ ಹೇಳಿದೆ, ಈ ಶಾಸ್ತ್ರಗಳಿಗೆ ಮಹತ್ವ ಬರುವುದೇನೆ ಯಾವ ಪ್ರಾಮಾಣಿಕ ಅನುಭವಿಯ ಬದುಕಿನಲ್ಲಿಯೂ ಇದು ಇರುತ್ತದೆ ಅಂತ. ರಾಮಕೃಷ್ಣ ಪರಮಹಂಸರಿಗೆ ಏನು ಯಾವ್ಯಾವುದೋ ದಿವ್ಯಾನುಭವಗಳಾಗ್ತಾ ಇದ್ವು. ಅವ್ರಿಗೆ ಇದೇನು ಹುಚ್ಚೋ ಬೆಪ್ಪೋ ಶಿವಲೀಲಿಯೋ ಅಂತ ಗೊತ್ತಾಗಲಿಲ್ಲ. ಆಗ ಭೈರವಿ ಬ್ರಾಹ್ಮಣಿ ಬಂದು ಇದೆಲ್ಲ ಕೂಡ ನಿನಗೆ ಆಗ್ತಾ ಇರುವುದು ಶಾಸ್ತ್ರೋಕ್ತವಾದದ್ದೇನೆ ಅಂತ ಹೇಳಿಬಿಟ್ಟು ಯೋಗಾದಿ ಶಾಸ್ತ್ರಗಳಲ್ಲಿರುವಂಥ ಮಾತುಗಳಿಗೆ ಸಮನ್ವಯ ಮಾಡಿ ತೋರಿಸಿದ್ದು. ಅಂದರೆ ಗ್ರಂಥಕ್ಕೆ ಬೆಲೆ ಬರುವುದು ಅನುಭವಿಯ ಮಾತಿನಿಂದ. ಹಾಗಾಗಿ ಡಿ ವಿ ಜಿಯವರು ಕಗ್ಗದಲ್ಲಿ ಹೇಳ್ತಾರಲ್ಲ, ಇದು ಯಾವುದು ಅಂತಂದರೆ ಪರಮಾನುಭವಿಗಳ ಒಳಗಿನ ಹುಲಿ ಇದೆಯಲ್ಲ ಅದರೊಳಗೆ ಇರತಕ್ಕಂಥದ್ದು. ಹಾಗಾಗಿ ಒರಟು ಯಾನವ ಭಾಷೆ ಒರಟು ಯಾನ, ಇಟ್ಸ್ ಎ ಕ್ರೂಡ್ ವೆಹಿಕಲ್. ನಿಜವಾಗಿರುವುದು ಈ ತತ್ವ ಮಾತ್ರ ಅಂತ ಹಾಗೆ ನೋಡಿಕೊಳ್ಳಬೇಕು. ಮತ್ತು ಈಕೆ ಓದಿದ್ದು ಉಂಟು ಬೇಕಾದಷ್ಟು ಚೆನ್ನಾಗಿ. ನಾನು ಪರಮರಹಸ್ಯ ಅನ್ನುವಂಥ ಒಂದು ಗ್ರಂಥವನ್ನು ಉಲ್ಲೇಖ ಮಾಡಿದೆ. ಅಲ್ಲಿ ಬರುವಂತಹ ಅಷ್ಟಾವರಣದ ಎಲ್ಲ ಅಂಶಗಳನ್ನು, ಪಂಚಾಚಾರಗಳನ್ನು ಎಲ್ಲವನ್ನ ಈಕೆ ಉಲ್ಲೇಖ ಮಾಡುವುದುಂಟು. 8-10 ಶ್ಲೋಕಗಳನ್ನು ಉಂಡೆಯಾಗಿ ಹೇಳುವುದುಂಟು. ಆಕೆ ಓದಿದ್ದಿರಬೇಕು, ವಿದುಷಿಯಾಗಿರಬೇಕು, ಸಂದೇಹವಿಲ್ಲ. ಆದರೆ ಈ ರೀತಿಯಾದ ವ್ಯಾಸಂಗವನ್ನು ಫಾರ್ಮಲ್ ಟ್ರೈನಿಂಗ್ ಅಂತೀವಲ್ಲ, ಅದನ್ನು ಯಾವುದೂ ಮಾಡಿಕೊಳ್ಳದೆ ಇದ್ದಂಥವರು ಇದ್ದರು. ಆದರೆ ಅವರು ತಮ್ಮ ಅನುಭವವನ್ನು ಹೇಳಿದ್ದು ವೇದವಾಯಿತು, ವೇದಾಂತವಾಯಿತು. ರಮಣರನ್ನು ಕುರಿತು ಯಾರೋ ಕೇಳಿದರು, ಅವರೇನು ಅದ್ವೈತವನ್ನು ಹೇಳ್ತಾ ಇದ್ದಾರೆಯಾ ಶಂಕರ ಭಾಷ್ಯವನ್ನು ಹೇಳ್ತಾ ಇದ್ದಾರಾ ಅಂತ. ಇಲ್ಲ, ಅವರು ತಮ್ಮ ಅನುಭವ ಹೇಳ್ತಾರೆ, ಪುಸ್ತಕ ಓದೋರು ಅದು ಶಂಕರ ಭಾಷ್ಯದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರಂತೆ. ಈ ರೀತಿಯಾದದ್ದು ಜಡ್ಡು ಕೃಷ್ಣಮೂರ್ತಿಯವರ ಪುಸ್ತಕದ ಒಂದು ಆಧಾರವನ್ನು ಇಟ್ಟುಕೊಂಡು ನೂಲೇನೂರಿನ ಶ್ರೀನಿವಾಸಮೂರ್ತಿ, ಶ್ರೀಮೂರ್ತಿ ಅಂತ ಲೇಖನಿಯ ನಾಮದಲ್ಲಿ, ಕಾವ್ಯನಾಮದಲ್ಲಿ ಬರಿತಾ ಇದ್ದವರು, ಅವರು ಬರೆದಿದ್ದಾರೆ. ಅವರ ಪ್ರತಿಯೊಂದು ಮಾತಿಗೂ ಆಚಾರ್ಯರುಗಳ ಭಾಷ್ಯಗಳಿಂದ ಉಲ್ಲೇಖವನ್ನು ಕೊಡ್ತಾರೆ. ಹಾಗೆಯೇ ಅವರು ರಮಣರ ಒಂದು ಸಂವಾದಕ್ಕೆ ಕೂಡ ಪ್ರಸ್ಥಾನತ್ರಯ ಭಾಷ್ಯಗಳಿಂದ ಸಂವಾದಿ ವಾಕ್ಯಗಳನ್ನು ತೋರಿಸ್ತಾರೆ. ಎಲ್ಲಿಯೂ ಸಾಧ್ಯ. ಸಾಕಷ್ಟು ಹಿಂದೆ ಪ್ರೊಫೆಸರ್ ಎಂ ಹಿರಿಯಣ್ಣನವರು ಮತ್ತು ಡಿ ವಿ ಜಿಯವರು ಪ್ಲೇಟೋ ಹಾಗೂ ವೇದಾಂತದಲ್ಲಿ ಯಾವ ಸಂವಾದ ಬರುತ್ತದೆ ಅಂತ ಅನ್ನೋದನ್ನು ನಿರೂಪಣೆ ಮಾಡಬೇಕು ಅಂತಿದ್ದರಂತೆ. ಇಬ್ಬರಿಗೂ ನಾನಾ ವಿಧವಾದ ಕಾರ್ಯಾಂತರಗಳು ಒದಗಿ ಆ ಕೆಲಸ ಆಗಲಿಲ್ಲ. ಸಾಧ್ಯ ಇದೆ, ಬೇಕಾದಷ್ಟು ಎಕ್ಕೋಸ್ ಕಾಣಿಸುತ್ತದೆ. ಒಬ್ಬ ಶೇಕ್ಸ್ಪಿಯರನ್ನು, ಎಷ್ಟೋ ಭಾರತೀಯ ಕವಿಗಳನ್ನು, ವೇದಾಂತಿಗಳನ್ನು ಇಟ್ಟುಕೊಂಡು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ, ಸಾಮ್ಯ ಕಾಣಿಸುತ್ತದೆ. ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅಂತ ಹೇಳುವುದುಂಟಲ್ಲ, ಆ ರೀತಿಯಾಗಿ ನೋಡಬಹುದು. ಆಮೇಲೆ ಒಂದೊಂದು ಕಡೆಯಲ್ಲಿಯೂ ಆ ಪರಮಾನುಭವದ ಅನನ್ಯತೆಯನ್ನು ಹೇಳ್ತಾ ನಮ್ಮ ಅಸಹಾಯಕತೆಯನ್ನು ಅದೆಷ್ಟು ಕಾವ್ಯಮಯವಾಗಿ ಹೇಳ್ತಾಳೆ. ಹೆಜ್ಜೆಜ್ಜೆಗೆ ವ್ಯತಿರೇಕಾಲಂಕಾರ ಬಳಸ್ತಾಳೆ. ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವನೇ ಅಯ್ಯ, ನೀನು ಬಹಿರಂಗ ವ್ಯಾಪಾರ ದೂರಸ್ಥನು. ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವನೇ ಅಯ್ಯ, ನೀನು ವಾಂಗ್ಮನಕ್ಕತೀತನು. ಜಪಸ್ತೋತ್ರದಿಂದ ಒಲಿಸುವನೇ ಅಯ್ಯ, ನೀನು ನಾದಾತೀತನು. ಭಾವಜ್ಞಾನದಿಂದ ಒಲಿಸುವನೇ ಅಯ್ಯ, ನೀನು ಮತಿಗತೀತನು. ಯಾವ ರೀತಿ ನಿನ್ನನ್ನು ನಾನು ಒಲಿಸಿಕೊಳ್ಳಲಿ? ಅಷ್ಟವಿಧವಾಗಿ ಅರ್ಚನೆ ಮಾಡೋಣವ ಅಂತಂದರೆ ನೀನು ಬಹಿರಂಗ ವ್ಯವಹಾರಕ್ಕೆ ದೂರನಾದವನು ಅಂತ. ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ, ಬಹಿರಂಗವಾದ ಎಂಥ ಸಾತ್ವಿಕ ಪೂಜೆಯೂ ಅದು ವಾಮಾಚಾರ ಅಂತ. ಸೌಂದರ್ಯ ಲಹರಿಯ ಲಕ್ಷ್ಮೀಧರ ವ್ಯಾಖ್ಯಾನದಲ್ಲಿ ನೋಡ್ತೀವಿ, ಎಲ್ಲ ಬಹಿರಂಗ ಪೂಜೆಯೂ ವಾಮಾಚಾರ ಅಂತ ಬರೆದು ಬಿಡ್ತಾರೆ. ಇದು ಎಲ್ಲಿಗೆ ಇನ್ನು ಗತಿ ನಮ್ಮದು ಅಂತ ಅನಿಸುತ್ತದೆ. ಅಂದರೆ ಆ ಮಟ್ಟದಲ್ಲಿ, ಆ ಎತ್ತರದಲ್ಲಿ ಹೇಳ್ತಾ ಇದ್ದಾರೆ. ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವನೇ ಅಯ್ಯ, ನೀನು ವಾಂಗ್ಮನಕ್ಕೆ ಅತೀತನು. ಅರ್ಹುವೆನೆ ಸರ್ವಜ್ಞ ಕೇಳೆಂದರಸುವನೆ ಅರಸುವೆನೆ ಪರಿಪೂರ್ಣ ಕೇಳೆಂದರ್ಹುವೆನೆ ಸರ್ವಜ್ಞ ಅಂತ ಕುಮಾರವ್ಯಾಸನ ದ್ರೌಪದಿ ಹೇಳ್ತಾಳಲ್ಲ. ನಿನ್ನನ್ನು ನಾನು ಅರಸುವೆನೆ, ಹುಡುಕೋಣ ಅಂದರೆ ಪರಿಪೂರ್ಣ. ಎಲ್ಲಿ ಹುಡುಕೋದಕ್ಕೆ ನೀನು ಇಲ್ಲದ ಜಾಗ ಯಾವುದು? ಕೇಳೆಂದರ್ಹುವೆನೆ, ಅಯ್ಯ ಕೇಳು ಅಂತ ಹೇಳೋಣ ಅಂದರೆ ನಿನಗೆ ತಿಳಿಯದ್ದು ಇಲ್ಲ, ಸರ್ವಜ್ಞ. ಹೀಗಾಗಿ ಭಕುತರಾರ್ತಿಯ ನರಿವ ಘರಟ್ಟರಾರುಂಟು. ಭಕ್ತರ ಸಂಕಟವನ್ನು ಹಿಟ್ಟು ಮಾಡುವಂತಹ ನಿನ್ನಂತಹ ಒಂದು ಬೀಸುವ ಕಲ್ಲು ಮತ್ತು ಯಾರು ಉಂಟು? ಹಾಗಾಗಿ ನಿನ್ನ ಬಳಿ ಹೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಸುಮ್ಮನೆ ಇರದೆ ನಾನು ಹೊರಳ್ತಾ ಇದ್ದೀನಿ. ತಾಯಿ ನೀವು, ದೀನರು ನಾವು, ಗೋವುಗಳು ನಾವು ಕರುಗಳು, ನೀನು ಗೋವು ಅಂತ ಹೇಳ್ತಾಳೆ. ಆ ರೀತಿಯಲ್ಲಿ ಇದೇ ಮಾತನ್ನು
ಪರಾಪೂಜಾ ಅನ್ನುವ ಶಂಕರರ ಸ್ತೋತ್ರವನ್ನು ಉಲ್ಲೇಖ ಮಾಡಿ ಹೇಳಿದ್ನಲ್ಲ, ಪೂರ್ಣಸ್ಯಾವಾಹನಂ ಕುತ್ರ ಸರ್ವಾಧಾರಸ್ಯ ಶಾಸನಂ ರೂಪಂ ರೂಪವನಿ ವಿವರ್ಜಿತಸ್ಯ ಭವತೋ ಧ್ಯಾನೇನ ಯತ್ಕಲ್ಪಿತಂ ಸ್ತುತ್ಯಾ ನಿರ್ವಚನೀಯತಾ ಅಖಿಲ ಗುರೋ ದೂರೀಕೃತಂ ಯನ್ಮಯ ವ್ಯಾಪ್ತಿತ್ವಂಚ ನಿರಾಕೃತಂ ಭಗವತೋ ಯತ್ತೀರ್ಥಯಾತ್ರಾದಿನ ಅಂತ ಅವರು ಅಲ್ಲಿಯೇ ಹೇಳ್ಕೊಳ್ತಾರೆ. ಅನಾತ್ಮಶ್ರೀ ವಿಗ್ರಹಣಂ ನಿರ್ಗುಣ ಮಾನಸ ಪೂಜಾ ಈ ರೀತಿಯಾದ ಪ್ರಕರಣ ಗ್ರಂಥಗಳಲ್ಲಿಯೂ ಹೇಳ್ತಾರೆ. ಬಹಿರಂಗಕ್ಕೆ ಅಲ್ಲ, ಹೋಗಲಿ ಮನೋವಾಕ್ಯಗಳ ಮನಸ್ಸು ಮತ್ತು ವಾಕುಗಳಿಗೆ ಅದೂ ಅಲ್ಲ. ವಾಂಗ್ ಮನಸ್ಸಿಗೆ ಅತೀತ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಜಪಸ್ತೋತ್ರದಿಂದ ಒಲಿಸುವನೇ ಅಯ್ಯ, ನೀನು ನಾದಾತೀತನು. ಪರಾವಾಕ್ಕು ಅನಾಹತನಾದ ಅನ್ಸ್ಟ್ರಕ್ ಸೌಂಡ್. ನಮ್ಮದೆಲ್ಲ ಶಬ್ದ ಸ್ಟ್ರಕ್ ಸೌಂಡ್. ಗಂಟಲಿನ ವೋಕಲ್ ಕಾರ್ಡ್ಸು ವೈಬ್ರೇಟ್ ಆಗಬೇಕು, ಹೊಟ್ಟೆಯಿಂದ ಗಾಳಿ ತಿದಿಯಂತೆ ಒತ್ತಿ ಅಲ್ಲಿಂದ ಹಾಯ್ದು ಬರಬೇಕು. ಅದಲ್ಲದೇ ಇದ್ದಾಗ ಏನು ಹಾಡು, ಏನು ಸ್ತೋತ್ರ, ಏನು ಮಾಡಲಿ? ಭಾವಜ್ಞಾನದಿಂದ ಒಲಿಸುವನಯ್ಯ ನೀನು ಮತಿಗತೀತನು. ಯಾವ ರೀತಿ ಆಲೋಚನೆ ಮಾಡೋಣ? ಪಂಚ ಜ್ಞಾನೇಂದ್ರಿಯಗಳಿಗೆ, ಪಂಚ ಕರ್ಮೇಂದ್ರಿಯಗಳಿಗೆ, ಚತುರ್ವಿಧವಾದ ಅಂತರಿಂದ್ರಿಯಗಳಿಗೆ ಎಲ್ಲಕ್ಕೂ ಮೀರಿದಂಥವನು. ಹೃದಯ ಕಮಲದಲ್ಲಿ ಇಟ್ಟುಕೊಂಬೆನೇ ಅಯ್ಯ ನೀನು ಸರ್ವಾಂಗ ಪರಿಪೂರ್ಣನು. ಇನ್ನು ಹೃತ್ಕಮಲದಲ್ಲಿ ದಹರಾಕಾಶದಲ್ಲಿ ದಹರ ವಿದ್ಯಾ ಕ್ರಮ ಅಂತ ಏನು ಉಂಟು? ರಮಣರು ಯಾವುದನ್ನು ಹೃದಯ ವಿದ್ಯಾ ಅಂತ ಕರೀತಾರೆ. ಆ ರೀತಿ ಮಾಡೋಣವಾ? ನೀನು ಇಲ್ಲದ ಜಾಗ ಯಾವುದು? ವೇದ ಏನೋ ಹೇಳ್ತು, ಪದ್ಮಕೋಶ ಪ್ರತೀಕಾಶಗಂ ಹೃದಯಂಚಾಪ್ಯಧೋಮುಖಂ ಅಂತ. ತಲೆ ಕೆಳಕಾಗಿರುವ ತಾವರೆಯ ಮುಗ್ಗಿನಂತೆ ಹೃದಯ ಇದೆ. ತಸ್ಯಾಂತೆ ಸುಶರಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ವ್ಯವಸ್ಥಿತಂ ಅಂತ ಎಲ್ಲ ಹೇಳ್ತು. ಆದರೆ ನೀನಿಲ್ಲದ ಜಾಗ ಯಾವುದು? ಆಪಾದ ತಲಮಸ್ತಕ ಎಲ್ಲ ಕಡೆ ಇದೆಯಾ? ಅಯ್ಯ ನಿನ್ನ ಒಲಿಸಲು ಎನ್ನಳವಲ್ಲ, ನೀ ಒಲಿಯುವುದೇ ಸುಖವಯ್ಯ ಚೆನ್ನಮಲ್ಲಿಕಾರ್ಜುನ. ನಾನು ಒಲಿಸುವುದಲ್ಲ, ನೀನು ಒಲಿಯಬೇಕು ಅಂತ. ಯಮೈವೇಶ ಲಭತೆ ಯಮೈವೇಶ ವೃಣುತೆ ತೇನೇವ ಲಭ್ಯ ಉಪನಿಷತ್ತಿನ ಮಾತು. ಯಾರಕ್ಕೆ ಬ್ರಹ್ಮ ಒಲಿಯುತ್ತೋ, ಯಾರನ್ನ ಬ್ರಹ್ಮ ಒಲಿದು ಬರ್ತದೋ ಅವರಿಗೆ ಮಾತ್ರ ಸಿಗುತ್ತದೆ ಅಂತ. ನಮ್ಮ ಪ್ರಯತ್ನ ಇಲ್ಲ, ಅದು ಮಾಡಬೇಕು, ಅದು ಅನುಗ್ರಹ ಮಾಡಬೇಕು. ಅಂದರೆ ಅಷ್ಟು ಅಸಾಮಾನ್ಯವಾದದ್ದು. ಯಾಕೆಂದರೆ ಅದು ತುಂಬ ಸಾಮಾನ್ಯವಾದದ್ದರಿಂದ. ಇಟ್ಸ್ ಸೋ ಆಬ್ವಿಯಸ್ ಆ್ಯಂಡ್ ದಟ್ಸ್ ವೈ ಸೋ ಡಿಫಿಕಲ್ಟ್ ಅಂತನ್ನಬೇಕು. ಅದನ್ನು ಹೇಳ್ತಾಳೆ. ಈ ಒಂದು ವಚನವನ್ನು ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಅಭಿನಯ ಮಾಡಿದ್ದು ಹಲವು ಬಾರಿ ನೋಡಿದ್ದೀನಿ. ನಾನೇ ಅವರಿಗೆ ಈ ವಚನವನ್ನು ಅಭಿನಯಿಸಿ ಅಂತ ಹೇಳಿದ್ದೆ. ಆ ಹೃದಯ ಕಮಲದಲ್ಲಿ ಇಟ್ಟುಕೊಂಬೆನೇ ಅಯ್ಯ ಅನ್ನುವಾಗ ಅವರು ಮಾಡ್ತಾರೆ, ನಿನ್ನ ಹೃದಯ ಕಮಲದಲ್ಲಿ ಗುಟ್ಟಾಗಿ ಮುಚ್ಚಿಟ್ಟು ಬಿಡ್ತೀನಿ, ಹೊರಕ್ಕೆ ಬಡದಂತೆ ಮಿಸುಕಾಡದಂತೆ ಮಾಡಿಬಿಡ್ತೀನಿ ಅಂತ ಅಂದುಕೊಳ್ಳೋಷ್ಟೊತ್ತಿಗೆ ಇಡೀ ಮೈಯಲ್ಲಿ ವ್ಯಾಪಿಸಿದ್ದೀಯಾ, ಹೊರಗೆ ಒಳಗೆ ಎಲ್ಲ ಕಡೆ ವ್ಯಾಪಿಸಿದ್ದೀಯಾ, ಹೇಗೆ ಹಿಡಿಯಲಿ ಎನ್ನುವಂಥ ಅಸಹಾಯಕತೆಯನ್ನು ತನ್ಮೂಲಕ ಭಗವತ್ ಸರ್ವವ್ಯಾಪ್ತಿತ್ವದ ಆನಂದವನ್ನು ವ್ಯಕ್ತೀಕರಿಸ್ತಾರೆ. ತುಂಬ ಅಮೋಘವಾದ ಅಭಿನಯ ಅವರು ಮಾಡುವಂಥದ್ದು. ಈಚೆಗೆ ಒಂದು 6 ತಿಂಗಳ ಕೆಳಗೆ ಅದನ್ನು ನೋಡಿದ್ದೆ. ಜನವರಿ ಆರಂಭದಲ್ಲಿ ಚೆನ್ನೈಗೆ ಹೋಗಿಬಿಟ್ಟು ಭಾರತೀಯ ಪರಂಪರೆಯ ಎಲ್ಲ ಸ್ತ್ರೀ ಕವಿಗಳ ಪ್ರಾತಿನಿಧಿಕವಾದ ಕವಿತೆಗಳನ್ನು ತೆಗೆದುಕೊಂಡು ನರ್ತನ ಮಾಡಿದರು. ಅಲ್ಲಿ ಇದನ್ನು ಮತ್ತೆ ಮಾಡಿದರು. ಮತ್ತೊಂದು ಅದ್ಭುತವಾದ ಏಕಾವಳ್ಳಿ ಅಲಂಕಾರ, ಉಲ್ಲೇಖ, ಉಪಚಾರ ವಕ್ರತಾ ಇತ್ಯಾದಿ ಎಲ್ಲ ಕಾವ್ಯ ಸೌಂದರ್ಯ ಇರುವ ವಚನ ನನಗೆ ತುಂಬ ಇಷ್ಟವಾದದ್ದು. ನನ್ನ ತಾಯಂತೂ ಬಹಳ ಇಷ್ಟಪಡ್ತಾ ಇದ್ದರು. ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ, ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ, ನೆನಹಿಂಗೆ ಅರಿವಾಗಿ ಕಾಡಿತ್ತು ಮಾಯೆ, ಜಗದ ಜಂಗುಳಿಗೆ ಬೆಂಗೋಲನೆತ್ತಿ ಕಾಡಿತ್ತು ಮಾಯೆ, ಚೆನ್ನಮಲ್ಲಿಕಾರ್ಜುನ ನೀನೊಡ್ಡಿದ ಮಾಯೇನಾರು ಗೆಲ್ಲಬಾರದು. ಒಂದೊಂದು ಮಾತು ಚೆನ್ನಾಗಿದೆ. ಆಕಾಶವಾಣಿಯಲ್ಲಿ ಇದನ್ನು ತುಂಬ ಚೆನ್ನಾಗಿ ಗಾನ ಮಾಡ್ತಾ ಇದ್ದಿದ್ದು ನನಗೆ ಜ್ಞಾಪಕ ಇದೆ. ಧಾರವಾಡ ನಿಲಯದಿಂದ ಕಾಯಕ್ಕೆ ನೆಳಲಾಗಿ ಕಾಡೀತು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡೀತು ಮಾಯೆ ಅಂತ ಶುದ್ಧ ಧನ್ಯಾಸಿಯನ್ನು ಒಂದು ಸ್ವಲ್ಪ ಭೀಂಪಲಾಸಿ ಛಾಯೆಯನ್ನು ಬೆರೆಸಿ ಹಾಡ್ತಾಯಿದ್ರು. ಎಷ್ಟು ಅಂತರೀಕ್ಷಣೆ ಅದರೊಳಗಿದೆ. ದೇಹಕ್ಕೆ ನೆರಳಂತೆ ಮಾಯೆ ಕಾಡುತ್ತದೆ, ನೆರಳಾಗಿ ಕಾಡುತ್ತದೆ ಅಂತ. ಅಲ್ಲಮಪ್ರಭುಗಳನ್ನು ನೆರಳು ಚೆಲ್ಲದ ಮಹಾನುಭಾವ ಅಂತಿದ್ದರಂತೆ. ಪಾರದರ್ಶಕವಾದಂಥ ವ್ಯಕ್ತಿತ್ವ ಎಲ್ಲ ಇಟ್ ಶುಡ್ ಪಾಸ್ ಥ್ರೂ. ಒಪೇಕ್ನೆಸ್ ಇದ್ದರೆ ತಾನೆ, ತಡೆ ಇದ್ದರೆ ತಾನೆ. ಅತ್ಯಂತ ಪಾರದರ್ಶಕವಾದರೆ ಎಲ್ಲಿ ಯಾವುದು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತದೆ? ಪಾರದರ್ಶಕವಾದ ವ್ಯಕ್ತಿತ್ವ ನೆರಳನ್ನು ಚೆಲ್ಲೋಲ್ಲ. ಒಮ್ಮೆ ರಾಜರತ್ನಂ ಅವ್ರನ್ನ ಸಂದರ್ಶನ ಮಾಡ್ತಾ ಯಾರೋ, ನೀವು DVG, ಮಾಸ್ತಿ, BM ಶ್ರೀ, ಗೋವಿಂದ ಪೈ ಇವರ ನೆರಳಿನಲ್ಲಿ ಬೆಳೆದವರು ಅಂದರೆ, ಸ್ವಾಮಿ ನಿಲ್ಲಿ ನೆರಳಲ್ಲ ಬೆಳಕಿನಲ್ಲಿ ಬೆಳೆದವನು ನಾನು ಅಂತಂದ್ರಂತೆ. ಹಾಗೆ ಕಾಯಕ್ಕೆ ನೆಳಲಾಗಿ ಕಾಡುವುದು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ. ಮನಸ್ಸು ದ್ವಂದ್ವದ ಮೂಲ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ ಅನ್ನುವ ಮಾತು ಉಂಟು. ಚಿತ್ತಮಿಂದ್ರಿಯ ಸೇನಾಯಾ ನಾಯಕಸ್ತಜ್ಜಯಾಜ್ಜಯ ಉಪಾನದ್ ಗೂಢಪಾದಸ್ಯ ಚರ್ಮಾವೃತೇವ ಸರ್ವಭೂ ಅಂತ ಯೋಗ ವಾಸಿಷ್ಠ ಹೇಳ್ತದಲ್ಲ.
ಮನಸ್ಸೇ ಎಲ್ಲ ಇಂದ್ರಿಯಗಳ ನಾಯಕ. ಅದನ್ನು ಗೆದ್ದರೆ ಚರ್ಮದ ಚಪ್ಪಲಿ ಹಾಕಿಕೊಂಡ ಕಾಲಿಗೆ ಜಗತ್ತೆಲ್ಲ ಚರ್ಮ ಹಾಸಲ್ಪಟ್ಟಂತೆ ತೋರುವ ಹಾಗೆ ಇದು ಅಂತ. ಅದಕ್ಕೆ ಪ್ರಾಣಕ್ಕೆ ಮನಸ್ಸು ನನ್ನದು ನಾನು ಅನ್ನುವ ದ್ವೈಧೀಭಾವಕ್ಕೆ ಪ್ರತ್ಯೇಕತೆಗೆ ಅವಕಾಶವಾಗುವುದು ಮನಸ್ಸು. ಹಾಗಾಗಿ ಕಾಡುತ್ತದೆ. ಅಂದರೆ ಪ್ರಾಣ ಅಂದರೆ ಅಸ್ತಿತ್ವ, ಜೀವಾಸ್ತಿತ್ವ. ಪ್ರಕೃಷ್ಟತೆಯ ಅನಿತಿ ಸ್ಪಂದತೆ ಇತಿ ಪ್ರಾಣ ಅಂತ. ಈ ಉಸಿರಿಗೆ ಅಹಂಕಾರವಾಗಿ, ರಾಗದ್ವೇಷವಾಗಿ, ಕಾಮದ ನೆಲೆಯಾಗಿ, ಕಾಮದ ತಂದೆಯಾಗಿ ಕಾಡುವಂಥ ಮನಸ್ಸಾಯಿತು, ಅದು ಮಾಯೆ. ಇನ್ನು ಮನಕ್ಕೆ ನೆನಹಾಗಿ, ಮನಸ್ಸಿಗೆ ಚಿತ್ತ. ಅಂತಃಕರಣದಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ 4 ವಿಭಾಗ ಉಂಟು ಅಂತಾರೆ. ಎಲ್ಲ ಒಂದೇ, ಬೇರೆ ಬೇರೆ ರೀತಿಯಿಂದ ನೋಡಿದಾಗ. ಸಂಕಲ್ಪ ವಿಕಲ್ಪಾತ್ಮಕವಾದಾಗ ಮನಸ್ಸು, ನಿಶ್ಚಯಾತ್ಮಕವಾದಾಗ ಬುದ್ಧಿ, ಜ್ಞಾಪಕಾತ್ಮಕವಾದಾಗ ಚಿತ್ತ ಅಂತ ಕರೀತಾರೆ. ಮನಸ್ಸು ತೊಂದರೆಯಲ್ಲಿ ಇಲ್ಲದೇ ಇದ್ದಾಗಲೂ ನಮಗೆ ಜ್ಞಾಪಕವಾಗಿ ಕಾಡ್ತಾ ಇರ್ತದೆ. ಎಂದೋ ನಡೆದ ಅವಮಾನ, ಎಂದೋ ನಡೆದ ಬಹುಮಾನ, ಇಂದಿನದೋ ನೋವು, ಇಂದಿನದೋ ನಲಿವು, ಆ ಜ್ಞಾಪಕ ಮತ್ತೆ ನಮ್ಮನ್ನು ಕೆರಳಿಸ್ತಾ ಇರ್ತದೆ. ರವಿವರ್ಮರ ಒಂದು ಮೋಹಿನಿ ಉಯ್ಯಾಲೆಯಲ್ಲಿ ತೂಗಿಕೊಳ್ತಾ ಇರುವ ಚಿತ್ರವನ್ನು ಯಾವುದೋ ಒಬ್ಬ ಚಿತ್ರಕಲಾ ರಸಿಕ ಹೋಗಿ ನೋಡಿದರೆ, ಆ ತೂಗಿಕೊಳ್ಳುವ ಮೋಹಿನಿಯ ಚಿತ್ರವನ್ನು ನೋಡಿದಾಗ ಅವನಿಗೆ ಪ್ರೇಯಸಿಯ ತುರುಬಿಗೆ ಹಚ್ಚಿಕೊಂಡ ಗಂಧದ ಎಣ್ಣೆಯ ಪರಿಮಳ ನೆನಪಿಗೆ ಬರ್ತಾ ಇತ್ತಂತೆ. ಇಂಥ ವಿಚಿತ್ರ ನೋಡಿ. ಸಾಮಾನ್ಯವಾಗಿ ನೋಡಿದಾಗ ಇನ್ಯಾವುದು ಪಿಕ್ಚರ್ ತಲೆಯಲ್ಲಿ ಮೂಡೋದು ಅಂತ ಇವನಿಗೆ ಪರಿಮಳವೇ ಮೂಡ್ತಾ ಇತ್ತು. ಅವನ ವಾಸನಾಶಕ್ತಿ ಇಷ್ಟು ಗಾಢವಾದದ್ದು. ಅಂದರೆ ಜ್ಞಾಪಕ ಯಾವ ಮಟ್ಟದ್ದು ಅಂತ ಗೊತ್ತಾಗುತ್ತದೆ. ಇಷ್ಟು ಜಿಗುಟಾದ ಜ್ಞಾಪಕ ಶಕ್ತಿ ಆದರೆ ಬದುಕಿನಿಂದ ದಾಟಿಕೊಳ್ಳೋದು ಕಷ್ಟ. ನಾವು ನೋವುಗಳನ್ನು ಮರೆಯೋಕ್ಕೆ ಆಗೋಲ್ಲ, ನಲಿವಿನ ಅಹಂಕಾರದಿಂದ ಬಿಡುಗಡೆ ಪಡೆಯೋಕ್ಕೆ ಆಗೋಲ್ಲ. ಈ ಕುಗ್ಗು ಹಿಗ್ಗುಗಳಿಂದ ಆಚೆಗೆ ಬರುವುದು ಹೇಗೆ? ಸುಖ ದುಃಖಗಳಿಂದ ಆನಂದದ ಕಡೆಗೆ ತಿರುಗುವುದು ಹೇಗೆ? ನೆನಹಿಂಗೆ ಅರಿವಾಗಿ ಕಾಡಿತ್ತು ಮಾಯೆ. ಈ ಜ್ಞಾಪಕಕ್ಕೂ ಮಿಗಿಲಾದದ್ದು ಬುದ್ಧಿ. ಅಂದರೆ ಇದು ಹೌದು, ಇದು ಹೀಗೆ, ಇದು ಹಾಗೆ ಅಂತ ಅಂದುಕೊಂಡು ಮತ್ತೆ ಮತ್ತೆ ಎಲ್ಲವನ್ನು ರ್ಯಾಷನಲೈಸ್ ಮಾಡ್ತೀವಲ್ಲ, ಎಲ್ಲಕ್ಕೂ ಒಂದು ವೈಚಾರಿಕತೆಯ ಆಯಾಮ ಕೊಡ್ತೀವಲ್ಲ, ಅದು ಭಯಾನಕ. ಮನಸ್ಸಿನಲ್ಲಿ ವೈಚಾರಿಕತೆ ಇಲ್ಲವಾದ ಕಾರಣ ಭ್ರಮೆ ಅಂತ ಅಂದುಕೊಳ್ಬೋದು, ಉದ್ವಿಗ್ನತೆ ಎಂದುಕೊಳ್ಬೋದು. ಆದರೆ ಅದಕ್ಕೆ ಒಂದು ಇಂಟೆಲೆಕ್ಚುವಲ್ ಅರೋಗೆನ್ಸ್ ಬಂದರೆ, ವೈಚಾರಿಕಾಹಂಕಾರ ಬಂದರೆ ಭಯಾನಕ ಆಗುತ್ತದೆ. ಆಧುನಿಕ ಜಗತ್ತಿಗಿರುವ ದೊಡ್ಡ ಸಮಸ್ಯೆ ಅದೇ. ಅದು ಭಾವನೆಯಲ್ಲಿ ಬದುಕ್ತಾ ಇಲ್ಲ, ವಿಚಾರದಲ್ಲಿ ಸಾಯ್ತಲೂ ಇಲ್ಲ. ಅಂದರೆ ವಿಚಾರದ ಮೂಲಕವಾಗಿ ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳಬೇಕು, ಭಾವನೆಯ ಮೂಲಕವಾಗಿ ಬದುಕನ್ನು ಬೆಳಗಿಕೊಳ್ಳಬೇಕು. ಅದು ಹಾಗೆ ಮಾಡದೆ ವಿಚಾರದ ಅಹಂಕಾರವನ್ನು ಪಡ್ಕೊಳ್ತಾ ಇದೆಯಲ್ಲ. ಇದನ್ನೇ ಭಗವದ್ಗೀತೆಯಲ್ಲಿ ಪ್ರಜ್ಞಾವಾದ ಅಂತ ಕೃಷ್ಣ ಹೇಳ್ತಾನೆ. ಪ್ರಜ್ಞಾವಾದಾಂಶ್ಚ ಭಾಷಸೆ ಅಂತ. ಈ ರೀತಿಯಾಗಿ ನೆನಹಾಗಿ, ನೆನಹಿಂಗೆ ಅರಿವಾಗಿ ಕಾಡ್ತಾ ಇದೆ ಮಾಯೆ. ಅರಿವು ಅಂದರೆ ನಾಲೆಜ್ ಆಫ್ ಸಬ್ಜೆಕ್ಟಿವ್ ನಾಲೆಜ್. ಇದು ಸವಿಶಿಷ್ಟವಾದ ಜ್ಞಾನ. ನಿರ್ವಿಶಿಷ್ಟವಾದರೆ ಅದು ಬ್ರಹ್ಮಾನಂದವೇ ಆಗುತ್ತದೆ. ಜಗದ ಜಂಗುಳಿಗೆ ಬೆಂಗೋಲನೆತ್ತಿ ಕಾಡಿತ್ತು ಮಾಯೆ. ಜಗತ್ ಸಮೂಹಕ್ಕೆ ಸೂರ್ಯನಂತೆ ಧಗಧಗಿಸಿ ಉರಿದು ತಲೆ ಸೀಯಿಸ್ತಾ ಇದೆ. ಚೆನ್ನಮಲ್ಲಿಕಾರ್ಜುನ ನೀನೊಡ್ಡಿದ ಮಾಯೆ ನಾರು ಗೆಲ್ಲಬಾರದು. ವಚನಕಾರರು ಗೆಲ್ಲಬಾರದು, ಮಾಡಬಾರದು ಅನ್ನುವಂತೆ ಹೇಳಿದಾಗ ಮಾಡಲಾರರು ಅನ್ನುವ ಭಾವದಿಂದ ಹೇಳ್ತಾರೆ ಅಂತ ವ್ಯಾಕರಣ ವಿದ್ವಾಂಸರು ತಿಳಿಸ್ತಾರೆ. ಅದಕ್ಕೆ ಈ ಅರ್ಥವೂ ಇಟ್ಕೊಳ್ಬೋದು. ಗೆಲ್ಲೋಕ್ಕಾಗೋಲ್ಲ, ಗೆಲ್ಲಬಾರದು ಅಂತ ನಿನ್ನ ನಿಶ್ಚಯವ. ದೈವೀ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಅದೇನೆ. ಅದು ದೈವೀ ಮಾಯೆ. ಅದಕ್ಕೆ ಅವನಿಗೇ ಶರಣಾಗಬೇಕು. ಆತ್ಮಾನಂ ಶರಣಮನ್ವಿಚ್ಛ. ಹಾಗಾದಾಗ ಮಾತ್ರ ಬರುವುದಕ್ಕೆ ಸಾಧ್ಯ ಅಂತ. ಈ ಮಟ್ಟದ ಮಾಯೆಯನ್ನು ಕುರಿತು, ಅಂತರಿಕ್ಷಣೆಯನ್ನು ಕುರಿತು ಎಷ್ಟು ವೇದಾಂತಮಯವಾಗಿ ಮಹಾದೇವಿ ಅಕ್ಕ ಹೇಳುವುದುಂಟು. ಬಸವಣ್ಣನವರು ಹೇಳಿಲ್ಲ ಈ ಥರದ್ದು. ಬಿಟ್ಟನೆಂದರೆ ಬಿಡದೀ ಮಾಯೆ, ಬಿಡದಿದ್ದರೆ ಬೆಂಬತ್ತಿತು ಮಾಯೆ, ಯೋಗಿಗೆ ಯೋಗಿಣಿ ಆಯಿತು ಮಾಯೆ, ಸವಣಂಗೆ ಸವಣಿ ಆಯಿತು ಮಾಯೆ, ಯತಿಗೆ ಪರಾಕಿ ಆಯಿತು ಮಾಯೆ, ನಿನ್ನ ಮಾಯೆಗೆ ನಾನಂಜುವಳಲ್ಲ ಚೆನ್ನಮಲ್ಲಿಕಾರ್ಜುನ ದೇವ ನಿಮ್ಮಾಣೆ. ನಾನು ಯಾವ ಮಾಯೆಗೂ ಅಂಜೋದಿಲ್ಲ, ನಾನು ಮಾಯಾತೀತಳಾಗ್ತೀನಿ ಅನ್ನುವ ಮಾತನ್ನು ಹೇಳ್ತಾಳೆ. ವೇದಶಾಸ್ತ್ರ ಪುರಾಣಾಗಮಗಳೆಲ್ಲ ಕೊಟ್ಟಣದ ಕುಟ್ಟುತ್ತ ನುಚ್ಚು ತೌಡು ಕಾಡಿಭೋ ಇದ ಕುಟ್ಟಲೇಕೆ ಅತ್ತಲಿತ್ತ ಹರಿವ ಮನವ ಮನದ ಶಿರವ ನರಿದಡೆ ಬಚ್ಚ ಬರಿಯ ಬಯಲು ಚೆನ್ನಮಲ್ಲಿಕಾರ್ಜುನ. ಸುಮ್ಮನೆ ವೇದಶಾಸ್ತ್ರ ಪುರಾಣಗಳ ತೌಡು ಕುಟ್ಟೋದ್ರೊಳಗೆ ಏನು ಅಂತ. ನುಚ್ಚು ತೌಡು ಕಾಡಿಭೋಹೋ, ಇದು ತಿರಸ್ಕಾರ ಅಲ್ಲ. ಜ್ವಾಲಿನಿ ಕಂದರ್ಪ ಅನ್ನುವಂತಹ ಒಂದು ತಂತ್ರ ಗ್ರಂಥದಲ್ಲಿ ಬರುತ್ತದೆ. ಈ ಶಾಸ್ತ್ರ ಅನ್ನುವಂತಹ ಮೊಸರನ್ನು ಮಥನ ಮಾಡಿ ತತ್ವ ಅನ್ನುವ ಬೆಣ್ಣೆಯನ್ನು ಯೋಗಿಗಳು ನೆಕ್ಕಿಬಿಟ್ಟಿದ್ದಾರೆ. ಇನ್ನು ನೀರು ಮಜ್ಜಿಗೆಗಾಗಿ ಜಗಳ ಆಡ್ತಾ ಇರ್ತಾರೆ ವಿದ್ವಾಂಸರು ಅಂತ.
ಆಗುವಂಥದ್ದು ಹಾಗೆ. ದೇವಂ ವಿಕ್ರಿಯೆ ಅತ್ರೋತ್ಸವ ಮಕಾರ್ಷಿತ್, ದೇವರನ್ನು ಮಾರಿಬಿಟ್ಟು ಜಾತ್ರೆ ಮಾಡಿದ್ರು ಅಂತ. ಈ ರೀತಿಯಲ್ಲಿ ಅವರು ಹಾಗೆ ಕೋಲಾಹಲ ಮಾಡ್ತಾ ಇರ್ತಾರೆ, ತತ್ವದ ನಿಶ್ಚಯಕ್ಕೆ ಬರೋದೇ ಇಲ್ಲ. ಹಾಗಾಗಿ ಅಲ್ಲ, ಅತ್ತಲಿತ್ತ ಹರಿವ ಮನದ ಶಿರವ ನರಿದಡೆ, ಮನಸ್ಸಿನ ತಲೆ ಎಲ್ಲಿದೆ ಅಂತ ನೋಡಿ ಅದನ್ನು ಕತ್ತರಿಸಿದರೆ ಬಚ್ಚ ಬರಿಯ ಬಯಲು. ಬಯಲು ಅನ್ನುವುದು ವೀರಶೈವ ಪರಿಭಾಷೆಯಲ್ಲಿ ತುಂಬ ಮಹೋನ್ನತವಾದ ಶಬ್ದ. ಬೌದ್ಧರ ಶೂನ್ಯ, ವೇದಾಂತಿಗಳ ಬ್ರಹ್ಮ, ವೀರಶೈವರ ಬಯಲು ಒಂದೇ. ಆ ಪರಿಪೂರ್ಣ ಅನುಭವವನ್ನು ಹೇಗೆ ಹೇಳುವುದು? ಎಲ್ಲರೂ ಹೇಳಿ ಹಾಳಸಲು ಮಾಡಿಬಿಡ್ತಾರೆ. ಅನಧಿಕಾರಿಗಳು, ಅನನುಭವಿಗಳು, ಪಂಡಿತಮ್ಮನ್ಯರು ಈ ದಿವ್ಯಾನುಭವವನ್ನು ಮಾತಿಗೆ ತಂದು ಇಳಿಸುವಾಗ ಹಾಳು ಮಾಡಿಬಿಟ್ಟಾಗ ಆ ಪದಗಳನ್ನೇ ಬಳಸೋಕ್ಕಾಗೋಲ್ಲ. ಆಗ ಪರ್ಯಾಯವಾದ ರೀತಿಯಲ್ಲಿ ಹೇಳಬೇಕು. ಹಲವು ವರ್ಷಗಳ ಕೆಳಗೆ ಮುಂಗಾರು ಮಳೆ ಸಿನಿಮಾ ಬಂತು. ಅಲ್ಲಿ ಒಂದು ಕಡೆಗೆ ಒಮ್ಮೆ ಹೀಗೆ ನನ್ನ ಕೊಲ್ಲು ಸುಮ್ಮನೆ ಅಂತ ಏನೋ ಬರುತ್ತದೆ ಸಾಲು, ಅನಿಸುತ್ತದೆ ಏಕೋ ಇಂದು ಅನ್ನುವ ಹಾಡಿನಲ್ಲಿ ಕೀರವಾಣಿ ರಾಗದಲ್ಲಿ ಸಂಯೋಜನೆ ಮಾಡಿದ್ದಾರೆ. ನಮ್ಮ ಜಯಂತ್ ಕಾಯ್ಕಿಣಿ ಬರೆದಿದ್ದಾರೆ. ಒಳ್ಳೆಯ ಸಾಹಿತ್ಯ. ಕೊಲ್ಲು ಸುಮ್ಮನೆ ಅಂದರೆ ಪ್ರೀತಿಯ ಹುಡುಗಿ ಕೊಲ್ಲಬೇಕಾ ಇವನನ್ನು? ಹಾಗಲ್ಲ, ಕೊಲ್ಲು ಅಂದರೆ ಬದುಕಿಸು ಅನ್ನುವಂಥ ಅರ್ಥ. ಹಾಗೆ ನಾವು ತದ್ವಿಪರೀತವಾದ ಶಬ್ದಗಳನ್ನು ಬಳಸ್ತೀವಿ. ಇದನ್ನು ವಿಪರೀತ ಲಕ್ಷಣ ಅಂತ ಅಲಂಕಾರ ಶಾಸ್ತ್ರದಲ್ಲಿ ಹೇಳ್ತಾರೆ. ಬೆಳ್ಳಾವಿ ವೆಂಕಟನಾರಪ್ಪನವರು ಬಹಳ ಒಳ್ಳೆಯ ಸಹೃದಯರು, ವಿದ್ವಾಂಸರು, ಕನ್ನಡಕ್ಕಾಗಿ ದುಡಿದಂಥ ನಿಸ್ಪೃಹರಾದವರು. ವೆಂಕಟನಾರಾಯಣಪ್ಪನವ್ರಿಗೆ ಕೆಲವೊಂದು ವರ್ಡ್ಸ್ ಇತ್ತಂತೆ. ಕೆಲಸ ಎಲ್ಲ ಪರಿಷ್ಕಾರವಾಗಿ ಮುಗೀತು ಅಂತಂದರೆ ಅವ್ರು ಹೇಳ್ತಾ ಇದ್ದು, ಡಿ ವಿ ಜಿ ಕೇಳಿದ್ರಂತೆ, ಏನು ಬೆಳ್ಳಾವಿಯವರೇ ಮುಗೀತೆ ಕೆಲಸ ಅಂದರೆ, ಆಯ್ತಪ್ಪ ನಾಶನವಾಗೋಯಿತು ಅಂತಂದ್ರಂತೆ. ನಾಶನವಾಯಿತು ಅಂದರೆ ಚೆನ್ನಾಗಿ ಮುಗೀತು ಅಂತ ಅರ್ಥ, ಅಂದರೆ ನಿಶ್ಶೇಷವಾಗಿ ಆಯಿತು ಅಂತನ್ನುವಂಥದ್ದು. ಈ ರೀತಿಯಾಗಿ ತದ್ವ್ಯತಿರಿಕ್ತವಾದ ಶಬ್ದಗಳಿಂದ ಹೇಳುವಂಥದ್ದು ಅದು ಉಂಟು. ನಿರ್ಗುಣ ಅನ್ನುವುದು ಸಕಲ ಗುಣ ಅನ್ನುವ ಅರ್ಥ, ನಿರಾಕಾರ ಅನ್ನುವುದು ಸಕಲಾಕಾರ ಅನ್ನುವ ಅರ್ಥ. ಆ ತುಂಬುತನವನ್ನು ಹೇಗೆ ಹೇಳುವುದು? ನಾ ಸತ್ತಂತಾಯಿತು ಅದನ್ನು ಆಸ್ವಾದಿಸಿದಾಗ ಅಂದರೆ ನಾನು ಅನ್ನುವ ಪ್ರತ್ಯೇಕತೆಯೇ ಸತ್ತಂತಾಯಿತು ಅನ್ನುವ ಭಾವ. ಈ ರೀತಿಯಾಗಿ ಹೇಳ್ತಾರೆ. ಅದು ಅನುಭಾವಿಗಳ ದಾರಿ ಕೂಡ. ಹಾಗಾಗಿ ಅವಳು ಹೇಳ್ತಾ ಇದ್ದಾಳೆ, ಪಚ್ಚ ಬರಿಯ ಬಯಲು. ಏನು ಉಂಟು? ಏನಿಲ್ಲ ಅದರೊಳಗೆ. ಅದೊಂಥರ ಖಾಲಿತನದ ತುಂಬುತನ ಅನ್ನಬೇಕು. ಮತ್ತೆ ಮತ್ತೆ ವಿರೋಧಾಭಾಸಗಳಲ್ಲಿ ಮಾತಾಡಬೇಕು. ಪರಮ ವೇದಾಂತವನ್ನು ಹೇಳುವಾಗ ಎಲ್ಲರೂ ವಿರೋಧಾಭಾಸ ಅಲಂಕಾರಕ್ಕೆ ಬರುತ್ತದೆ. ತದೇಜತಿ ತನ್ನೈಜತಿ ತದ್ದೂರೇ ತದ್ವದಂತಿಕೆ ಅನ್ನುವಲ್ಲಿ ಇದೆ ತಾನೆ. ಹಾಗೆಯೇ ಇವಳು ಹೇಳ್ತಾಳೆ. ಎಲ್ಲರೂ ಅನುಭಾವಿಗಳದನ್ನು ಹೇಳ್ತಾರೆ. ಅಲ್ಲಮ್ಮ ಪ್ರಭುಗಳಲ್ಲಿ ಇನ್ನೂ ನೋಡ್ತೀವಿ. ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲರೆ, ಹಾವಿನ ಸಂಗವೇ ಲೇಸು ಕಂಡಯ್ಯ. ಕಾಯ ವಿಕಾರವ ಕಳೆದು ಕಾಯದಲ್ಲಿದ್ದರೆ, ಕಾಯದ ಸಂಗವೇ ಲೇಸು ಕಂಡಯ್ಯ. ಎಂಥ ಮಾತು! ಎಲ್ಲ ಕಾಲಕ್ಕೂ ಸುವರ್ಣ ಮಧ್ಯಮ ಮಗ್ಗ ಅಂತ ಬುದ್ಧ ಹೇಳಿದ್ದು ಇದೇನೆ. ದೇಹ ದೇಹ ಹಾಳು ದೇಹ ಹಾಳು ದೇಹ ಹಾಳು ದೇಹವಿದೇನು ಸುಖ ಅಂತನ್ನುವುದಕ್ಕೆ ಎಲ್ಲರೂ ತೊಡಗಿದಾಗ ಹೇಳ್ತಾಳೆ, ದೇಹ ನಿಂದೆ ಮಾಡಬೇಡಿ, ದೇಹದಲ್ಲಿ ಏನಿದೆ? ದೇಹವನ್ನು ಆಡಿಸುವ ಮನಸ್ಸಿನಲ್ಲಿದೆ. ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲರೆ, ಹಾವಿನ ಸಂಗವೇ ಲೇಸು. ಹಾವಿನ ವಿಷ ಹಲ್ಲಲ್ಲಿರುವುದು. ಆ ವಿಷದ ಹಲ್ಲನ್ನು ತೆಗೆದ ಮೇಲೆ ಹಾವನ್ನು ಆಡಿಸಿಕೊಂಡು ಮತ್ತೊಬ್ಬ ಪರಮೇಶ್ವರನಂತೆಯೋ ಕಾಲಿಗೆ ಮರ್ದನಂತೆಯೋ ಆಟ ಆಡಿ, ಕಾಯದ ವಿಕಾರವ ಕಳೆದು ಕಾಯದಲ್ಲಿದ್ದರೆ ಕಾಯದ ಸಂಗವೇ ಲೇಸು. ದೇಹಕ್ಕೆ ವಿಕಾರವನ್ನು ಉಂಟು ಮಾಡುವ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡ್ರೆ ಅದೇ ಚೆನ್ನ ಅಂತ. ನಾವು ಎಷ್ಟೋ ಬಾರಿ ಮೂಲಚ್ಛೇದ ಪಾಂಡಿತ್ಯ ಮಾಡ್ತೀವಿ, ಅದು ಯುಕ್ತವಲ್ಲ ಅಂತ ಹೇಳ್ತಾಳೆ. ಎಲ್ಲಿ ಚಿಕಿತ್ಸೆ ಮಾಡಬೇಕು ಅದು ಮಾಡಿ. ವಿಷಯಿಣಿ ಚಿತ್ತೇ ವಿಧೀಯತಾಂ ಚಿಕಿತ್ಸಾ ದೃಶಿದೇಯ ಔಷಧಂ ಕೋ ದೃಶ್ಯೇ ದತ್ವ ಕೃತಿ ಭವತಿ ಅಂತ ನೀಲಕಂಠ ದೀಕ್ಷಿತ ಹೇಳ್ತಾನೆ. ವಿಷಯಿ ಅಂದರೆ ಅಂತರಂಗ ಮನಸ್ಸಿನಲ್ಲಿ ಮಾಡಬೇಕಾದ ಚಿಕಿತ್ಸೆಯನ್ನು ದೇಹದಲ್ಲಿ ಜಗತ್ತಿನಲ್ಲಿ ಮಾಡಿ ಎಲ್ಲಿ ಫಲವನ್ನು ಪಡೆಯೋದಕ್ಕೆ ಸಾಧ್ಯ? ಕಾಮಾಲೆ ಬಂದವನಿಗೆ ಜಗತ್ತಿಗೆಲ್ಲ ಹಳದಿ ಕಾಣಿಸ್ತಾ ಇದೆ ಅಂತಂದರೆ ವೈಟ್ ಲೆಡ್ ಎಲ್ಲ ಕಡೆ ಬೆಳೆಯೋದಕ್ಕೆ ಸಾಧ್ಯವ? ಸಾಧುವ? ಅವನು ಮಾಡಿಕೊಳ್ಬೇಕಾದ್ದು ಅಂತಶ್ಚಿಕಿತ್ಸೆ. ಆ ರೀತಿಯಾಗಿ ತಾಯಿ ರಕ್ಕಸಿ ಆದಂತೆ ಕಾಯ ವಿಕಾರವು ಅಂತ. ಅಮ್ಮ ರಾಕ್ಷಸಿ, ಮಕ್ಕಳಿಗ ಅಲ್ಲ, ಅವಳು ಮಕ್ಕಳಿಗೆ ತಾಯೇ. ಹುಲಿಯ ಮಕ್ಕಳಿಗೆ ಹುಲಿ ಭಯವೇ, ಸಿಂಹದ ಮಕ್ಕಳಿಗೆ ಸಿಂಹ ಭಯವೇ ಅಲ್ಲ. ಆ ರೀತಿಯಾಗಿ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು. ರಾಕ್ಷಸಿ ಹೌದು, ಯಾರಿಗೆ? ಹೊರಗಿನವರಿಗೆ. ಹಾಗಾಗಿ ಹೊರಗಿನವರು ಯಾರೂ ಇಲ್ಲದೆ ನಮ್ಮೂರನ್ನೇ ಮಾಡಿಕೊಂಡು ಬಿಟ್ಟಾಗ ಎಲ್ಲಿ ವಿಕಾರ? ಹೊರಗಿನವರು ಯಾರೂ ಇಲ್ಲ ಅಂತ ಮಾಡಿಕೊಳ್ಬೇಕು ಅಂದರೆ ಸರ್ವೋಹಂ ಅನ್ನುವ ಭಾವ, ಸರ್ವೋಹಂ ಸರ್ವಾಹಂ ಅನ್ನುವಂತೆ ಮಾಡಿಕೊಳ್ಬೇಕು. ಎಲ್ಲವೂ ನಾನು ಅಂತ, ಎಲ್ಲವೂ ಆತ್ಮವಸ್ತುವೇ ಆಗಿರುವಂಥದ್ದು ಅಂತ. ತ್ಯಕ್ತವ್ಯೋ ಮಮಕಾರ, ಮಮಕಾರವನ್ನು ಬಿಡಬೇಕು.
ತ್ಯಕ್ತುಂ ಯದಿ ಶಕ್ಯತೆಯ ನಾಸವು ಬಿಡಲು ಆಗಲಿಲ್ಲ ಅಂದರೆ ಕರ್ತವ್ಯವು ಮಮಕಾರವನ್ನು ಮಾಡಬೇಕು. ಕಿಂತು ಸರ್ವತ್ರ ಕರ್ತವ್ಯ, ಆದರೆ ಎಲ್ಲ ಕಡೆಯಲ್ಲಿಯೂ ಮಾಡಬೇಕು, ಎಲ್ಲದೂ ತಾನು ಅಂತ ಭಾವಿಸಿಕೊಳ್ಳಬೇಕು ಅಂತ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಇಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅನ್ನುವ ಗೀತಾವಾಕ್ಯವಾಗಲಿ, ಇದಕ್ಕೆ ಪ್ರೇರಕವಾದಂಥ ಈಶಾವಾಸ್ಯದ ವಾಕ್ಯವಾಗಲಿ ಇದನ್ನೇ ಹೇಳ್ತಾ ಇವೆ. ಆಮೇಲೆ ಮತ್ತೊಂದು ಕಡೆ ಹೇಳ್ತಾಳೆ, ಗಂಗೆಯೊಡನಾಡಿದ ಗಟ್ಟ ಬೆಟ್ಟಂಗಳು ಕೆಟ್ಟ ಕೇಡ ನೋಡಯ್ಯ, ಅಗ್ನಿಯೊಳನಾಡಿದ ಕಾಷ್ಠಂಗಳು ಕೆಟ್ಟ ಕೇಡ ನೋಡಯ್ಯ, ಜ್ಯೋತಿಯೊಡನಾಡಿದ ಕತ್ತಲೆ ಕೆಟ್ಟ ಕೇಡ ನೋಡಯ್ಯ, ಜ್ಞಾನಿಯೊಡನಾಡಿದ ಅಜ್ಞಾನ ಕೆಟ್ಟ ಕೇಡ ನೋಡಯ್ಯ, ಇಂತಿ ಜಂಗಮ ಲಿಂಗದೊಡನಾಡಿ ಎನ್ನ ಭವಾದಿಭವಂಗಳು ಕೆಟ್ಟ ಕೇಡ ನೋಡಯ್ಯ ಚೆನ್ನಮಲ್ಲಿಕಾರ್ಜುನ. ಎಲ್ಲಿಯೂ ಇಮ್ಯಾಜಿನರಿ ಎನಿಮಿನ ಇಟ್ಕೊಳ್ಳೋದೇ ಇಲ್ಲ. ಬಸವಣ್ಣನವರಾದರೂ ಅಲ್ಲಿ ಇಲ್ಲಿ ಸಮಾಜ ಸುಧಾರಣೆಗೆ ಕೈ ಹಾಕಿದಾಗ ಇದನ್ನು ಇಟ್ಕೊಳ್ತಾರೆ, ಅನಿವಾರ್ಯ. ಅದು ರಜೋಗುಣದ ಕ್ಷೇತ್ರ. ಆ ಕಾರಣದಿಂದಲೇ ಸಮಾಜ ಬದಲಾದಂತೆ ಎಷ್ಟೋ ಬಾರಿ ಸಮಾಜ ಸುಧಾರಕರು ಅಪ್ರಸ್ತುತರಾಗಿಬಿಡ್ತಾರೆ. ಬಸವಣ್ಣನವರು ಕೇವಲ ಒಬ್ಬ ಸಮಾಜ ಸುಧಾರಕರಾಗಿದ್ದರೆ ಆ ಕಾಲಕ್ಕೆ ಪ್ರಸ್ತುತರಾಗಿ ಮತ್ತೆ ಅಪ್ರಸ್ತುತರಾಗ್ತಾಯಿದ್ರು. ಏಕೆಂದರೆ ಸಮಾಜ ಬದಲಾಗುತ್ತದೆ, ಜನಜೀವನ ಪದ್ಧತಿ ಬದಲಾಗುತ್ತದೆ. ಅರೆ, ಮನುಷ್ಯನ ಮೂಲ ಪ್ರವೃತ್ತಿಗಳು ಯಾವುದಿವೆ, ಪುರುಷಾರ್ಥ ಪ್ರವೃತ್ತಿಗಳು, ಅವು ಎಂದಿಗೂ ಬದಲಾಗೋಲ್ಲ. ಅದನ್ನು ಕುರಿತು ಹಿಡಿದಾಗ ಮಾತ್ರ ನಿಲ್ಲುವಂಥದ್ದು. ಆ ಕಾರಣದಿಂದಲೇ ಇವತ್ತು ಸಾಮಾಜಿಕ ನ್ಯಾಯ ಕೊಡ್ತೀವಿ, ಮೋಜಿಕ ನ್ಯಾಯ ಕೊಡ್ತೀವಿ, ಅನ್ಯಾಯ ಕೊಡ್ತೀವಿ ಅಂತ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಯಾವುದೂ ನಿಲ್ಲೋಲ್ಲ, ಯಾವ ಸಾಹಿತ್ಯವೂ ನಿಲ್ಲೋದಿಲ್ಲ. ಯಾವುದು ಮೂಲವಾದ ಧರ್ಮಾರ್ಥ ಕಾಮ ಮೋಕ್ಷಗಳ ಚಿತ್ತದ ಅತ್ಯಂತ ಮೂಲಭೂತವಾದ ರತಿ ಹಾಸ ಕ್ರೋಧ ಜುಗುಪ್ಸ ಮೊದಲಾದ 8 ಸ್ಥಾಯಿ ಭಾವಗಳು, 33 ವ್ಯಭಿಚಾರಿ ಭಾವಗಳು ಉಂಟು. ಅವುಗಳನ್ನು ಹಿಡಿದ ಸಾಹಿತ್ಯ ಬದುಕುತ್ತದೆ, ಬೇರೆದು ಅಲ್ಲ. ಹಾಗೆ ಮಹಾದೇವಿಯಕ್ಕ ಸಾರ್ವತ್ರಿಕವಾದ ಭಾವಗಳನ್ನು ಹಿಡಿದು ಅಲ್ಲಿ ಮಾತಾಡ್ತಾರೆ. ತುಂಬ ದೊಡ್ಡದಾದದ್ದು ನೋಡಿ. ಇಲ್ಲಿ ಜ್ಞಾನಿಯೊಡನಾಡಿದ ಅಜ್ಞಾನ ಅಂದಿದ್ದಾರೆ ಹೊರತು ಅಜ್ಞಾನಿ ಎಂದಿಲ್ಲ. ಅಜ್ಞಾನ ಅನ್ನುವಾಗ ಯಾವ ವ್ಯಕ್ತಿ ಅಲ್ಲ ಅಲ್ಲಿರ್ತಕ್ಕಂಥದ್ದು, ಒಂದು ಮನೋವಿಕೃತಿ ಇದೆ ಹೊರತು ಯಾವುದೇ ಒಬ್ಬ ರಕ್ತಮಾಂಸಗಳ ವ್ಯಕ್ತಿ ಇಲ್ಲ. ಒಂದು ಜಾತಿ ಇಲ್ಲ, ಒಂದು ಮತ ಇಲ್ಲ, ಒಂದು ಪಂಗಡ ಇಲ್ಲ, ಒಂದು ವರ್ಗ ಇಲ್ಲ. ಹಾಗಾಗಿ ಲೋಕಮೈತ್ರಿ ಅವೈರ ಅನ್ನುವಂಥದ್ದು ಸ್ಥಾಯಿ. ಗಂಗೆಯೊಡನೆ ಬೆಟ್ಟಗಳ ಆಡಿ ಏನಾದವು, ಗಂಗೆಯ ಪ್ರವಾಹಕ್ಕೆ, ಅದರ ಸೆಳೆತಕ್ಕೆ, ಅದರ ಕೊರತಕ್ಕೆ ಕರಗಿ ಮಣ್ಣಾಗಿ ಹೋದವು. ಅಗ್ನಿಯೊಡನಾಡಿದ ಕಾಷ್ಠಂಗಳು, ಬೆಂಕಿಯೊಡನೆ ಆಟ ಆಡಿದಂಥ ಉರುವಲಿಗೇನಾಯಿತು ಗತಿ, ಬೆಳಕಿನ ಜೊತೆಗೆ ಹೋರಾಟ ಮಾಡಿದ ಕತ್ತಲೆಗೇನಾಯಿತು ಗತಿ, ಜ್ಞಾನಿಯ ಜೊತೆಗೆ ಮಾಡಿದ ಹೋರಾಟ ಅಜ್ಞಾನಕ್ಕೆ ಇದೇ ಆಗುವುದು ಅಂತ. ಅಂದರೆ ಏನು, ಜಂಗಮ ಲಿಂಗದೊಡನಾಡಿ ಎನ್ನ ಭವಾದಿಭವಂಗಳು ಕೆಟ್ಟ ಪರಿ ನೋಡ, ನನ್ನ ಜನ್ಮಗಳು ಕೆಟ್ಟು ಹೋದವು ಅಂತ. ಇಲ್ಲಿ ನೋಡಿ, ಜನ್ಮಿಯನ್ನು ಹೇಳ್ತಾ ಇಲ್ಲ, ಜನ್ಮವನ್ನು ಹೇಳ್ತಾ ಇರೋದು. ಮಹಾದೇವಿಯಕ್ಕನ ಎತ್ತರವೇ ಎತ್ತರ. ಆ ಮಹಾನುಭಾವಳನ್ನು ಅಲ್ಲಮಪ್ರಭುಗಳು 24 ಕ್ಯಾರೆಟ್ ಬಂಗಾರವನ್ನು ಹೊರಗಿಟ್ಟ ರೀತಿ ನೋಡಿದಾಗ ಅಯ್ಯೋ ಇವರಿಷ್ಟು ಹಿಂಸೆ ಮಾಡಬೇಕಾ ಈ ತಾಯಿಯನ್ನು ಅಂತ ಅನಿಸಿಬಿಡುತ್ತದೆ. ಆದರೆ ಜಗತ್ತಿಗೆ ತೋರ್ಪಡಿಸಬೇಕಿತ್ತಲ್ಲ. ಮಹೋನ್ನತವಾದ ಸಂಭಾಷಣೆ ಇದೆ ಶೂನ್ಯ ಸಂಪಾದನೆಯಲ್ಲಿ, ಅದನ್ನು ನೋಡಬೇಕು. ಅಲ್ಲಿ ನೀನು ಗಂಡನನ್ನು ಬಿಟ್ಟು ಬಂದೆ, ಮನೆಯನ್ನು ಬಿಟ್ಟು ಬಂದೆ, ಆದರೆ ಬಟ್ಟೆಯನ್ನು ಬಿಟ್ಟು ಬಂದಿದ್ದೀನಿ ಅಂತೀಯ, ಮೈ ಮುಚ್ಚಿಕೊಳ್ಳೋಕ್ಕೆ ತಲೆ ಕೂದಲು ಯಾತಕ್ಕೆ ಅಂತ. ಆಗ ಅವರು ಹೇಳ್ತಾರೆ, ನಿಮಗೆ ಮುಜುಗರ ಆಗುತ್ತದೆ ಅಂತ ನಾನು ತಲೆ ಕೂದಲನ್ನು ಅಡ್ಡ ಮಾಡಿಕೊಂಡಿದ್ದೀನಿ, ನನಗೆ ಯಾವ ಮುಜುಗರವೂ ಇಲ್ಲ ಅಂತ. ಇಂಥ ಮಾತು ಯಾರಿಗೆ ಕೊಡೋದಕ್ಕೆ ಸಾಧ್ಯ ಇಂಥ ಉತ್ತರವನ್ನು? ಆ ಇಡೀ ಸಂಭಾಷಣೆ ಬಹಳ ಅದ್ಭುತವಾದಂಥದ್ದು. ಅಂದರೆ ನಾವು ಇನ್ನೊಬ್ಬರಿಗೋಸ್ಕರವಾಗಿ ಕೆಲವು ಶಿಷ್ಟತೆಯನ್ನು ಉಳಿಸ್ಕೊಳ್ಬೇಕು, ನಮಗೋಸ್ಕರವಾಗಿ ಅಲ್ಲ ಅಂತ. ಯಾರೂ ಅನ್ಯಥಾ ತಿಳಿಯಬಾರ್ದು, ಸ್ವಪ್ರಶಂಸೆ ಅಂತ. ನಾನು ಎಷ್ಟೋ ಬಾರಿ ಹೇಳಿದ್ದುಂಟು, ಸಂಧ್ಯಾವಂದನೆ ನನಗೆ ಬೇಕಾಗಿಲ್ಲ, ನಾನು ಸಂಧ್ಯಾವಂದನೆಗೆ ಬೇಕಾಗಿದ್ದೀನಿ, ಅದೊಂದು ಇನ್ಸ್ಟಿಟ್ಯೂಷನ್ ಇರಲಿ ಅಂತ ಅದಕ್ಕೆ ಉಳಿಸ್ಕೊಳ್ತೀನಿ ಅಂತ. ಯಾಕೆಂದರೆ ಯಾವುದು ಏನಾತ್ಮ ಪ್ರಜ್ಞಾತ್ಮಾನಂ ಸಂಧತ್ತೆ ಪರಮಾತ್ಮನಿ ತೇನ ಸಂಧ್ಯಾ ಧ್ಯಾನಮೇವ ತಸ್ಮಾತ್ ಸಂಧ್ಯಾಭಿವಂದನಂ ಅಂತ ವ್ಯಷ್ಟಿ ಸಮಷ್ಟಿಯಲ್ಲಿ ಸದಾ ಮಗ್ನವಾಗುವ ಆ ಮುಹೂರ್ತದ ಧ್ಯಾನ ಸಂಧ್ಯಾಭಿವಂದನೆ ಅಂತ. ಅದು ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾ ಇದ್ದರೆ ಸಂಧ್ಯಾವಂದನೆ ಅನ್ನೋದು ಪ್ರತ್ಯೇಕ ಯಾಕೆ ಬೇಕು? ಆದರೆ ಸಂಧ್ಯಾವಂದನೆ ಮೂಲಕವೇ ಸದ್ಗತಿ ಬೇಕು ಅನ್ನೋರಿಗೆ ಒಂದು ಕಡೆ ಉಳಿದಿರಬೇಕಲ್ವ. ಅದು ಯಾವ ರಾಗದಲ್ಲಿಯೂ ಇರುವಂಥದ್ದು ಅದೇ ಸ್ವರವೇ, ಎಲ್ಲ ಸ್ವರಗಳು ಒಂದೇ ಷಡ್ಜದಿಂದ ಬಂದದ್ದು. ಹಾಗಾಗಿ ಷಡ್ಜವೇ ಹೇಳ್ಕೊಂಡಿದ್ರೆ ಆಯಿತು. ಅದು ಅನಾಹತನಾದವಾಗ ಒಳಗಿದ್ದರೆ ಆಯಿತು. ಅಂದರೆ ಯಾರಿಗೊಬ್ಬನ ಕಲ್ಯಾಣಿ ರಾಗ ಬೇಕಾಗಿದೆ ಅಂದರೆ ಅದಕ್ಕೋಸ್ಕರವಾಗಿ ಕಲ್ಯಾಣಿ ರಾಗ ಬಾಳಬೇಕಲ್ವ, ಅಲ್ಲಿರುವ ಪ್ರತಿಮಧ್ಯಮ ಸ್ವರ ಬಾಳಬೇಕಲ್ವ. ಇಲ್ಲ ಶುದ್ಧ ಮಧ್ಯಮ ಸ್ವರ ಮಾಡ್ಕೋತೀವಿ ಅಂದರೆ ಶಂಕರಾಭರಣವಾದರೂ ಬಾಳಬೇಕಲ್ವ.
ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ನಾವು ಲೋಕಕ್ಕಾಗಿ ಒಂದಷ್ಟು ಬಾಳಬೇಕಾಗಿದೆ. ಯಾವ ರೀತಿಯ ಜೀವನ್ಮುಕ್ತನ ವರ್ತನೆಯನ್ನು ಆಕೆ ಹೇಳ್ತಾ ಇದ್ದಾರೆ. ಮತ್ತು ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಮೇಲಿಂದ ಆಡುವ ಹದ್ದು ಬಲ್ಲುದೆ ಅಯ್ಯ, ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ತಡಿಯಲಿದ್ದ ಹೊನ್ನಾವರಿಕೆ ಬಲ್ಲುದೆ ಅಯ್ಯ, ಪುಷ್ಪದ ಪರಿಮಳವ ತುಂಬಿ ಬಲ್ಲುದಲ್ಲದೆ ಕಡೆಯಲಿದ್ದಾಡುವ ನೊರಜು ಬಲ್ಲುದೆ ಅಯ್ಯ, ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ನಿಲವ ನೀವೇ ಬಲ್ಲರಲ್ಲದೆ ಈ ಕೋಣನ ಮೈಯ ಮೇಲಣ ಸೊಳ್ಳೆಗಳೆತ್ತ ಬಲ್ಲರಯ್ಯ ಅಂತ. ಕೋಣನ ಮೇಲಿರೋ ಸೊಳ್ಳೆಗೆ ಕಚ್ಚಕ್ಕೂ ಆಗೋಲ್ಲ, ಅದಕ್ಕೆ ಸುಮ್ಮನೆ ಅದರ ಹತ್ತಿರ ಸುಳಿದು ಅದಕ್ಕೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ, ಇನ್ನೇನೂ ಇಲ್ಲ. ನ್ಯೂಸೆನ್ಸ್ ವ್ಯಾಲ್ಯೂ ಇದೆ, ಇನ್ನೇನೂ ಇಲ್ಲ. ಆ ತತ್ವ ಯಾರಿಗೆ ಗೊತ್ತಾಗುತ್ತದೆ? ಎಷ್ಟು ಪುಂಖಾನುಪುಂಖವಾದ ದೃಷ್ಟಾಂತಗಳನ್ನು ಕೊಟ್ಟು ದೃಷ್ಟಾಂತ ಅಲಂಕಾರ ಮಾಡಿರುವಂಥದ್ದು. ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ ತನ್ನ ನೂಲು ತನ್ನ ಸುತ್ತಿ ಸಾವ ತೆರೆದಂತೆ ಮನಬಂದುದ ಬಯಸಿ ಬೇವುತ್ತಿದ್ದೇನೆ ಅಯ್ಯ, ಎನ್ನ ಮನದ ದುರಾಶಯ ಮಾಡಿಸಿ ನಿಮ್ಮತ್ತ ತೋರ ಚೆನ್ನಮಲ್ಲಿಕಾರ್ಜುನ. ಈ ರೇಷ್ಮೆ ಹುಳು ತನ್ನೊಡಲಿಂದ ನೂಲು ನೇಯ್ದು ತನ್ನ ಮೃತ್ಯುವನ್ನು ತಾನೇ ಆಹ್ವಾನಿಸಿಕೊಳ್ಳುವಂತೆ ನನ್ನ ಮನಸ್ಸಿನಿಂದ ನಾನೇ ಒಂದು ದೊಡ್ಡ ಸೃಷ್ಟಿಯನ್ನು ನಿರ್ಮಾಣ ಮಾಡಿಕೊಳ್ತಾ ಇದ್ದೀನಿ, ಆ ಜಾಲದಲ್ಲಿ ಸಿಕ್ಕಾಕ್ಕೊಳ್ತಾ ಇದ್ದೀನಿ ಅಂತ. ಇದು ಸೃಷ್ಟಿವಾದದ ಮಹೋನ್ನತವಾದ ನಿದರ್ಶನ. ಈ ಜಗತ್ತೆಲ್ಲ ನಮ್ಮ ದೃಷ್ಟಿಯಂತೆ ಆದ ಸೃಷ್ಟಿ ಅಂತ ವೇದ ಅಂತ ಹೇಳುತ್ತದೆ. ಅದು ಉತ್ತಮಾಧಿಕಾರಿಗಳಿಗೆ ಮಾತ್ರ ಹೇಳುವಂಥದ್ದು. ಉತ್ತಮಾಧಿಕಾರಿಗಳು ಉತ್ತಮೋತ್ತಮಾಧಿಕಾರಿಗಳು ಸದಾ ಸೃಷ್ಟಿವಾದ ಅಜಾತಿವಾದಗಳಲ್ಲಿ ಮಗ್ನರಾಗ್ತಾರೆ. ಇನ್ನು ಮಂದ ಮಧ್ಯಮಾಧಿಕಾರಿಗಳಿಗೆ ದೃಷ್ಟಿವಾದ. ಈ ಜಗತ್ತಿದೆ, ಅದನ್ನು ನಾವು ಕಾಣ್ತಾ ಇದ್ದೀವಿ ಅನ್ನೋದು ದೃಷ್ಟಿವಾದ. ಆದರೆ ನಾವು ಕಂಡ್ವಿ, ಅದಕ್ಕೆ ಈ ಜಗತ್ತಿದೆ ಅನ್ನೋದು ಸೃಷ್ಟಿವಾದ. ಅವಳು ಹೇಳ್ತಾ ಇದ್ದಾಳೆ, ನನ್ನ ಮನಸ್ಸಿಂದ ಈ ಜಗತ್ತು ಮಾಡ್ಕೊಳ್ತಾ ಇದ್ದೀನಿ ಅಂತ. ಕಣ್ಬಿಟ್ಟಾಗ ಜಗತ್ತು, ಕಣ್ಣು ಮುಚ್ಚಿದಾಗ ಪ್ರಳಯ, ಇಷ್ಟು ತಾನೇ. ಹಾಗಾಗಿ ನನ್ನ ಮನಸ್ಸನ್ನೇ ನಾನು ಒಂದು ಬಲಿಯಾಗಿ ಮಾಡಿಕೊಂಡು ತನ್ಮೂಲಕ ಸಾಯ್ತಾ ಇದ್ದೀನಿ ಅಂತ. ಆತ್ಮದ ಸಾವು, ಅಜ್ಞಾನವೇ ದೊಡ್ಡ ಸಾವು, ಅದಕ್ಕಿಂತ ಮಿಗಿಲಾದದ್ದು ಯಾವುದು? ಹಾಗಾಗಿ ನನ್ನನ್ನು ಬಿಡಿಸು, ಈ ಬಯಸಿ ಬೇಯ್ತಾ ಇದ್ದೀನಿ ಅಂತ. ಈ ಬಯಕೆಯಿಂದಾಗಿ ನಾನು ಬೇಯ್ತಾ ಇದ್ದೀನಿ. ರೇಷ್ಮೆ ಹುಳುವನ್ನು ಬೇಯಿಸ್ತಾರಲ್ಲ, ರೇಷ್ಮೆ ಗೂಡನ್ನು ಬೇಯಿಸ್ತಾರಲ್ಲ, ಆ ರೀತಿ ಆಗ್ತಾ ಇದ್ದೀನಿ. ಹಾಗಾಗಿ ನನ್ನನ್ನು ಅತ್ತ ಕಡೆ ಮಾಡಿಸಿ ನಿಮ್ಮತ್ತ ತೋರ ಚೆನ್ನಮಲ್ಲಿಕಾರ್ಜುನ. ಈ ನನ್ನ ಗೂಡನ್ನು ನಾನು ಕತ್ತರಿಸಿಕೊಳ್ಳೋದು ಹೇಗೆ ಅಂತ ಅದಕ್ಕೆ ಚಿಂತೆ. ಹಾಗೆ ಚಿಂತೆ ಮಾಡಿದ್ರೆ ಬೇಯಿಸ್ಕೊಳ್ತದೆ. ಹಾಗಲ್ಲದೆ ತಾನು ಮಾಡಿದ ಜಾಲವನ್ನು ತಾನೇ ಕತ್ತರಿಸಿಕೊಂಡು ಹೊರಗೆ ಬರಬೇಕು. ಆ ಮೆಟಮಾರ್ಫಸಿಸ್, ರೂಪಾಂತರ ಆಗಿ ಸ್ವರೂಪಕ್ಕೆ ಅದು ಬರಬೇಕು. ಹಾಗಾಗಿ ಆಕೆ ಹೇಳ್ತಾ ಇದ್ದಾರೆ, ಮುಂದೆ ನೋಡಿ, ಅಲ್ಲಿ ಕಲ್ಯಾಣಕ್ಕೆ ಉಡುತಡಿಯಿಂದ ಆಕೆ ಬಂದರಲ್ಲ, ಆಗ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಿಂತಾಗ ಆಡಿದಂಥ ಮಾತು, ಮುಡಿಬಿಟ್ಟು ಮೊಗಬಾಡಿ ತನು ಕರಗಿದವಳ ಎನ್ನನೇಕೆ ನುಡಿಸುವಿರಿ ಅಣ್ಣಗಳಿರ, ಎನ್ನನೇಕೆ ಕಾಡುವಿರಿ ಎಲೆ ತಂದೆಗಳಿರ, ಬಲುಹಳಿದು ಭವಗೆಟ್ಟು ಛಲವಳಿದು ಭಕ್ತಿಯಾಗಿ ಚೆನ್ನಮಲ್ಲಿಕಾರ್ಜುನನ ಕೂಡಿ ಕುಲವಳಿದವಳ ಅಂತ. ನನ್ನ ಮೇಲೆ ಯಾತಕ್ಕೆ ದೊಡ್ಡ ವೈವಾವಸಿತರ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀರಿ? ನಾನು ಅವೆಲ್ಲ ಬಿಟ್ಟು ಕೂತಿದ್ದೀನಿ, ಅವನ್ನೆಲ್ಲ ಮೀರಿ ನಿಂತಿದ್ದೀನಿ ಅಂತ ಹೇಳ್ತಾಳೆ. ಎಂಥದ್ದನ್ನು ನಾನು ಕಂಡಿದ್ದು? ಅವಳು ಹೇಳ್ತಾ ಇದ್ದಾಳೆ, ಹೊಳೆವ ಕೆಂಜಡೆಗಳು ಮಣಿಮುಕುಟ ಒಪ್ಪುವ ಸುಲಿಪಲ್ಲ ನಗೆಮೊಗೆದ ಕಂಗಳ ಕಾಂತಿಯಂ ಈರೇಳು ಭುವನಮಂ ಬೆಳಗುವ ದಿವ್ಯ ಸ್ವರೂಪನ ಕಂಡೆ ನಾನು, ಕಂಡೆನ್ನ ಕಂಗಳ ಬರ ಹಿಂಗಿತ್ತಿಂದು ಗಂಡರನ್ನೆಲ್ಲ ಹೆಂಡಿರಾಗಿ ಆಳುವ ಗರುವನ ಕಂಡೆ ನಾನು. ಜಗತ್ತಲ್ಲಿ ಗಂಡಸು ಅನ್ನುವನೇ ಇಲ್ಲ ಅಂತ ರೂಪಗೋಸ್ವಾಮಿಗೆ ಜ್ಞಾನೋದಯ ಮಾಡಿಸಿದಳಲ್ಲ ಮೀರಾಬಾಯಿ, ಆ ರೀತಿಯಾಗಿ. ಹಾಗಾಗಿ ಜಗದಾದಿಶಕ್ತಿಯೊಳು ಬೆರೆಸಿ ಒಡನಾಡುವ ಪರಮಗುರು ಚೆನ್ನಮಲ್ಲಿಕಾರ್ಜುನನ ನಿಲವ ಕಂಡು ಬದುಕಿದೆನು. ಮತ್ತು ಆಕೆ ಹೇಳ್ತಾರೆ, ಕೈಸಿರಿಯ ದಂಡವ ಕೊಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳಲುಂಟೆ, ಉಟ್ಟಂಥ ಉಡಿಗೆ ತೊಡಿಗೆಯನ್ನೆಲ್ಲ ಸೆಳೆಕೊಳ್ಳಬಹುದಲ್ಲದೆ ಮುಚ್ಚಿ ಮಸುಕಿದ್ದ ನಿರ್ವಾಣವ ಸೆಳೆಕೊಳ್ಳಬಹುದೇ, ಚೆನ್ನಮಲ್ಲಿಕಾರ್ಜುನ ದೇವರ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡಿಗೆಯ ಹಂಗೇಕೋ ಮರುಳೆ. ಕುಂತಕ ಇದ್ದಿದ್ದರೆ ಕುಣಿದಾಡಿಬಿಡ್ತಾ ಇದ್ದ. ಉಪಚಾರ ವಕ್ರತೆಯ ಪರಾಕಾಷ್ಠೆ ಈ ಪದ್ಯದಲ್ಲಿದೆ. ವೇದಾಂತದ ಮಹಾರಹಸ್ಯವೇ ಇದೆ. ಕೈಸಿರಿಯ ದಂಡವ ಕೊಳ್ಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳಲುಂಟೆ. ಕೈಗೆ ಆಧಾರವಾಗುವ ಊರೆಗೋಲನ್ನು ತಗೋಬೋದೇ ಹೊರತು ಮೈಗೆ ಆಧಾರವಾಗುವ ಊರೆಗೋಲು ಯಾವುದುಂಟು? ಉಟ್ಟಂಥ ಉಡುಗೆ ತೊಡುಗೆಯನ್ನೆಲ್ಲ ಸೆಳೆಕೊಳ್ಳಬಹುದಲ್ಲದೆ. ಗಂಡನಿಗೆ ಹೇಳುವ ಮಾತು, ಅವನು ಮನೆಯಿಂದ ಹೊರಡುವಾಗ ನನ್ನ ಒಡವೆ ನನ್ನ ವಸ್ತ್ರ ಅಂತ ತೆಗೋ. ಅಡಿಗರು ಹೇಳ್ತಾರಲ್ಲ, ತೆಗೆದುಕೋ ನೀ ಕೊಟ್ಟ ಈ ಕೋಟು ಈ ಶರಾಯಿ ಈ ಎಲ್ಲ ಉಪಾಧಿಗಳನ್ನು ನೀನು ಕಿತ್ತುಕೋ, ಏನು ಮಾಡ್ತೀಯ ಅಂತ. ಹಾಗೆ ಎಲ್ಲ ಬಿಟ್ಟು ಬಂದಳು. ಮುಚ್ಚಿ ಮುಸುಕಿದ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ.
ನನ್ನ ಮೈಯನ್ನೇ ಆವರಿಸಿಕೊಂಡಿರ್ತಕ್ಕಂಥ ನಿರ್ವಾಣ, ಇದಕ್ಕೆ ಎರಡರ್ಥ ಇದೆ. ಒಂದು ನಗ್ನತೆ ಅಂತ ಒಂದು ಅರ್ಥ, ಮುಕ್ತಿ ಎನ್ನುವುದು ಒಂದು ಅರ್ಥ. ಅಂದರೆ ಜಗತ್ತಿನ ಆಸೆ ಅನ್ನುವ ದೀಪವನ್ನು ಆರಿಸಿಬಿಟ್ಟಾಗಿದೆ. ಬುದ್ಧ ಹೇಳ್ತಾನೆ ನಿರ್ವಾಣ ಅಂತಂದರೆ. ನಿರ್ವಾಣ ಅತ್ಯಂತ ಪ್ರಶಮಕರವಾದದ್ದು. ಶಾಂತಂ ಶಿವಂ ಅದ್ವೈತಂ ಅಂತ ಮಾಂಡುಕ್ಯೋಪನಿಷತ್ತಿನಲ್ಲಿ ಬರುತ್ತದೆ. ಹಾಗಾಗಿ ಬಯಕೆಗಳೆಂಬ ಬೆಂಕಿ ಆರಿ ಹೋದಂಥ ಸ್ಥಿತಿ ನಿರ್ವಾಣ. ಈ ಮೈಯೆಲ್ಲ ಆವರಿಸಿರುವ ನಿರ್ವಾಣವನ್ನು ನೀನೇನು ಕಿತ್ಕೊಳ್ತೀಯ? ಏನು ಮಾಡೋದಕ್ಕೆ ಸಾಧ್ಯ? ಹಾಗಾಗಿ ಚನ್ನಮಲ್ಲಿಕಾರ್ಜುನ ದೇವರ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ. ನಾನು ಲಜ್ಜೆ ಕೆಟ್ಟಿದ್ದೀನಿ. ಯಾವುದನ್ನು ಉಟ್ಟು? ಬೆಳಕನ್ನು ಉಟ್ಟು ಲಜ್ಜೆ ಕೆಟ್ಟಿದ್ದೀನಿ. ಇಂಥ ಕವಿತೆ, ಇಂಥ ಮಹನೀಯವಾದಂಥ ಉಕ್ತಿ. ಬೆಳಕನ್ನು ಉಡುವುದು ಅನ್ನುವ ಮಾತಿದೆಯಲ್ಲ, ಬೆಳಕನ್ನು ಉಡುವುದು ಅನ್ನೋದು ಇಂಥ ಅಸಾಮಾನ್ಯವಾದ ಸ್ಥಿತಿ. ಇದು ವೇದಾಂತವಾಗಿ, ಮಂತ್ರವಾಗಿ, ಕವಿತೆಯಾಗಿ ಮಹೋನ್ನತವಾದದ್ದು. ಉಡುಗೆ ತೊಡಗಿ ಹಂಗೇಕೋ ಎಲೆ ಮರುಳೆ, ಅಯ್ಯೋ ಅವಿವೇಕಿ, ನಿನ್ನ ಬಟ್ಟೆನಾ, ನಿನ್ನ ರೇಷ್ಮೆನಾ, ನಿನ್ನ ನೂಲ, ಎಂಥದ್ದದು ಯಾವುದೂ ಇಲ್ಲ ಅಂತ. ಅಂದರೆ ಕುವೆಂಪು ಅವರು ಒಂದು ಕಡೆಗೆ ಗೊಮಟೇಶ್ವರನ ಬಗೆಗೆ ಅವರು 3 ಕವಿತೆ ಬರೆದಿದ್ದಾರೆ. ಅದರೊಳಗೆ ಮಹೋನ್ನತವಾದದ್ದು ಒಂದು ಕವಿತೆ ಉಂಟು ಸರಳ ರಗಳಿಯಲ್ಲಿ. ಅಲ್ಲಿ ಹೇಳ್ತಾರೆ, ನಗ್ನತೆಯನ್ನು ಕಂಡರೆ ನಗುವಂಥ ಒಂದು ಚಪಲಚಿತ್ತನಾದ ಮನುಷ್ಯ ಬಾ ಬಾ ಇಲ್ಲಿ ನೋಡಿಲ್ಲಿ, ಧೈರ್ಯ ಇದ್ದರೆ ನೋಡಿ ನಗುವ. ನಿನಗೆ ಧೈರ್ಯ ಇದ್ದರೆ ಈ ನಗ್ನತೆಯನ್ನು ನೋಡಿ ನಗು ನೋಡೋಣ, ಗೇಲಿ ಮಾಡೋದು ನೋಡೋಣ, ಶೇಮ್ ಅಂತ ಹೇಳೋದಕ್ಕೆ ನಿನ್ನ ಕೈಯಲ್ಲಿ ಆಗುತ್ತಾ ಅಂತ ಕೇಳ್ತಾರೆ. ಎಂಥ ನಗ್ನತೆ ಅದು! ಉಪಾಧಿರಹಿತವಾದದ್ದು, ನಿರುಪಾಧಿಕವಾದದ್ದು, ಅಗ್ನಿಯ ನಗ್ನತೆ. ಕುವೆಂಪುರದೇ ಶಬ್ದ ಇದು, ಅಗ್ನಿ ನಗ್ನತೆ ಅಂತ. ಬೆಂಕಿಗೆ ಬಟ್ಟೆ ಉಡಿಸೋಕ್ಕಾಗುತ್ತಿದೆಯಾ? ಬೆಳಕಿಗೆ ಬಟ್ಟೆ ಉಡಿಸಿದರೆ ಕತ್ತಲಾಗಿ ಬಿಡುತ್ತದೆ ಅದು. ಹೀಗೆ ಇಂಥ ಮಾತನ್ನು ಆಡಬಲ್ಲವಳು ಅಂತಂದರೆ ಮಹಾದೇವಿಯಕ್ಕ ಅಸಾಮಾನ್ಯವಾದಂಥದ್ದು. ಯಾವ ಕವಿಗೂ ಆಗೋಲ್ಲ ಈ ರೀತಿಯಾದ ಮಾತನ್ನು ಹೇಳೋದಕ್ಕೆ. ಹೀಗೆ ಬದುಕೋದಕ್ಕೆ ಯಾರಿಗಾಗುತ್ತದೆ? ಮರೆಯ ನೂಲು ಸರಿಯ ನಾಚುವುದು ನೋಡ ಗಂಡು ಹೆಣ್ಣೆಂಬ ಜಾತಿ. ಈ ಬಟ್ಟೆಯೆಲ್ಲ ಕಡೆಯಲ್ಲಿ ತಂತು ಎಳೆ, ಒಂದು ನೂಲು ಹೀಗೆ ಸರಿದ್ರೆ ಆಗ ಗಂಡೋ ಹೆಣ್ಣೋ ಗೊತ್ತಾಗುತ್ತದೆ. ಈಗಿನ ಗಂಡು ಹೆಣ್ಣುಗಳ ಸಮಾನ ವೇಷ, ಈ ಸಮಾನತೆ ಇದೆಯಲ್ಲ, ಅದು ನೋಡಿದಾಗಲೂ ಗೊತ್ತಾಗುತ್ತೆ. ನೂಲು ಸರಿದರೆ ಗೊತ್ತಾಗುವುದು, ಬೇರೊಂದು ರೀತಿಯಲ್ಲಿ ಅಲ್ಲ ಅಂತ. ನಾಚುವುದು ನೋಡ ಗಂಡು ಹೆಣ್ಣೆಂಬ ಜಾತಿ, ಪ್ರಾಣದೊಡೆಯ ನೀ ಜಗದಲ್ಲಿ ತೆರಹಿಲ್ಲದಿಪ್ಪದೊಡೆ ನಾಚಲೆಡೆಯುಂಟೆ ಹೇಳ. ನೀನು ಪ್ರಾಣದ ಒಡೆಯ ಪರಮಾತ್ಮ, ನೀನು ಬಿಡುವೇ ಇಲ್ಲದೆ ಇದೆಯಾ. ಹಾಗಿರುವಾಗ ನಾಚುವುದಕ್ಕೆ ಜಾಗ ಎಲ್ಲಿ ಅಂತ. ಕನಕದಾಸರಿಗೆ ಹಣ್ಣು ತಿನ್ನೋದಕ್ಕೆ ಜಾಗ ಸಿಗಲಿಲ್ಲ, ಮಹಾದೇವಿಯಕ್ಕನಿಗೆ ನಾಚುವುದಕ್ಕೆ ಜಾಗ ಸಿಗಲಿಲ್ಲ. ಯಾವುದನ್ನು ಕಂಡು ನಾಚಬೇಕು? ನಾಚುವಂಥ ಅವಿವೇಕ ಎಲ್ಲಿದೆ? ನಾಚುವಂಥ ಹೀನ ಕಾರ್ಯ ಯಾವುದಾಗಿದೆ? ಇಲ್ಲವಲ್ಲ. ಚನ್ನಮಲ್ಲಿಕಾರ್ಜುನಯ್ಯ ಜಗವೆಲ್ಲ ಕಣ್ಣಾಗಿ ನೋಡುತ್ತಿರೆ, ಮುಚ್ಚಿ ಮರೆಯಿಸುವೆನೆಂತು ಹೇಳಯ್ಯ. ಬಟ್ಟೆಯ ಕಣ್ಣನ್ನು ನಾನು ಹೇಗೆ ಮುಚ್ಚಲಿ? ಬಟ್ಟೆ ಉಡುವಾಗ ಬಟ್ಟೆಗೊಂದು ಕಣ್ಣಿಲ್ಲವೇ? ಒಡವೆ ತೊಡುವಾಗ ಒಡವೆಗೊಂದು ಕಣ್ಣಿಲ್ಲವೇ? ಮೀಯುವಾಗ ನೀರಿಗೊಂದು ಕಣ್ಣಿಲ್ಲವೇ? ಮಲಗುವಾಗ ಹಾಸಿಗೆಗೆ ಕಣ್ಣಿಲ್ಲವೇ? ಯಾವಾಗಿಲ್ಲ ಕಣ್ಣು? ಇದನ್ನು ಹೇಗೆ ಮರೆ ಮಾಡಲಿ ಅಂತ ಕೇಳ್ತಾ ಇದ್ರೆ, ನಿನ್ನರಿಕೆಯ ನರಕವೇ ಮೋಕ್ಷ ನೋಡಯ್ಯ, ನಿನ್ನ ನರಿಯದ ಮುಕ್ತಿಯೇ ನರಕ ಕಂಡಯ್ಯ, ನೀನೊಲ್ಲದ ಸುಖವೇ ದುಃಖ ಕಂಡಯ್ಯ, ನೀನೊಲಿದ ದುಃಖವೇ ಪರಮಸುಖ ಕಂಡಯ್ಯ. ಚನ್ನಮಲ್ಲಿಕಾರ್ಜುನಯ್ಯ ನೀ ಕಟ್ಟಿ ಕೆಡಹಿದ ಬಂಧನವೇ ನಿರ್ಬಂಧನವೆಂದಿಪ್ಪೆನು. ಮಹಾದೇವಿ ಏನು ಮಾತುಗಳನ್ನು ಆಡ್ತಾರೆ ಆ ತಾಯಿ! ವಿವರಿಸೋದಕ್ಕೆ ಕಷ್ಟ ಆಗ್ತಾ ಇದೆ, ಅನುಭವಿಸ್ಬೇಕಷ್ಟೇ. ನಿನ್ನ ಅರಿಕೆಯ ನರಕವೇ ಮೋಕ್ಷ ನೋಡಯ್ಯ, ನಿನ್ನನ್ನು ತಿಳ್ಕೊಳ್ಳುವ ನೋವಿನ ನರಕವೇ ಮೋಕ್ಷ ಅಂತ. ಅದು ಎಷ್ಟು ಕಷ್ಟ ಆ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದು. ಎಲ್ಲವನ್ನ ಯೋಚನೆ ಮಾಡುವ ಮನಸ್ಸನ್ನು, ಬುದ್ಧಿಯನ್ನು ಇದು ನಾನಲ್ಲ ಅಂತ ಅಂದುಕೊಳ್ಳೋದಿದೆಯಲ್ಲ, ಎಲ್ಲವನ್ನ ಕತ್ತರಿಸುವ ವಿಚಾರದ ಕತ್ತಿಯನ್ನು ಕತ್ತರಿಸಬೇಕಲ್ಲ, ಅದು ಎಷ್ಟು ಕಷ್ಟ. ಅದಕ್ಕೆ ಯಾವ ಕತ್ತಿಯನ್ನು ತರುವುದು? ಇಂಥ ಸ್ಥಿತಿಯನ್ನು ಹೇಳ್ತಾ ಇದ್ದಾಳೆ. ನಿನ್ನ ಅರಿಕೆ, ತಿಳಿಯುವಿಕೆಯ ನರಕ, ಅಲ್ಲಿ ಇರುವ ನೋವಿದೆಯಲ್ಲ, ಆ ತತ್ವ ನಿಶ್ಚಯ ಮಾಡಿಕೊಳ್ಳುವವರೆಗೂ ಇರತಕ್ಕಂಥ ತಪನೆ, ನೋವು, ಮುಮುಕ್ಷತ್ವದಲ್ಲಿರುವ ಸಂಕಟ, ಅದೇ ನಿಜವಾದ ಸಂತೋಷ. ನಿನ್ನ ನರಿಯದ ಮುಕ್ತಿಯೇ ನರಕ. ಆ ತತ್ವವನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗದೆ ಒದ್ದಾಟ ಮಾಡ್ತಾ ಇರುವ ಸ್ಥಿತಿ ಇಲ್ಲದೆ ಜಡವಾಗಿ ಮೋಹದಿಂದ ತಮೋಭೂತವಾಗಿ ಬಿದ್ದಿರುವುದಿದೆಯಲ್ಲ, ಅದಕ್ಕಿಂತ ದೊಡ್ಡ ನರಕ ಯಾವುದೂ ಇಲ್ಲ ಅಂತ. ಇಗ್ನೊರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತಾರೆ. ಆ ಮಾತಿಗೆ ನಾನು ಎಷ್ಟು ಜನ್ಮ ಬೇಕಾದರೂ ಸೆಣಸೇನು, ನನಗೆ ಗೊತ್ತು ಜನ್ಮ ಇಲ್ಲ ಅಂತ, ಆದರೂ ಸೆಣಸೇನು, ಎಷ್ಟು ಬೇಕಾದರೂ ಹೋರಾಟ ಮಾಡಿಯೇನು. ಇಗ್ನೊರೆನ್ಸ್ ಕ್ಯಾನ್ ನೆವರ್ ಬಿ ಬ್ಲಿಸ್. ಜ್ಞಾನವೇ. ಈಚೆಗೆ ನನ್ನ ಸ್ನೇಹಿತನೊಬ್ಬನಿಗೆ ತುಂಬ ಯಾವುದೋ ಒಂದು ದುಃಖ ಬಂತು. ಆಗ ಮತ್ತೊಬ್ಬ ಸ್ನೇಹಿತ ಕೇಳ್ದ, ಇಷ್ಟೆಲ್ಲ ವೇದಾಂತ ಓದಿದ್ದಾನೆ, ಆದರೂ ಇವನಿಗೆ ದುಃಖ ಹೇಗೆ ಬಂತು ಅಂತ.
ನಾನಾಗ ಹೇಳಿದೆ, ನೋಡಪ್ಪ, ಆ ವೇದಾಂತ ಇಲ್ಲದೇ ಇದ್ದರೆ ಈ ದುಃಖವನ್ನು ತಾಳಿಕೊಳ್ಳುವ ಶಕ್ತಿ ಬರ್ತಾ ಇರಲಿಲ್ಲ. ತಾಳಿದರೆ ಅದನ್ನು ಮೀರುವ ಶಕ್ತಿ ಬರುತ್ತದೆ. ತಾಳೋಕ್ಕೆ ಆಗದೆ ಇದ್ದರೆ, ನಿಂತ್ಕೊಳ್ಳೋಕ್ಕೆ ಆಗದೆ ಕೊಚ್ಕೊಂಡು ಹೋದವನಿಗೆ ಏನು ಮಾಡೋಕ್ಕಾಗುತ್ತದೆ? ತತ್ವ ಆ ಮಟ್ಟಕ್ಕೆ ಅಟ್ಲೀಸ್ಟ್ ಇಂಟೆಲೆಕ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್, ವೈಚಾರಿಕವಾದ ಅರ್ಥ ಮಾಡಿಕೊಳ್ಳುವಿಕೆ ಕೂಡ ಒಂದು ಮಟ್ಟಕ್ಕೆ ನಮಗೆ ಆಧಾರವನ್ನು ಕೊಟ್ಟೇ ಕೊಡುತ್ತದೆ. ಆ ಅರ್ಥದಲ್ಲಿ ಹೇಳ್ತಾ ಇದ್ದಾಳೆ, ನೀನೊಲ್ಲದ ಸುಖವೇ ದುಃಖ ಕಂಡಯ್ಯ. ನೀನು ಇಷ್ಟಪಡದೇ ಇದ್ಮೇಲೆ ನನಗೇನಿದ್ದೇನು ಪ್ರಯೋಜನ? ತ್ವಯಿ ಪ್ರಸನ್ನೇ ಮಮ ಕಿಂ ಗುಣೇನ, ತ್ವಯ್ಯಪ್ರಸನ್ನೇ ಮಮ ಕಿಂ ಗುಣೇನ, ರಕ್ತೆ ವಿರಕ್ತೆ ಚ ವರೇ ವಧೂನಾಂ ನಿರರ್ಥಕ ಕುಂಕುಮಪತ್ರಭಂಗ. ನೀನು ಇಷ್ಟಪಡದೇ ಇದ್ಮೇಲೆ ನನಗೇನು ಅಲಂಕಾರ ಇದ್ದು, ಏನು ಸೊಗಸಿದ್ದು, ಏನು ಗುಣ ಇದ್ದು, ಏನು ಪ್ರಯೋಜನ? ನೀನು ಇಷ್ಟಪಟ್ಟ ಮೇಲೆ ನನಗೇನಿದ್ದು, ಏನಿಲ್ಲದೇ ಇದ್ದರು ಏನು, ಎಲ್ಲವೂ ಇದ್ದಂತೆ. ತ್ವಯಿ ರಕ್ಷತಿ ರಕ್ಷಕೈಃಕಿಮನ್ಯೈಃ ತ್ವಯಿಚಾರಕ್ಷತಿ ರಕ್ಷಕೈಃಕಿಮನ್ಯೈಃ ಇತಿ ನಿಶ್ಚಿತಧಿ ಶ್ರಯಾಮಿ ನಿತ್ಯಂ ನಹರೇ ವೇಗವತಿ ತಟಾಶ್ರಯಂ ತ್ವಾಂ ಅಂತ ವೇದಾಂತ ದೇಶಿಕರು ಅದನ್ನೇ ಹೇಳ್ತಾರೆ. ನೀನು ರಕ್ಷಕನಾಗಿಲ್ಲದೇ ಇದ್ದ ಮೇಲೆ ಇನ್ಯಾರು ರಕ್ಷಕನಾಗಿದ್ದು ಪ್ರಯೋಜನ? ನೀನು ರಕ್ಷಕನಾಗಿದ್ದ ಮೇಲೆ ಇನ್ಯಾರಿದ್ದು ಏನು ಪ್ರಯೋಜನ? ಹೀಗಾಗಿ ಉಭಯತ ಇದರಲ್ಲಿ ವೈಯರ್ಥ್ಯ ಉಂಟು ಅಂತ ಹೇಳ್ತಾರೆ. ಅವಿಜ್ಞಾತೆ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ, ವಿಜ್ಞಾತೇಪಿ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ ಅಂತ ವಿವೇಕ ಚೂಡಾಮಣಿಯಲ್ಲಿ ಇದೇ ಮಾತು ಬರ್ತದೆ. ಪರತತ್ವ ತಿಳಿದ ಮೇಲೆ ಈ ಶಾಸ್ತ್ರಗಳೆಲ್ಲ ವ್ಯರ್ಥ, ಅದು ತಿಳಿಯದೇ ಇದ್ದ ಮೇಲೆ ಈ ಎಲ್ಲ ಶಾಸ್ತ್ರಗಳು ವ್ಯರ್ಥ ಅಂತ. ಉಭಯ ವೈಯರ್ಥ್ಯ, ಫ್ಯುಟಿಲಿಟಿ ಆನ್ ಬೋತ್ ದಿ ಎಂಡ್ಸ್, ಇದನ್ನು ಆಕೆ ಹೇಳ್ತಾ ಇದ್ದಾಳೆ. ನೀನೊಲಿದ ದುಃಖವೇ ಪರಮಸುಖ ಕಂಡಯ್ಯ. ನೀನು ಒಲಿದ ಮೇಲೆ ಬರುವ ಎಲ್ಲ ದುಃಖವೂ ಪರಮಸುಖ. ನೀ ಕೆಡೆಹಿದ ಬಂಧನವೇ ನಿರ್ಬಂಧನ. ನೀನು ಪುಡಿ ಮಾಡಿದ ಬಂಧನಕ್ಕಿಂತ ದೊಡ್ಡ ನಿರ್ಬಂಧನ ಯಾವುದೂ ಇಲ್ಲ. ಕಿಡಿ ಕೆದರಿದಡೆ ಎನಗೆ ಹಸಿವು ತೃಷ್ಣೆ ಅಡಗಿತ್ತೆಂಬೆನು, ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನಕ್ಕೆ ಎರೆದೆಂಬೆನು, ಗಿರಿಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬೆನು, ಚೆನ್ನಮಲ್ಲಿಕಾರ್ಜುನಯ್ಯ ಶಿರ ಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನು. ಆಕೆ ಶ್ರೀಶೈಲಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ಕಾಳ್ಗಿಚ್ಚು ಕಾಣಿಸಿಕೊಂಡ್ರೆ ನನ್ನ ಹಸಿವು ಬಾಯಾರಕ್ಕೆ ಹಿಂಗು ತೂಂತೀನಿ ಅಂತ. ಅದೇನು, ಒಳಗಿರುವ ವೈಶ್ವಾನರಾಜ್ಞೆ ಹೊರಗಿದೆ, ಹೊರಗೂ ಒಳಗೂ ಭೇದ ಇಲ್ಲ ಅಂತ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತಾರಲ್ಲ. ಈ ಪ್ರಾಣ ಪಚನ ಮಾಡ್ತಕ್ಕಂಥ ಶಕ್ತಿ ವೈಶ್ವಾನರಾಜ್ಞಿ ಹೊರಗೆ ಕಾಣಿಸಿಕೊಂಡಿದ್ದೆ, ಈ ಒಳಗೂ ಅಷ್ಟು ವಿಸ್ತಾರ ಅಂತ ಅಂದುಕೊಳ್ತೀನಿ ಅಂತ. ಇನ್ನು ಮುಗಿಲು ಹರಿದು ಬಿದ್ದಡೆ, ಆಕಾಶವೇ ಕಳಚಿ ಬೀಳುವಂತೆ ಧೋ ಅಂತ ಮಳೆ ಸುರಿದರೆ, ಗುಡುಗು ಸಿಡಿಲು ಮಿಂಚು ಬಂದರೆ ನನಗೆ ಮಜ್ಜನಕ್ಕೆ ಎರೆದರೆಂಬೆನು, ನನಗೆ ಅಭಿಷೇಕ ಅಂತಂದುಕೊಳ್ತೀನಿ. ಗಿರಿ ಮೇಲೆ ಬಿದ್ದಡೆ, ಇನ್ನು ಬೆಟ್ಟದ ಬಂಡೆಗಲ್ಲುಗಳೇ ಗಂಡಶಿಲೆಗಳೇ ಉರುಳಿ ಬಿದ್ದರೆ ನನಗೆ ಪುಷ್ಪವೆಂಬೆನು, ನನಗೆ ಪುಷ್ಪವೃಷ್ಟಿ ಅಂತಂದುಕೊಳ್ತೀನಿ. ಚೆನ್ನಮಲ್ಲಿಕಾರ್ಜುನ ತಲೆಯೇ ಕಳಚಿ ಬಿದ್ದರೆ ಪ್ರಾಣ ನಿನಗೆ ಅರ್ಪಿತವಾಯಿತು ಅಂತೀನಿ ಅಂತ. ಅಂದರೆ ನನಗೆ ಯಾವ ದೇಹದ ಹಂಗೇ ಇಲ್ಲ, ಸಾವು ಅನ್ನೋದು ದೇಹಕ್ಕಷ್ಟೇ ಅಲ್ವಾ ಅನ್ನುವ ಭಾವ. ಕಳವಳದ ಮನವು ತಲೆ ಕೆಳಗಾದುದವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ, ಬೆಳದಿಂಗಳು ಬಿಸಿಲಾಯಿತ್ತು ಕೆಳದಿ, ಹೊಳಲ ಸುಂಕಿಗನಂತೆ ತೊಳಲುತ್ತಿದ್ದೆನವ್ವ, ತಿಳಿಹೌ ಬುದ್ಧಿಯ ಹೇಳಿ ಕರೆತಾರೆಲೆ ಅವ್ವ, ಚೆನ್ನಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ. ಇದು ವಿಪ್ಲಂಬದ ಭಕ್ತಿ, ವಿಪ್ಲಂಬ ಶೃಂಗಾರಕ್ಕೆ ಒಳ್ಳೆಯ ನಿದರ್ಶನ. ಆತ್ಯಂತಿಕವಾದ ವಿರಹಕ್ಕಾಗಿ ಒದ್ದಾಡ್ತಾ ಇದ್ದಾಳೆ. ಕಳವಳದ ಮನವು ತಲೆ ಕೆಳಕಾದುದು. ನನಗೆ ಮನಸ್ಸಿನ ಕಳವಳ, ಅವನು ಒಲಿತಾನೋ ಒಲಿಯಲ್ವೋ ಅಂತ ಎಲ್ಲವೂ ವಿಪರಿವರ್ತಿತವಾಗಿದೆ, ಎಲ್ಲ ಕೂಡ ತಲೆ ಕೆಳಗಾಗಿದೆ. ಹಾಗಾಗಿ ನನಗೆ ಸರಿ ಯಾವುದು, ತಪ್ಪು ಯಾವುದು, ದಿಟ ಯಾವುದು, ಸಟಿ ಯಾವುದು ಗೊತ್ತಾಗ್ತಾ ಇಲ್ಲ. ಪ್ರೇಮಿಗಳ ಸ್ಟ್ಯಾಂಡರ್ಡ್ಸ್ ಎಲ್ಲ ಇನ್ವರ್ಷನ್ಸ್ ಅಂತಾರಲ್ಲ, ಆ ರೀತಿಯಾಗಿ. ಸುಳಿದು ಬೀಸುವ ಗಾಳಿ ಉರಿಯಾಯಿತು, ಆವಾಸೋ ವಿಪಿನಾಯತೆ ಪ್ರಿಯಸಖಿ ಮಾಲಾಪಿ ಜಾಲಾಯತೆ, ತಾಪೋಪಿ ಶ್ವಸಿತೇನ ದಹನ ಜ್ವಾಲಾ ಕಲಾಪಾಯತೆ, ಸಾಪಿತ್ವದ್ವಿರಹೇಣ ಹಂತ ಹರಿಣೀ ರೂಪಾಯತೆ ಹಾಕಥಂ ಕಂದರ್ಪೋಪಿ ಯಮಾಯತೆ ವಿರಚಯನ್ ಶಾರ್ದೂಲ ವಿಕ್ರೀಡಿತಂ ಅಂತ ಜಯದೇವ ಹೇಳ್ತಾನಲ್ಲ. ನಿಂದತಿ ಚಂದನ ಮಿಂದು ಕಿರಣ ಮನು ವಿಂದತಿ ಖೇದ ಮಧೀರಂ ವ್ಯಾಲ ನಿಲಯ ಮಿಲನೇನ ಗರಲಮಿವ ಕಲಯತಿ ಮಲಯ ಸಮೀರಂ. ಆ ಸ್ಥಿತಿ ಅತ್ಯಂತಿಕ ವಿರಹ. ಬೆಳದಿಂಗಳು ಬಿಸಿಲಾಯಿತು, ಹೀಗಾಗಿತಾ ಇದೆ ನನಗೆ ಅಂತನ್ನುವ ವಿರಹವನ್ನು ಹೇಳ್ತಾ ಇದ್ದಾಳೆ. ಹೊಳಲ ಸುಂಕಿಗನಂತೆ ತೊಳಲುತ್ತಿದ್ದೆನವ್ವ, ನಗರದ ಸುಂಕದ ಕಟ್ಟೆಯಲ್ಲಿ ನಿಂತವನಂತೆ ನಾನು ಒದ್ದಾಡ್ತಾ ಇದ್ದೀನಿ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಕರೆತಾ, ಇದು ಗುರುವಿಗೆ ಕೇಳ್ತಾ ಇರುವ ನಿವೇದನೆ. ಗುರು ಪರಮಾತ್ಮನ ದೊರಕಿಸಿಕೊಡಬೇಕು. ಸಖಿ ಅಂದರೆ ಗುರು. ಇದು ಒಂದು ವೇದಾಂತದ ಸಮಯ. ತಮಿಳಿನ ಪಾಶುರಗಳಲ್ಲಿ ತೋಳಿ ಅಂತ ಬರ್ತಾಳೆ, ಕೆಲವು ಕಡೆಗೆ ಚಿಕ್ಕಮ್ಮ ಅಂತಲೂ ಬರ್ತಾಳೆ.
ಆಕೆ ನಾಯಕಿಗೆ ಸಹಕಾರಿಣಿಯಾಗಿ ನಾಯಕನನ್ನು ಬರಮಾಡಿ ಕೊಡ್ತಾಳೆ ಅಂತ. ವಿಷಮಾಲಂಕಾರದ ಇನ್ನೊಂದು ವಚನ ನೋಡಿ. ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವ, ಏರಿಲ್ಲದ ಗಾಯದಲ್ಲಿ ನೊಂದೆನವ್ವ, ಸುಖವಿಲ್ಲದೆ ಧಾವತಿಗೊಂಡೆನವ್ವ, ಚೆನ್ನಮಲ್ಲಿಕಾರ್ಜುನ ದೇವಂಗೆ ಒಲಿದು ಬಾರದ ಭವಂಗಳಲ್ಲಿ ಬಂದೆನವ್ವ. ಕಿಚ್ಚಿಲ್ಲದ ಬೆಂಕಿ, ಜ್ವಾಲೆಯಿಲ್ಲದ ಬೆಂಕಿಯಲ್ಲಿ ಬೆಂದೆ, ರಕ್ತ ಸುರಿಯದ ಗಾಯದಲ್ಲಿ ನೊಂದೆ, ಸುಖವಿಲ್ಲದ ಒದ್ದಾಟದಲ್ಲಿ ತಳಮಳದಲ್ಲಿ ನಾನಿದ್ದೀನಿ. ಚೆನ್ನಮಲ್ಲಿಕಾರ್ಜುನಿಗೆ ಒಲಿದು ನಾನು ಹುಟ್ಟಬಾರದ ಹುಟ್ಟುಗಳಲ್ಲಿ ಹುಟ್ಟುತ್ತಾ ಇದ್ದೀನಿ ಅಂತ. ಅಂದರೆ ಬೇಡದ ಜನ್ಮ ನನಗೆ ಬಂದುಬಿಟ್ಟಿದೆ, ಅವನನ್ನು ಒಲಿದದ್ದರಿಂದ ಈ ಜನ್ಮಕ್ಕೆ ಮೋಕ್ಷ ಮಾಡಿಕೋ ಅಂತ ಹುಟ್ಟಿಸಿದ್ದಾನೆ, ಒದ್ದಾಡಿಸ್ತಾ ಇದ್ದಾನೆ ಅಂತ. ಇನ್ನು ಪ್ರಸಿದ್ಧವಾದ ಅವಳ ಕನಸು, ಕನಸು ಅಂದರೆ ದರ್ಶನ ಅಂತ ಹಳಗನ್ನಡದ ಶಬ್ದ. ಕನಸು ಕನಸಾದದ್ದನ್ನು ಹೇಳ್ತಾ ಇದ್ದಾಳೆ. ತುಂಬ ಪ್ರಸಿದ್ಧವಾದದ್ದು. ನಮ್ಮ ಮಲ್ಲಿಕಾರ್ಜುನ ಮನ್ಸೂರರು ಬಹಳ ಚೆನ್ನಾಗಿ ಇದನ್ನು ಪಹಾಡಿನಲ್ಲಿ ಹಾಡಿದ್ದಾರೆ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೆ, ಅದು ಶುಭ ಶಕುನ ಅಂತ. ಚಿಕ್ಕ ಚಿಕ್ಕ ಜಡೆಗಳ ಸುಲ್ಲಿಪಲ್ಲ ಗೊರವನು ಭಿಕ್ಷಕ್ಕೆ ಬಂದುದ ಕಂಡೇನವ್ವ, ಮಿಕ್ಕು ಮೀರಿ ಮೋಹನ, ಅವನು ನಿಂತ್ಕೊಳ್ತಾ ಇಲ್ಲ, ಭಿಕ್ಷಾ ಸ್ವೀಕರಿಸಿ ಓಡ್ತಾ ಇದ್ದಾನೆ, ಬೆಂಬೆತ್ತಿ ಕೈ ಬಿಡಿದೆನು. ದುರದೃಷ್ಟ ಬಾಗಿಲು ತೆಗೆಯೋವರೆಗೂ ತಟ್ತಾನೇ ಇರುತ್ತಂತೆ, ಅದೃಷ್ಟ ಬಾಗಿಲು ತೆಗೆಯೋದ್ರೊಳಗೆ ಟಕ್ ಅಂತ ಹೇಳಿ ಹೊರಟೋಗ್ತಾ ಇರುತ್ತದೆ ಅಂತ. ಹಾಗೆ ಹೋಗ್ತಾ ಇದ್ದಾನೆ, ಅವನು ಹಿಡಿಯಬೇಕು ಅಂತ ಹೋದೆ. ಚೆನ್ನಮಲ್ಲಿಕಾರ್ಜುನನ ಕಣ್ತೆರೆದನು. ಈ ತೆರೆದದ್ದು ಕನಸು ಒಡೆದದ್ದು ಹೌದು, ತೆರೆದದ್ದು ಜ್ಞಾನೋದಯವೂ ಆದದ್ದು ಅಂತ ಎಷ್ಟು ಅರ್ಥ ಸ್ವಾರಸ್ಯಗಳಿಂದ ಬರೀತಾರಾಕೆ. ಸಾವಿಲ್ಲದ ಕೇಡಿಲ್ಲದ ಶೆಲುವಂಗ ನುಲಿದೆನವ್ವ, ಎಡೆಯಿಲ್ಲದ ಕಡೆಯಿಲ್ಲದ ತೆರೆಯಿಲ್ಲದ ಕುರುಹಿಲ್ಲದ ಚೆಲುವಂಗ ನುಲಿದೆ. ಇದು ಸಂತುಲಿತ ಧೃತಾವರ್ತ ಗತಿ. ಸಾವಿಲ್ಲದ ಕೇಡಿಲ್ಲದ ಚೆಲುವಂಗ ನುಲಿದೆನವ್ವ, ಎಡೆಯಿಲ್ಲದ ಕಡೆಯಿಲ್ಲದ ತೆರೆಯಿಲ್ಲದ ಕುರುಹಿಲ್ಲದ ಚೆಲುವಂಗ ನುಲಿದೆನವ್ವ. ತಕ ತಕ ಧಿಮಿ ತಕ ತಕ ಝಣು ಅಂತ ಹೀಗೆ ಲಯಭರಿತವಾಗಿ ಓದಿಕೊಳ್ಳುವಂಥದ್ದು ವಿನೋಕ್ತಿ ಎನ್ನುವ ಅಲಂಕಾರ ಇಲ್ಲಿದೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಎಡೆಯಿಲ್ಲದ ತೆರೆಯಿಲ್ಲದ ಇಲ್ಲದ 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 ಅನ್ನುವ ವಿನೋಕ್ತಿ. ಎಲೆ ಅವ್ವ ನೀ ಕೇಳ ತಾಯೇ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೊಲಿದೆ ನಾನು, ಕುಲಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗೆ ನಾನುಲಿದೆ. ಇದು ಕಾರಣ ಚೆನ್ನಮಲ್ಲಿಕಾರ್ಜುನ ಚೆಲುವ ಗಂಡ ನನಗೆ, ಈ ಸಾವ ಕೆಡುವ ಗಂಡರ ನೊಯ್ದು ಒಲೆಗಿಕ್ಕು, ಈ ಸಾಯುವ ಕೇಳುವ ಗಂಡರನ್ನ ಮುರಿದು ಒಲೆಗೆ ಹಾಕು ಅಂತ. ಎಂಥ ಕಠೋರವಾದ ಮಾತನ್ನು ಹೇಳಬಲ್ಲಳು. ಅಂದರೆ ಅನ್ಯಾಶ್ರಯ ಅಂತ ಅರ್ಥ ಇಲ್ಲಿ. ಗಂಡ ಅಂದರೆ ಗಂಡಂದಿರು ಅಂತ ಅಲ್ಲ ಅರ್ಥ, ಜಗತ್ತು ಗಂಡ, ಯಮಗಂಡ. ಎಲ್ಲ ಅಸತಿ ಚಾರಿತ್ರ್ಯವೇ ವೇದಾಂತ. ನಮಗೆ ಈ ಜಗತ್ತು ಇಷ್ಟವಿಲ್ಲದ ಗಂಡ, ಅನ್ವಾಂಟೆಡ್ ಮ್ಯಾರೇಜ್, ಮಿಸ್ಮ್ಯಾಚ್ ಆಗಿರುವಂಥದ್ದು. ಈ ಜಗತ್ತಿಗೆ ನಾವು ಎಲ್ಲರೂ ಸತಿಗಳಾಗಿದ್ದೇವೆ. ನಮ್ಮ ಪ್ರೀತಿ ಇರುವಂಥದ್ದು ಆ ಆನಂದದಲ್ಲಿ. ಆತ ಗಂಡ ಅಲ್ಲ, ಕಟ್ಟುಕೊಂಡವನಲ್ಲ, ಇಟ್ಟುಕೊಂಡವನಾಗಬೇಕು. ಈ ಕಟ್ಟನ್ನು ಕೊಂಡವನು, ಆಣವ ಮಾಯೀಯ ಕಾರ್ಮಣ ಅನ್ನುವ 3 ಮಲಗಳ ಕಟ್ಟುಕೊಂಡಂಥ ಗಂಡ ಇದು ಜಗತ್ತು. ಈ ಜಗತ್ತೇ ಅವಿದ್ಯಾ ಕಾಮ ಕರ್ಮ ಈ 3ರ ಶಬಲಿತವಾದಂಥದ್ದು. ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ, ಇವುಗಳ ಕಟ್ಟು. ಇವುಗಳನ್ನು ಮುರಿದುಕೊಂಡು ಹೋಗಬೇಕು. ಅದು ನಮಗೆ ಸೊಗಸಾದದ್ದು, ಅದು ಬೇಕು. ಅವನು ಇಟ್ಟುಕೊಂಡವನು, ಇಡಲ್ಪಟ್ಟವನು ನಮ್ಮಲ್ಲಿ ಸದಾ ಇರ್ತಕ್ಕಂಥವನು. ಅತ್ಯತಿಷ್ಠ ದಶಾಂಗುಲಂ ಅದು ಹಾಗಾಗಿಯೇ ತತ್ಸೃಷ್ಟ ಅನುಪ್ರಾವಿಶತ್, ಎಲ್ಲವನ್ನ ಮಾಡಿ ಅದರೊಳಗೆ ಬಂದು ಸೇರಿಕೊಂಡಂಥ ಆತ್ಮವಸ್ತು. ಹಾಗಿರುವಾಗ ಇದನ್ನು ಮೀರಿ ನಾನು ಹೋಗಬೇಕು ಅನ್ನುವ ಅರ್ಥದಲ್ಲಿ ಈ ಭವ ಹುಟ್ಟಿಲ್ಲದ, ಭಯ ಇಲ್ಲದ, ಭಯ ಬರುವುದೇ ದೇಹಭಾವದಿಂದ, ಭಯ ಬರುವುದೇ ಜನ್ಮಭಾವದಿಂದ. ಜನ್ಮಭಾವ ಇಲ್ಲದೇ ಇದ್ದರೆ ಮರಣಭಾವ ಎಲ್ಲಿ? ಜನ್ಮ ಮರಣಭಾವ ಇಲ್ಲದೆ ಭಯ ಎಲ್ಲಿ? ಹಾಗಾಗಿ ನಿರ್ಭಯನಾದ ಚೆಲುವನಿಗೆ ಒಲಿದೆ ಅಂತ ಹೇಳ್ತಾರೆ. ಮತ್ತು ಆ ಶಾಶ್ವತವಾದ ಆನಂದಮಯವಾದ ಆ ಬ್ರಹ್ಮವಸ್ತುವಿನ ಸಾಮ್ಯ ಎಂಥದ್ದು, ಪರಮಸಾಮ್ಯ ಎಂಥದ್ದು, ಸಾಯುಜ್ಯ ಏನು? ಪಚ್ಚೆಯ ನೆಲೆಗಟ್ಟು ಕನಕ ತೋರಣ ವಜ್ರದ ಕಂಬ, ಪವಳದ ಚಪ್ಪರವ ನಿಕ್ಕಿ ಮುತ್ತುಮಾಣಿಕದ ಮೇಲು ಕಟ್ಟಿ ಮದುವೆಯ ಮಾಡಿದರು, ನಮ್ಮವರೆನ್ನ ಮದುವೆಯ ಮಾಡಿದರು, ಕಂಕಣ ಕೈದಾರ ಸ್ಥಿರ ಸೇಸೆಯ ನಿಕ್ಕಿ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆನ್ನ ಮದುವೆಯ ಮಾಡಿದರು. ಅದು ಆತ್ಮವಸ್ತು. ಅದನ್ನು ಅರ್ಥ ಮಾಡಿಕೊಳ್ಳದೆ ಅಥವಾ ಅರ್ಥ ಮಾಡಿಕೊಂಡು ಲೋಕಕ್ಕೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಶರಣರು ಅನುಭವ ಮಂಟಪದಲ್ಲಿ ಪ್ರಶ್ನೆ ಕೇಳ್ತಾರಲ್ಲ, ಆಗ ಅವಳು ಹೇಳ್ತಾಳೆ, ನಾನು ಹೆಣ್ಣೋ ಗಂಡೋ ಅನ್ನುವ ಲಿಂಗವನ್ನು ನೋಡಬೇಡಿ,
ಗಟ್ಟಿ ತುಪ್ಪ ತಿಳಿದುಪ್ಪಕ್ಕೆ ಭೇದ ಉಂಟೆ ಅಯ್ಯ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ, ಆತ್ಮಕ್ಕೆ ಲಿಂಗಕ್ಕೆ ಭೇದ ಉಂಟೆ ಅಯ್ಯ, ಎನ್ನಂಗವನ್ನು ಶ್ರೀಗುರು ಮಂತ್ರವ ಮಾಡಿ ತೋರಿದನಾಗಿ ಸಾವಯವಕ್ಕೆ ನಿರವಯವಕ್ಕೆ ಭಿನ್ನವಿಲ್ಲವಯ್ಯ, ಚನ್ನಮಲ್ಲಿಕಾರ್ಜುನ ದೇವರ ಬೆರಸಿ ಮತಿಗೆಟ್ಟವಳ ಏನ ನುಡಿಸಿವರಯ್ಯ. ಗಟ್ಟಿ ತುಪ್ಪ ತಿಳಿದುಪ್ಪಕ್ಕೆ, ಹೆತ್ತುಪ್ಪ ಮತ್ತು ಕರಗಿದ ತುಪ್ಪಕ್ಕೆ ವ್ಯತ್ಯಾಸ ಉಂಟೆ, ರೂಪ ವ್ಯತ್ಯಾಸವೇ ಹೊರತು ಸ್ವರೂಪ ಅಲ್ಲ. ಮತ್ತು ದೀಪಕ್ಕೆ ದೀಪ್ತಿಗೆ ಚಂದ್ರಿಕಾ ನ್ಯಾಯ ಅಂತ ಕರೀತಾರೆ. ದೀಪಕ್ಕೂ ದೀಪದ ಬೆಳಕಿಗೂ ವ್ಯತ್ಯಾಸ ಇಲ್ಲ. ಬೆಳಕಿಲ್ಲದ ದೀಪ ಯಾಕೆ, ದೀಪ ಇಲ್ಲದೆ ಬೆಳಕು ಹೇಗೆ? ಆತ್ಮಕ್ಕೆ ಲಿಂಗಕ್ಕೆ ಭೇದ ಉಂಟೆ. ಆತ್ಮ ಲಿಂಗ ಒಂದೇ ಅಲ್ಲವ? ಲಿಂಗ ಅಂತಂದರೆ ಲೀಯತೆ ಎಲ್ಲ ಕರಗಿ ಹೋಗುವಂಥದ್ದು, ಆತ್ಮ ಅಲ್ಲವ ಅದು. ಹೀಗಾಗಿ ನಾನು ಸಾವಯವ ನಿರವಯವ ಅನ್ನುವ ಭೇದ ಇಟ್ಟುಕೊಂಡಿಲ್ಲ. ಈ ದೇಹದಿಂದಾಗಿ ನಾನು ಸಾವಯವಿ, ಆದರೆ ಪರಮಾರ್ಥದಲ್ಲಿ ನಿರವಯವಿ ಆಗಿದ್ದೀನಿ. ಚನ್ನಮಲ್ಲಿಕಾರ್ಜುನನ ಬೆರೆತು ಮತಿಗೆಟ್ಟಿದ್ದೀನಿ, ಅಂದರೆ ಬುದ್ಧಿಗೆಟ್ಟಿದ್ದೀನಿ, ಹುಚ್ಚು ಅಂತ ಒಂದರ್ಥ. ಮತಿ ಇಲ್ಲ ನನಗೆ ಅಂದರೆ ದ್ವಂದ್ವಾತ್ಮಕವಾದ ಮನಸ್ಸೇ ಇಲ್ಲ, ಮನೋಲಯವಾಗಿದೆ, ಮನೋನಾಶವಾಗಿದೆ. ಹಾಗಾಗಿ ನಾಮರೂಪಗಳ ದೃಗ್ದೃಶ್ಯಗಳ ಭೇದವನ್ನು ಮೀರಿದ್ದೀನಿ ಅನ್ನುವಂಥ ಅರ್ಥ. ಆಮೇಲೆ ಈ ದೇಹದ ಮೋಹ ಒಮ್ಮೆ ಚೈತನ್ಯ ಅದು ಅಂತ ಗೊತ್ತಾದ ಮೇಲೆ, ಆತ್ಮ ಅದಲ್ಲದೆ ತನ್ನ ಸ್ವರೂಪ ಬೇರೆ ಅಲ್ಲ ಅಂತ ಗೊತ್ತಾದ ಮೇಲೆ ಈ ದೇಹದ ಬಗ್ಗೆ ಚಿಂತೆ ಬರುವಂಥದ್ದಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಹಣ್ಣ ಮೆದ್ದ ಬಳಿಕ ಆ ಮರವನಾರು ತರಿದರೇನು, ಹೆಣ್ಣ ಬಿಟ್ಟ ಬಳಿಕ ಆಕೆಯನಾರು ಕೂಡಿಕೊಂಡರೇನು. ಒಬ್ಬ ಡಿವೋರ್ಸ್ ಮಾಡ್ತಾನೆ, ಮಾಡಿದ ಮೇಲೂ ಆ ಹಳೆಯ ಹೆಂಡತಿ, ಮಾಜಿ ಹೆಂಡತಿ ಯಾರನ್ನು ಮದುವೆ ಆದಳು, ಯಾರನ್ನು ಬಿಟ್ಟರು ಅಂತ ಟ್ರ್ಯಾಕ್ ಮಾಡ್ತಾನೆ ಇದ್ದರೆ ಅದರೊಳಗೆ ಏನುಂಟು? ಒಂದು ಮರದ ಹಣ್ಣನ್ನು ತಿಂದ ಮೇಲೆ, ಬಾಳೆಹಣ್ಣು ಗೊನೆ ಬಿಡ್ತು, ಅದು ಕಡಿದ್ರೂ ಅಷ್ಟೇ, ನಿಂತರೂ ಅಷ್ಟೇ, ಒಣಗಿ ಹೋಗುವಂಥದ್ದು. ಮಣ್ಣ ಬಿಟ್ಟ ಬಳಿಕ ಆ ಕೈಯನ್ನು ಆರತ್ತರೇನು. ಮಣ್ಣನ್ನು ಬಿಟ್ಟ ಮೇಲೆ ಆ ಮಣ್ಣನ್ನು ಯಾರು ಉತ್ತರ ಏನು, ಬಿತ್ತರೆ ಏನು. ಚನ್ನಮಲ್ಲಿಕಾರ್ಜುನನ ಅರಿತ ಬಳಿಕ ಆ ಕಾಯವ ನಾಯಿ ತಿಂದರೇನು, ನೀರು ಕುಡಿದರೇನು ಅಂತ. ಅಂದರೆ ದೇಹಾಭಿಮಾನ ಹೊರಟು ಹೋದ ಮೇಲೆ, ನನ್ನದೇ ಅಲ್ಲ ಅಂದಮೇಲೆ ಅದು ಏನಾದರೆ ಏನು. ಅದಕ್ಕೆ ಒಂದು ಬೃಂದಾವನ, ಅದಕ್ಕೆ ಒಂದು ಸಮಾಧಿ, ಅದಕ್ಕೆ ಒಂದು ಗದ್ದಿಗೆ, ಅದಕ್ಕೆ ಒಂದು ದರ್ಗಾ, ಇಂಥ ಮಾಡ್ತಾ ಕೂತ್ಕೊಂಡ್ರೆ ಕೊನೆ ಮೊದಲಿಲ್ಲ. ನಮ್ಮ ಸನ್ಯಾಸಿಗಳಿಗೆ ಆರಾಧನೆ ಮಾಡೋದಷ್ಟೇ ಅಲ್ಲದೆ ಶ್ರಾದ್ದ ಬೇರೆ ಮಾಡ್ತಾರೆ. ಯಾವುದು ಬಿಡಬೇಕು ಅಂತಾರೋ ಅದನ್ನೇ ಹೆಚ್ಚು ಕಟ್ಟಿಕೊಳ್ಳೋದಾಗುತ್ತದೆ. ಇದನ್ನು ಅವಳು ಹೇಳ್ತಾ ಇದ್ದಾಳೆ. ದೇಹ ನಾನಲ್ಲ ಅಂತಾದ ಮೇಲೆ ಅದನ್ನು ಯಾರು ತಿಂದರೆ ಏನು, ಎಂಥದ್ದು ಮಾಡಿದ್ರೆ ಏನು. ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಪರೇಷನ್ ಮಾಡುವಾಗ ಅನಸ್ತೀಶಿಯಾ ಬೇಡ ಅಂದರು. ಡಾಕ್ಟರ್ ಕತ್ತಿಯನ್ನು ಹಾಕುವಾಗ ಕೇಳಿದ್ರು, ನಿಮಗೇನಾದ್ರು ನೋವಾಗ್ತಾ ಇದೆಯಾ ಅಂತ. ನಿನಗೆ ಹಾಗೆ ಅನ್ನಿಸ್ತಾ ಇದೆಯಾ ಅಂತ ಕೇಳಿದ್ರು. ನಿನಗೆ ನನ್ನ ಮುಖದಲ್ಲಿ ನೋವಿನ ಎಳೆಯಾದರೂ ಕಾಣಿಸ್ತಾ ಇದೆಯಾ ಅಂತ. ದೇಹ ತಾನಲ್ಲ ಅನ್ನುವುದು ಆ ಮಟ್ಟಕ್ಕೆ ಬರೀ ಕಲ್ಪನೆಯಲ್ಲ, ಅರಿವಲ್ಲ, ಇರವು, ಅಸ್ತಿತ್ವವಾಗಿ ಬಿಟ್ಟಾಗ ಎಲ್ಲಿ ಉಳಿಯುತ್ತದೆ? ಉಳಿಯುವಂಥದ್ದಲ್ಲ. ನಮಗೆ ಉಗುರು ಕತ್ತರಿಸಿದ್ರೆ, ತಲೆಗೂದಲು ಕತ್ತರಿಸಿದ್ರೆ ನೋವಾದೀತ, ಅವರಿಗೆ ಆ ಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ. ಅದನ್ನು ಅಕ್ಕ ಮಹಾದೇವಿ ಹೇಳ್ತಾ ಇರೋದು. ಈ ದೇಹಕ್ಕೆ ಇನ್ನೇನು ಮಾಡಬೇಕು, ಇನ್ನೇನು ಉಪಚಾರ ಮಾಡಬೇಕು, ಮಾಡುವಂಥದ್ದು ಇಲ್ಲ ಅಂತ. ಹೀಗೆ ಎಲ್ಲಿ ನೋಡಿದರಲ್ಲಿ ಆ ಮಹಾಸಾಧ್ವಿಯದು ಅಷ್ಟು ಸುಂದರವಾದ, ಅಷ್ಟು ಮನೋಹರವಾದಂಥ ಮಾತುಗಳು. ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ ಅಂತ ಆ ಹಲುಬುತ ಪರಮಾತ್ಮನನ್ನು ಆತ್ಯಂತಿಕ ವಿರಹದಿಂದ ಶ್ರೀಶೈಲಕ್ಕೆ ಹೋಗಿ ಕೇಳುವುದಾಗಲಿ, ಅಥವಾ ಆಕೆ ಕಾಮನ ಗೆಲಿದೆನು ಬಸವ ನಿಮ್ಮ ದಯದಿಂದ, ಸೋಮಧರ್ನ ಹಿಡಿತಪ್ಪೆನು ಬಸವ ನಿಮ್ಮ ಕೃಪೆಯಿಂದ, ನಾಮದಲ್ಲಿ ಹೆಂಗುಸೆಂಬ ಹೆಸರಾದರೇನು ಭಾವಿಸಲು ಗಂಡು ರೂಪು, ಅತಿಕಾಮಿ ಚನ್ನಮಲ್ಲಿಕಾರ್ಜುನ ಎಂಗೆ ತೊಡರನಿಕ್ಕಿಯ ಎರಡನರಿಯದೆ ಕೂಡಿದೆನು ಬಸವ ನಿಮ್ಮ ಕೃಪೆಯಿಂದ. ನನ್ನ ದೇವರು ಅತಿಕಾಮಿ, ಬಿಡುವುದೇ ಇಲ್ಲ ನನ್ನನ್ನು. ಆ ಬ್ರಹ್ಮವಸ್ತುವಿನಲ್ಲಿ ಒಮ್ಮೆ ಲೀನವಾದ ಮೇಲೆ ಹೋಗುವಂಥದ್ದಲ್ಲ. ಅನಾವೃತ್ತಿ ಶಬ್ದಾತ್ ಯದ್ಗತ್ವಾನ ನಿವರ್ತತೆ, ಇದು ವೇದಗಳಲ್ಲಿ, ಸ್ಮೃತಿ ಎನ್ನುವ ಗೀತೆಯಲ್ಲಿ ಎಲ್ಲ ಬರುವಂಥದ್ದೇ ಆಗಿದೆ. ಹೀಗಾಗಿ ಅವನು ನನ್ನನ್ನು ಬಿಡುವಂಥವನಲ್ಲ, ಒಮ್ಮೆ ಹೋಗಿ ಒಮ್ಮೆ ಬರುವಂಥದ್ದಲ್ಲ. ಅದು ಏನು ಕೂಡಾವಳಿ ಅಲ್ಲ, ಅದು ಖಾಯಮ್ಮಾಗಿರ್ತಕ್ಕಂಥ ವಿವಾಹ, ಅದು ಜನ್ಮ ಜನ್ಮಕ್ಕೂ ಇರುವಂಥದ್ದು ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾಳೆ. ಮತ್ತು ಕಲ್ಯಾಣದಲ್ಲಿ ತನ್ನ ಎರವಿನಿಂದಲೇ ಅವರಿಗೆ ಅರಿವನ್ನು ಕೊಟ್ಟು ತಾನು ಬಯಲಿನ ಬೆಳಕಾದಂಥ ಮಹಾದೇವಿಯಕ್ಕ ಹೊರಡುವಾಗ ಬಹಳ ಚೆನ್ನಾಗಿ ಹೇಳ್ತಾರೆ. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನಶುದ್ಧವಾಯಿತು,
ಅಯ್ಯ ನಿಮ್ಮ ಅನುಭಾವಿಗಳು ಒರೆದೊರೆದು ಆಗು ಮಾಡಿದ ಕಾರಣ ಚೆನ್ನಮಲ್ಲಿಕಾರ್ಜುನ ನಿಮಗಾನು ತೊಡಗಿಯಾದನು ಅಂತ. ಇಷ್ಟು ದೊಡ್ಡ ಮಾತು ಹೇಳ್ಕೊಳ್ತಾ ಇರೋದು. ಜ್ಞಾನಿಗಳ ವಿನಯಕ್ಕಿಂತ ಮಿಗಿಲಾದ ಲೋಕಪಾವಕವಾದದ್ದು ಯಾವುದೂ ಇಲ್ಲ. ನಿಮ್ಮ ಜೊತೆಯಲ್ಲಿದ್ದು ನಾನು ಶುದ್ಧವಾದೆ, ನಿಮ್ಮ ಸಂಘದಲ್ಲಿದ್ದು ನನಗೆ ಪರಿಶುದ್ಧಿ ಬಂತು, ನೀವು ನನ್ನ ಪುಟ ಹಾಕಿದ ಚಿನ್ನ ಮಾಡಿದರೆ, ಹಾಗಾಗಿ ಚೆನ್ನಮಲ್ಲಿಕಾರ್ಜುನ ನಿನಗೆ ನಾನು ಒಡವೆಯಾದೆ ಅಂತ. ಆಮೇಲೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಘ ಮಾಡಿದರೆ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ, ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘ ಕಪ್ಪುರ ಉರಿಕೊಂಡಂತೆ. ಎಂಥ ದೃಷ್ಟಾಂತಗಳು! ಅಜ್ಞಾನಿಗಳ ಜೊತೆಗೆ ಸಹವಾಸ ಮಾಡಿದರೆ ಕಲ್ಲಿಗೆ ಕಲ್ಲು ಹೊಡೆದು ಕಿಡಿ ಬಂದಂತೆ, ಸುಡುತ್ತದೆ ಜಗಳ, ಅದು ಬಿಟ್ಟು ಇನ್ನೇನೂ ಇಲ್ಲ. ಜ್ಞಾನಿಗಳ ಜೊತೆಗೆ ಸಂಘ ಮೊಸರನ್ನು ಮತಿಸಿ ಬೆಣ್ಣೆ ತೆಗೆದಂತೆ. ಮೊಸರಿಗೂ ನೋವಾಗೋಲ್ಲ, ಬೆಣ್ಣೆಯಂತೂ ಮೊಸರಿನ ಜೀವಾಳ ಎಷ್ಟು ಮೃದು. ಸಜ್ಜನರ ಸಹವಾಸ ಅಷ್ಟು ಮೃದುವಾದದ್ದು, ಮಧುರವಾದದ್ದು, ಆಪ್ಯಾಯನವಾದದ್ದು. ಇನ್ನು ಶರಣರ ಸಂಘ ಕರ್ಪೂರ ಬೆಂಕಿಯನ್ನು ಅಪ್ಪಿಕೊಂಡಂತೆ, ತಾನಿಲ್ಲದಂತೆ ಮಾಯವಾಗಿಬಿಡ್ತದೆ. ಬೂದಿ ಇಲ್ಲದಂತೆ ನೋ ರೆಸಿಡ್ಯೂ. ಅಂದರೆ ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ 3 ಕರ್ಮಗಳು ಅಂತಾರೆ. 3 ಕರ್ಮಗಳು ದಗ್ಧವಾಗಿಬಿಡುತ್ತದೆ. ಹಾಗಾಗಿ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಆ ಮಟ್ಟಕ್ಕೆ ಬರುವಂಥದ್ದು. ಬಿಟ್ಟನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ, ಯೋಗಿಗೆ ಯೋಗಿಣಿಯಾಯಿತು ಮಾಯೆ, ಸವಣಂಗೆ ಸವಣಿಯಾಯಿತು ಮಾಯೆ, ಯತಿಗೆ ಪರಾಕಿಯಾಗಿತ್ತು ಮಾಯೆ, ನಿನ್ನ ಮಾಯೆಗೆ ನಾನು ಅಂಜುವಳಲ್ಲ ಚೆನ್ನಮಲ್ಲಿಕಾರ್ಜುನ ದೇವ ನಿಮ್ಮಾಣೆ. ಹೇಗೆ ಹೇಳಬಲ್ಲರು? ದೇವರನ್ನು ಅಲ್ಲಾಡಿಸಿ ಬಿಸಾಡಿಬಿಡ್ತಾರೆ. ದೇವರೇನಾದರೂ ಆತ್ಮವೇ ಅಲ್ಲ ಅಂತಂದರೆ ಆ ದೇವರಿಗೂ ಸುಟ್ಟು ತಿಥಿ ಮಾಡಿ ವಡೆಯನ್ನು ಪಾಯಸವನ್ನು ಮಾಡಿ ತಿಂದುಕೊಳ್ಳತಕ್ಕಂಥ ಜಾತಿ ಇವರು. ಬಿಟ್ಟರೆ ಬಿಡ್ತೀನಿ ಎನ್ನುವುದಲ್ಲ ಮಾಯೆ, ಬೆಂಬತ್ತಿತ್ತು. ಯೋಗಿಗೆ ಯೋಗಿಣಿಯ ರೂಪದಲ್ಲಿ ಮಾಯೆ ಬರುತ್ತದಂತೆ. ಬೇಕಾದಷ್ಟು ಶಿಷ್ಯವರ್ಗವನ್ನು ಬೆನ್ನಟ್ಟಿಸ್ಕೊಂಡು ಹೋಗ್ತಕ್ಕಂಥವರೆಲ್ಲ ಎಚ್ಚರದಲ್ಲಿ ಇಟ್ಕೊಳ್ಬೇಕು ಇದನ್ನು. ತುಂಬ ಜನ ಶಿಷ್ಯರು ಯಾರಿಗಿರ್ತಾರೋ ಯೋಗಿಗಳು ಇವರೆಲ್ಲ ಯೋಚನೆ ಮಾಡಬೇಕು. ಸವಣ ಅಂದರೆ ಶ್ರವಣ, ಯಾರನ್ನೂ ಬಿಡಿಲ್ಲ. ಯೋಗಿ ಅಂತಂದರೆ ಹಿಂದೂ, ಶ್ರವಣ ಅಂತಂದರೆ ಜೈನ. ಅವ್ರಿಗೂ ಎಲ್ಲ ಕಟ್ಕೊಳ್ತೆ, ಎಲ್ಲಿಯೂ ಬಿಡುವಂಥದ್ದಲ್ಲ. ಗಂಡು ಹೆಣ್ಣಿಗೆ ಲಿಂಗವೇ ಜಾತಿಯ. ಯತಿಗೆ ಪರಾಕಿ ಆಯಿತು ಮಾಯೆ. ಯತಿ ಎನ್ನುವವನಿಗೆ ಪರಾಕ್ ಬಹುಪರಾಕ್ ಅಂತನ್ನುವ ಅವರು ಎಲ್ಲ ಹೆಸರುಗಳನ್ನು ಬಿಟ್ಟವರು ಅಂತಾರೆ. ಇಷ್ಟುದ್ದ ಹೆಸರಿಟ್ಕೊಂಡು ಬಿಡ್ತಾರೆ. ಯಾರೋ ಅಪ್ಪಣ್ಣ ಅಂತಿರ್ತಕ್ಕಂಥವ್ರು ಪರಮಪೂರ್ಣ ನಿರಂಜನಾನಂದ ಅಂತ ಮಾಡ್ಕೊಂಡು ಬಿಡ್ತಾರೆ ಹೆಸರನ್ನು. ಅಂದರೆ ಬಿಡಬೇಕಾದದ್ದನ್ನು ನಾಮರೂಪಗಳನ್ನು ಇನ್ನಷ್ಟು ಕಟ್ಕೊಂಡು ಬಿಡ್ತಾರೆ. ರೂಪ ಕಾಷಾಯದ ಮೇಲೆ ಕಾಷಾಯ, ರುದ್ರಾಕ್ಷದ ಮೇಲೆ ರುದ್ರಾಕ್ಷ, ವಿಭೂತಿ ಮೇಲೆ ವಿಭೂತಿ, ತುಳಸಿ ದಳದ ಮೇಲೆ ತುಳಸಿ ದಳ. ಇವರಿಗೆ ನಿಂಬೆಹಣ್ಣಿನ ಹಾರವಂತೆ, ತುಳಸಿ ಹಾರವಂತೆ, ಎಕ್ಕಡದ ಹಾರ ಒಂದು ಬಾಕಿ ಇದೆ. ಅಷ್ಟು ಮಾಡಿಕೊಂಡು ಬಿಡ್ತಾರೆ. ಕಿರೀಟದ ಮೇಲೆ ಕಿರೀಟ, ಗದ್ದಿಗೆ ಮೇಲೆ ಗದ್ದಿಗೆ, ಸಿಂಹಾಸನದ ಮೇಲೆ ಸಿಂಹಾಸನ. ಎಂಥದ್ದದು ಅಂತ ಕಳಚ್ಕೊಳ್ಳೋ ಪ್ರಯತ್ನ ಮಾಡೋದು ಬಿಟ್ಟು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ. ಮತ್ತು ಅವರಿಗೆ ಯಮಯಮ ಆದಿ ಅಷ್ಟಾಂಗ ಯೋಗ ಪ್ರವೀಣ, ಎಂಥದ್ದು ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಅಂತ ಬಿರುದುಗಳ ಮೇಲೆ ಬಿರುದುಗಳು, ಸನ್ನಿಧಿ ಸನ್ನಿಧಿ, ಬಹುಪರಾಕ್ ಅಂತ ಕೂಕ್ಕೊಳ್ತಾನೆ ಇರ್ತಾರೆ. ಇದು ಎಂಥದ್ದು? ಇದು ಹುಚ್ಚನಾಯಿ ಬರುವಾಗ ಮಿಕ್ಕ ನಾಯಿಗಳು ಬೊಗಳದಂತೆ ಅಸಹ್ಯವಾದಂಥದ್ದು. ಅದು ಅಲ್ಲವೇ ಅಲ್ಲ. ಹಾಗಾಗಿ ಆಕೆ ತಾನು ಮಹಾಮೌನಕ್ಕೆ ಸೇರುವ ಮುನ್ನ ಹೇಳಿದ ವಚನ, ಹುಟ್ಟಿದೆ ಶ್ರೀಗುರುವಿನ ಹಸ್ತದಲ್ಲಿ, ಬೆಳೆದೆನು ಅಸಂಖ್ಯಾತ ಕರುಣದೊಳಗೆ, ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದಿರಿ ನೋಡ, ಇಂತಪ್ಪ ತ್ರಿವಿಧಾಮೃತವ ದಣಿಯಲರೆದು ಸಲಹಿದಿರಿ, ಎನ್ನ ವಿವಾಹವ ಮಾಡಿದಿರಿ, ಸವಯಪ ಗಂಡಗೆ ಕೊಟ್ಟಿರಿ, ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ, ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ, ಚೆನ್ನಮಲ್ಲಿಕಾರ್ಜುನ ಕೈಪಿಡಿದು ನಿಮ್ಮ ಮಂಡೆಗೆ ಹೂವ ತಹೆನಲ್ಲದೆ ಹುಲ್ಲತಾರೆನು ಅವಧರಿಸಿ, ನಿಮ್ಮಡಿಗಳೆಲ್ಲರೂ ಮರಳಿ ವಿಜಯಂಗೈವುದು ಶರಣಾರ್ಥಿ ಅಂತ ಹೇಳ್ಕೊತಾಳೆ ಆಕೆ. ಹುಟ್ಟಿದೆ ಶ್ರೀಗುರುವಿನ ಹಸ್ತದಲ್ಲಿ ಅಂತ. ಇದು ಕರಕಮಲ ಸಂಜಾತರ ಮುಖ್ಯ ಲಕ್ಷಣ. ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ, ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಪರಮಾರ್ಥವೆಂಬ ಸಕ್ಕರೆಯೇ ನಿಕ್ಕಿದಿರಿ ನೋಡ ಅಂತ. ಅಂದರೆ ಭಾವ ಹಾಲಾದರೆ ಜ್ಞಾನ ತುಪ್ಪವಾಗಿ ಅದಕ್ಕೆ ಪರಮಾರ್ಥದ ಸಕ್ಕರೆ ಒದಗಿ ಬಂತು. ಪರಮಾರ್ಥಕ್ಕೆ ಸ್ಪೇಸ್ ಬೇಕಾಗಿಲ್ಲ. ಹಾಲೊಳಗೆ ಸಕ್ಕರೆ ಕರಗಿದಾಗ ಎಲ್ಲಿ ಹಾಲು ಉಕ್ಕುತ್ತದೆ, ಚೆಲ್ಲುತ್ತದೆ. ಆ ರೀತಿಯಾಗಿ ತುಂಬುತನ ಬಂದದ್ದಾಯಿತು. ಹೀಗೆ ತ್ರಿವಿಧಾಮೃತ ಬಂತು, ಗುರುಲಿಂಗ ಜಂಗಮ ಅಮೃತ ಬಂತು. ಚೆನ್ನಮಲ್ಲಿಕಾರ್ಜುನಿಗೆ ವಿವಾಹ ಮಾಡಿದಿರಿ.
ಸಾಯದಂತಹ ಶಾಶ್ವತನಾದ ಗಂಡನಿಗೆ ಕೊಟ್ಟಿರಿ, ನಾವು ನಿತ್ಯ ಮುತ್ತೈದೆಯರಾದ್ವಿ. ಇದನ್ನು ಬಸವಣ್ಣನವರು ಹೇಳ್ತಾರೆ ಈ ಮಾತುಗಳನ್ನು ಅನೇಕ ಕಡೆ. ಮತ್ತು ಎಲ್ಲರೂ ಗಂಡನ ಮನೆಗೆ ಕಳಿಸುವುದಕ್ಕೆ ಅಸಂಖ್ಯಾತರು ಬಂದಿರಿ. ಕಲ್ಯಾಣದ ಶರಣರೆಲ್ಲ ನಾನು ಬಸವಣ್ಣ ಮೆಚ್ಚಲು ಅಣ್ಣನಿಗೆ ತವರಿಗೆ ಮೆಚ್ಚಾಗುವಂತೆ ಗಂಡನ ಮನೆತನದ ಒಕ್ಕಲು ಮಾಡ್ತೀನಿ, ನಿಮ್ಮ ಮಂಡೆಗೆ ಹೂವ ತಹನಲ್ಲದೆ ಹುಲ್ಲ ತಹನಲ್ಲ ಅಂತ. ಅಂದರೆ ನಿಮಗೆ ಹೆಸರು ತರುವಂತೆ ಬಾಳ್ತೀನಿ. ಯಾಂತ್ಯೇವಂ ಗೃಹಿಣೀ ಪದಂ ಯುವತಯ ವಾಮ ಕುಲಸ್ಯಾಧಯ, ಕಾಳಿದಾಸ ಹೇಳ್ತಾರೆ. ಹೀಗೆ ತರುಣಿಯರು ಯುವತಿಯರು ಗೃಹಿಣಿಯರಾಗ್ತಾರೆ, ಇಲ್ಲವಾದರೆ ಕುಲಕ್ಕೆ ಕೊಡಲಿಯ ಕಾವಿನಂತೆ, ಕುಲಕ್ಕೆ ಅವಮಾನ, ಕುಲಕ್ಕೆ ಪಾಪ ಅಂತ ಅನಿಸ್ಕೊಳ್ತಾರೆ ಅಂತ ಇಂಥವಳು ಹೇಳ್ತಾಳೆ ನೋಡಿ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ನಿಸ್ಸಂಗವೆನ್ನೆ, ಆಯಿತ್ತೆನ್ನೆ ಆಗದೆನ್ನೆ, ನೀನೆನ್ನೆ ನಾನೆನ್ನೆ, ಚನ್ನಮಲ್ಲಿಕಾರ್ಜುನ ಲಿಂಗದಲ್ಲಿ ಘನಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ. ಲಿಂಗವೂ ಅಂತ ಹೇಳೋಲ್ಲ, ಲಿಂಗೈಕ್ಯ ಅಂತ ಹೇಳೋಲ್ಲ, ಸಂಘ ಅನ್ನೋಲ್ಲ, ನಿಸ್ಸಂಗ ಅನ್ನೋಲ್ಲ, ಆಯಿತು ಅನ್ನೋಲ್ಲ, ಆಗೋದು ಅನ್ನೋಲ್ಲ, ನೀನಲ್ಲ ನಾನಲ್ಲ, ಏನೂ ಇಲ್ಲ. ಈ ಮಟ್ಟಕ್ಕೆ ನಿರುಪಾಧಿಕವಾದ ಸ್ಥಿತಿಗೆ ಆ ಮಹಾಸಾಧ್ವಿ ಬರುವಂಥದ್ದನ್ನು ನೋಡಿದಾಗ ನಮಗೆ ಇದಕ್ಕಿಂತ ಮಿಗಿಲು ಯಾವುದು, ಇದಕ್ಕಿಂತ ಮಹನೀಯವಾದದ್ದು ಯಾವುದು ಅಂತ ಅನಿಸ್ಬಿಡ್ತದೆ. ಅಕ್ಕ ಮಹಾದೇವಿಯನ್ನು ಒಂದು 10-15 ನಿಮಿಷದಲ್ಲಿ ಮುಗಿಸಿ ಪ್ರಭುದೇವರ ಕಡೆಗೆ ಹೋಗೋಣ ಅಂತ ಅಂದುಕೊಂಡೆ. ನಾಳೆ ಸುಂದರ ಪಾಂಡ್ಯನನ್ನು ಮುಂದಕ್ಕೆ ಕಳಿಸಬೇಕಾಗಿದೆ ಅಂತ ಅನಿಸುತ್ತದೆ. ತಮ್ಮ ಕ್ಷಮೆ ಬೇಡಿ, ನಾಳೆ ನಾಡದ್ದು ವಚನವನ್ನೇ ಮಾತಾಡಿ ಮುಂದುವರೆಸಿಬಿಡ್ತೀನಿ. ಯಾಕೆಂದರೆ ಪ್ರಭುದೇವರಿಗೆ ಮುಂದಿವಸ ಸಾಕಾಗುತ್ತೋ ಇಲ್ವೋ, ಎಷ್ಟು ದಿವಸವೂ ಜನ್ಮಗಳು ಸಾಕಾಗೋಲ್ಲ. ಕೂಡಿದಷ್ಟು ನನಗೆ ಕಣ್ಣು ತೋರಿಸಿದಷ್ಟು, ಬಾಯಿ ನುಡಿಸಿದಷ್ಟು ಮಾತಾಡ್ತೀನಿ. ಮಹಾದೇವಿಯಕ್ಕನ್ನು ಕಂಡ ಮೇಲೆ ನಮಗೆ ಉಳಿವ ಮತ್ತೊಂದು ಮಹಾಮೇರು ಶಿಖರ ಪ್ರಭುದೇವರೇ, ಇನ್ಯಾರೂ ಅಲ್ಲ. ಆತ್ಯಂತಿಕವಾಗಿ ಯಾರು ನೊಂದು ಬೆಂದು ಪಾಕಗೊಳ್ತಾರೆ, ಉತ್ಕಟತೆಯನ್ನು ಪಡೀತಾರೆ ಬದುಕಿನಲ್ಲಿ, ಭವದಲ್ಲಿ, ಅವರಿಗೆ ಭಾವದಲ್ಲಿ ಮತ್ತು ಆ ಭವದಲ್ಲಿ ಕೂಡ ಬರುತ್ತದೆ ಅನ್ನೋದು ನಿಜವಾದಲ್ಲಿ ಪ್ರಭುದೇವರು ದೊಡ್ಡ ಉದಾಹರಣೆಯಾಗ್ತಾರೆ. ಅದಕ್ಕೆ ತೆಲುಗಿನಲ್ಲಿ ಒಂದು ಗಾದೆ ಉಂಟು. ಅದು ಪ್ರಸಿದ್ಧನಾದ ಮಹಾನುಭಾವ ವೇಮನರ ಮಾತು, ಕಾಮಿ ಕಾನಿವಾಡು ಮೋಕ್ಷಗಾಮಿ ಕಾಡು ಅಂತ. ಕಾಮಿ ಆಗದವನು ಮೋಕ್ಷಗಾಮಿ ಆಗೋಲ್ಲ ಅಂತ. ಪ್ಯಾಷನೇಟಾಗಿ ಉತ್ಕಟವಾಗಿ ಅನುಭವಿಸಬೇಕು ಏನನ್ನಾದರೂ. ಚಪ್ಪಲಿಯಲ್ಲಿ ಹೊಡೆಸ್ಕೊಳ್ಳೋದಾದರೂ ಸಮೃದ್ಧವಾಗಿ ಹೊಡೆಸ್ಕೊಳ್ಳಬೇಕು, ಹೊಲಸು ತಿನ್ನುವುದನ್ನಾದರೂ ಹೊಲಸು ಹಾಗೆ ಚಪ್ಪರಿಸಿಕೊಂಡು ತಿನ್ನಬೇಕು. ಉತ್ಕಟತೆ ಇಲ್ಲದೆ ಇದ್ದರೆ ಯಾವುದರೊಳಗೂ ಇಲ್ಲದೆ ಲಂಚವನ್ನಾದರೂ ಮನಸ್ಸು ತುಂಬುವಷ್ಟು ಮಾಡಬೇಕು, ಆದರವನ್ನಾದರೂ ಹಾಗೆ ಮಾಡಬೇಕು. ಏನನ್ನಾದರೂ ಕೊನೆ ಮುಟ್ಟುವಷ್ಟು ಮಾಡಿದರೆ ಈ ಕಡೆಗೆ ಬರಲೇಬೇಕು. ಇಫ್ ಯು ಗೋ ಟು ದ ಕಂಪ್ಲೀಟ್ ಎಕ್ಸ್ಟ್ರೀಮ್ ಯು ಕಮ್ ಟು ದ ಅದರ್ ಎಂಡ್ ಆಲ್ಸೋ ಅಂತ. ಈ ಅರ್ಥದಲ್ಲಿಯೇ ನಮ್ಮ ವಾಮಾಚಾರ ಎಲ್ಲ ಇರತಕ್ಕಂಥದ್ದು. ಆ ವಾಮತಂತ್ರಗಳಲ್ಲಿ ಅವರು ಮಾಡದೇ ಇರುವಂಥದ್ದಿಲ್ಲ, ಪಂಚಮಕಾರಗಳು ಅಂತ ಹೇಳ್ತಾರೆ. ಮದ್ಯ, ಮತ್ಸ್ಯ, ಮಿಥುನ, ಮಾಂಸ, ಮಂತ್ರ, ಮುದ್ರ ಅಂತೆಲ್ಲ ಕರೀತಾರೆ. ಅದೆಲ್ಲಕ್ಕೂ ಹೋಗ್ತಾರೆ. ಯಾಕೆ ಅಂತಂದರೆ ಅದು ಈ ಕಡೆಗೆ ಬರುವಂಥದ್ದಾಗುತ್ತದೆ ಅಂತ. ಅಸಹ್ಯ ಅನ್ನುವ ಭಾವವನ್ನೇ ಜಗತ್ತಿನಲ್ಲಿ ಮೆಟ್ಟಿ ನಿಂತು ಬಿಡ್ತಾರೆ ಅಂತ. ಹಾಗಾಗಿ ತುಂಬ ಉತ್ಕಟವಾಗಿ ಮತ್ತೊಂದು ಜೀವವನ್ನು, ಮತ್ತೊಂದು ದೇಹವನ್ನು ಪ್ರೀತಿಸಿದವರು ಅದನ್ನು ಮೀರಿ ಹೋಗೋದಕ್ಕೆ ಸಾಧ್ಯ ಅಂತ ಅನ್ನುವ ತಂತ್ರಾಗಮಗಳ ಒಂದು ವಾಕ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಟ್ಟದ್ದು ಪ್ರಭುದೇವರಲ್ಲಿ ಕಾಣ್ತೀವಿ. ನಮಗೆ ಆ ವಿವರಗಳೆಲ್ಲ ಕಥಾರೂಪದಲ್ಲಿ ಬಂದಿರುವುದು. ಆತ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದಲ್ಲಿ ಮದ್ದಳೆ ನುಡಿಸ್ತಾ ಇದ್ದವರು ಅಂತ. ದೇವದಾಸಿ ಕುಲದಲ್ಲಿ ಹುಟ್ಟಿದವರು, ತಂದೆಯಾರು ಅಂತ ಗೊತ್ತಿಲ್ಲದ ಕುಲದಲ್ಲಿ ಹುಟ್ಟಿದವರು. ಇದು ತುಂಬ ಅರ್ಥಪೂರ್ಣವಾದದ್ದು. ನೆನ್ನೆಯಷ್ಟೇ ನಾನು ಹೇಳ್ತಾ ಇದ್ದೆ, ನಾನು ವ್ಯಭಿಚಾರ ಜಾತ ಅಂತ ಅಂದುಕೊಂಡು ಇರಬಲ್ಲೆನಾ ನೆಮ್ಮದಿಯಾಗಿ ಅಂತ. ನಮ್ಮಲ್ಲಿ ತುಂಬ ಜನಕ್ಕೆ ತಂದೆ ಯಾರು ಅಂತ ಅನ್ನುವ ಪ್ರಶ್ನೆ. ಆದರೆ ಈ ಜಗಕ್ಕೆಲ್ಲ ತಂದೆ ಯಾರು ಅನ್ನೋ ಪ್ರಶ್ನೆ ಮಾಡಿಕೊಂಡಾಗ ಇನ್ನೂ ನೆಮ್ಮದಿ ಆಗುತ್ತದಲ್ಲ. ಶ್ರಾದ್ದ ಮಂತ್ರಗಳಲ್ಲಿ ಬರುತ್ತದೆ, ಎನ್ಮೇ ಮಾತ್ರ ಲುಲುಭೇ ಅಂತ. ನನ್ನ ತಾಯಿ ಒಂದು ಪಕ್ಷ ವ್ಯಭಿಚಾರ ಮಾಡಿ ನಾನು ಹುಟ್ಟಿದ್ದಲ್ಲಿ ಹಾಗಿದ್ದೂ ಈ ತಂದೆ ಅಂತ ನನ್ನ ತಾಯಿಗೆ ಮಾಂಗಲ್ಯ ಕಟ್ಟಿದವನನ್ನು ಧರ್ಮತಃ ಪಿತೃ ಅಂತ ಅಂದುಕೊಂಡು ಶ್ರಾದ್ದ ಮಾಡ್ತೀನಿ, ಅವನು ನನಗೆ ಕಾಯಜ ಅಂತ ಆಗಲಿ ಅಂತ. ಅಂದರೆ ಈ ಮಟ್ಟಕ್ಕೆ ನಿರೂಪಣೆ ಮಾಡಿಕೊಳ್ಳುವಂಥದ್ದು, ಆತ್ಮಶೋಧನ ಮಾಡಿಕೊಳ್ಳುವಂಥದ್ದು ವೇದಗಳಲ್ಲಿ, ಕರ್ಮಕಾಂಡದಲ್ಲಿ ಕಾಣುವಂಥ ಜ್ಞಾನಕಾಂಡ. ಹೀಗಾಗಿ ನಾವು ವೇದ ಬೇರೆ, ವಚನ ಬೇರೆ, ಬುದ್ಧ ಬೇರೆ, ಬಸವ ಬೇರೆ, ಇಂಥದ್ದೆಲ್ಲ ಬೇರೆ 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 ಅಂತಂದಾಗ ನಮ್ಮ ಬೇರೆ ಬತ್ತು ಹೋಗ್ತಾ ಇರುತ್ತೆ, ಮೊಣಗಿ ಹೋಗ್ತಾ ಇರ್ತದೆ. ಅದೆಲ್ಲ ಅಖಂಡಾಕಾರವಾದದ್ದು ಒಂದು. ಹಾಗೆ ತಂದೆ ಯಾರು ಅಂತ ಗೊತ್ತಿಲ್ಲದ ಕುಲದಲ್ಲಿ ಹುಟ್ಟಿದ ವ್ಯಕ್ತಿ ಮದ್ದಳೆ ನುಡಿಸ್ತಾ ಇದ್ದವರು ಅಂತ ಕಥೆ. ಮದ್ದಳೆಗಾರ
ಅದರಿಂದಲೇ ನನಗನ್ನಿಸುತ್ತದೆ ಯಾವುದೋ ಒಂದು ಸಂಗೀತ ಇತ್ಯಾದಿ ಆ ಭಾವ ತೀವ್ರತೆ ಅದು ಬಹಳ ಮುಖ್ಯ. ಸಾಮಾನ್ಯವಾಗಿ ಯಾರ ಜಾತಕದಲ್ಲಿ ಶುಕ್ರ ಪ್ರಬಲನಾಗಿರುವುದಿಲ್ವೋ ಆತನಿಗೆ ಕಲಾ ವಿಶೇಷಗಳಲ್ಲಿ ಒಲುಮೆ ಬರೋಲ್ಲ ಅಂತಾರೆ. ಕಲಾ ವಿಶೇಷವೂ ಅಷ್ಟೇ, ಪ್ರೀತಿ ರಾಗ ವಿಶೇಷವೂ ಅಷ್ಟೇ. ಸುಖಕ್ಕೆ ಶುಕ್ರನೇ ಮೂಲ. ಅಂದರೆ ಶುಕ್ರ ಪ್ರಬಲನಾಗಿದ್ದರೆ ಅಸುರಗುರು ಭೋಗದ ಉತ್ಕಟತೆಯಿಂದ ವಿರಾಗವೂ ಬರೋದಕ್ಕೆ ಸಾಧ್ಯ ಉಂಟು. ಯಾಕೆಂದರೆ ಈ ಜಗತ್ತಿನಲ್ಲಿ ನಾವು ಬಯಸಿದ ಭೋಗ ಎಲ್ಲ ಸಂಪೂರ್ಣವಾಗಿ ಸಿಗುವುದೇ ಇಲ್ಲ. ಸಿಕ್ಕಲ್ಲ ಅದನ್ನು ಜಗತ್ತು ಅಂತ ಯಾಕಂತಾರೆ? ಅಪೂರ್ಣತೆಯೇ ಜಗತ್ತಿನ ಲಕ್ಷಣ. ಹೀಗಾಗಿ ತುಂಬ ಪ್ಯಾಷನೇಟಾಗಿ ಉತ್ಕಟತೆಯಿಂದ ಬಯಸಿದ್ದರ ಕಡೆಗೆ ಬೆಂಬತ್ತಾ ಇದ್ದವರಿಗೆ ಸಿಗೋಲ್ಲ ಅಂದಾಗ ನಿರಾಶೆ ಸಹಜ. ನಿರಾಶೆ ಉಂಟಾದಾಗ ಆಸೆಯ ಮೂಲ ಏನು? ಆಶೆಯನ್ನು ಪೂರ್ಣ ಮಾಡಿಕೊಳ್ಳುವುದರ ದಾರಿ ಹೇಗೆ? ಅದು ಹೊರಗಂತೂ ಅಲ್ಲ, ಇನ್ನು ಒಳಗೇ ತಿರುಗಬೇಕಲ್ವ ಅಂತ ಗೊತ್ತಾಗುತ್ತದೆ. ಈ ಮೂಲಕವಾಗಿ ಅಂತರ್ಮುಖತೆಗೆ ಅವಕಾಶ ಉಂಟು. ಹೀಗಾಗಿ ನಮ್ಮ ತಂತ್ರಗಳಲ್ಲಿ ತುಂಬ ಇತ್ಯಾದಿಗಳ ಪ್ರಸಕ್ತಿ ಬರುತ್ತದೆ. ಅದನ್ನು ನಾವು ಕಾಣಬಹುದು, ಆ ಶುಕ್ರದ ಒಂದು ರೀತಿ. ಮತ್ತು ಇನ್ನೊಂದೇನಂತಂದರೆ, ಆ ಸಂಗೀತ ಇತ್ಯಾದಿಗಳ ಮೂಲಕ ಅವುಗಳ ರಾಗವನ್ನು ವಿರಾಗದ ಕಡೆಗೆ ತಿರುಗಿಸಿದರೆ ಅವು ದೊಡ್ಡ ಸಾಧನ ಮಾರ್ಗವೂ ಆಗುತ್ತವೆ. ವಾಮದ್ದಲ್ಲ, ದಕ್ಷಿಣ ಸಾಧನವೂ ಆಗುತ್ತದೆ. ನಾದಾನುಸಂಧಾನ, ವೀಣಾವಾದನ ತತ್ವಜ್ಞ, ಶ್ರುತಿಜಾತಿ ವಿಶಾರದ, ತಾಲಜ್ಞಶ್ಚ ಅಪ್ರಯಾಸೇನ ಮೋಕ್ಷ ಮಾರ್ಗೇದಿ ಗಚ್ಚತಿ ಅಂತ ನಮ್ಮ ಯಾಜ್ಞವಲ್ಕ್ಯ ಸ್ಮೃತಿ ಹೇಳುತ್ತದೆ. ಯಾರಿಗೆ ಈ ಸೂಕ್ಷ್ಮಗಳು ಗೊತ್ತಿವೆ, ವೀಣಾವಾದನ ತತ್ವ, ಶ್ರುತಿ ಜಾತಿ ಅಂದರೆ ರಾಗ. ಅದು ಭರತನ ಕಾಲದಲ್ಲಿ ರಾಗಕ್ಕಿದ್ದ ಹೆಸರು, ಮತಂಗನ ಕಾಲಕ್ಕೆ ರಾಗ ಅನ್ನುವ ಹೆಸರು ಬಂತು. ಕಾಳಿದಾಸನೇ ನಮ್ಮ ಕವಿಗಳ ಪೈಕಿ ಮೊದಲಿಗೆ ರಾಗದ ಹೆಸರಿನಲ್ಲಿ ರಾಗವನ್ನು ವಿವರಿಸಿರ್ತಕ್ಕಂಥವನು. ತಾಲಜ್ಞನಾದವನು ಅಪ್ರಯಾಸದಿಂದ ಮೋಕ್ಷ ಮಾರ್ಗಕ್ಕೆ ಹೋಗ್ತಾನೆ ಅಂತ. ಹೀಗೆ ಆತನಿಗೆ ಗಾಂಧರ್ವ ವೇದ ಒಲಿದಿತ್ತು. ಆ ಗಾಂಧರ್ವ ವೇದದ ಮೂಲಕವಾಗಿ ಆತ ಆತ್ಮವೇದವನ್ನು ಕಾಣುವುದಕ್ಕೆ ಆಯಿತು. ಕಾಮಲತೆ ರಾಜಕುಮಾರಿ ಈತನನ್ನು ಒಲಿದು ಕೈ ಹಿಡಿದಳು. ಅದು ಅಕ್ರಮವೋ ಸಕ್ರಮವೋ ಗೊತ್ತಾಗುವುದಿಲ್ಲ. ಪ್ರಭುಲಿಂಗ ಲೀಲೆ ನೋಡಿದರೆ ಅದೊಂದು ಮಹಾರೂಪಕವಾಗಿ ಕಾಣಿಸುತ್ತದೆ. ಪ್ರಭುದೇವರ ರಗಳೆಯಲ್ಲಿ ಒಂದಿಷ್ಟು ವಿವರಗಳು ಕಾಣಿಸುತ್ತವೆ. ಆದರೆ ಇಷ್ಟಂತೂ ನಿಜ, ದೊಡ್ಡ ಕುಲದ ದೊಡ್ಡ ಸ್ಥಾನದ ಹೆಣ್ಣು ಈತನನ್ನು ಒಲಿದಳು. ಒಲಿದ ಮೇಲೆ ಅವರು ಹೆಚ್ಚು ಕಾಲ ಸುಖವಾಗಿರೋಕ್ಕೂ ಆಗಲಿಲ್ಲ, ಉತ್ಕಟವಾಗಿ ಬದುಕಿದರು. ರೋಗ ಬಂದು ಆಕೆ ತೀರಿಕೊಂಡೇ ಬಿಟ್ಲು ಕಾಮಲತೆ. ಆಗ ಈತನಿಗೆ ಹುಚ್ಚನಂತೆ ಆಗಿ ಸಂಕಟಪಟ್ಟು ಆತ್ಯಂತಿಕ ವಿರಹದಲ್ಲಿ ಒದ್ದಾಡಿ ಎಲ್ಲೆಂದರೆ ಅಲ್ಲಿ ದಿಕ್ಕಾಪಾಲಾಗಿ ತಿರುಗುತ್ತಾ ಒಂದು ಕಡೆಗೆ ಚಿಂತಾಕ್ರಾಂತನಾಗಿ ಕೂತು ಬೆರಳನ್ನು ನೆಲಕ್ಕೆ ತಾಕಿಸಿ ಉಜ್ಜುತ್ತಾ ಇದ್ದಾಗ ಅಲ್ಲಿ ಒಂದು ಗೋಪುರದ ಶಿಖರ ಕಲಶದ ತುದಿ ಕಾಣಿಸಿತು. ಮತ್ತು ಅದನ್ನು ಕೆದಕಿ ನೋಡಿ ಕಡೆಗೆ ದೇವಾಲಯವೇ ಕಾಣಿಸಿತು. ಭೂಗರ್ಭದಲ್ಲಿ ಸ್ಥಾಪಿತವಾದ ದೇವಾಲಯ, ಭೂಗತವಾದ ದೇವಾಲಯದ ಬಾಗಿಲು ತೆರೆದು ಒಳಗೆ ಹೊಕ್ಕರೆ ಅನಿಮಿಷಯ್ಯ ಅಂತ, ಅನಿಮಿಷ ಕಣ್ರೆಪ್ಪೆ ಮಿಟುಕಿಸಿದವರು ಅಂತ ದೇವತೆ ಅಂತ ಕರೀಬಹುದು. ಆ ಒಬ್ಬ ಯೋಗೇಶ್ವರ ಕಾಣಿಸಿಕೊಂಡು ಗೊಗ್ಗೇಶ್ವರ ಅಥವಾ ಗುಹೇಶ್ವರ ಅನ್ನುವ ಲಿಂಗವನ್ನು ಕೈಗೆ ಕೊಟ್ಟದ್ದಷ್ಟೇ, ಮತ್ತಿನ್ನೇನೂ ಅಲ್ಲ. ಆತನಿಗೆ ಇನ್ಯಾವ ತತ್ವೋಪದೇಶವೂ ಇಲ್ಲ ಅಂತ. ಕೆಲವರು ಹಾಗೆ ಸ್ವಯಂಭೂಗಳಿರ್ತಾರೆ, ಅವರಿಗೆ ಆತ್ಯಂತಿಕವಾದ ಖೇದ ಬಂದ ತಕ್ಷಣವೇ ಜ್ಞಾನವೂ ಉಂಟಾಗಿಬಿಡುತ್ತದೆ. ರಮಣ ಮಹರ್ಷಿಗಳಿಗೆ ಹಾಗೆ ಅವರು ತಮ್ಮ ತಾರುಣ್ಯದಲ್ಲಿ, ಅಂದರೆ ಇನ್ ಸ್ಟೀನ್ಸ್ 16-17ರಲ್ಲಿ ಸಾವಿನ ಬಗ್ಗೆ ಭಯ ಬಂತು. ಸಾವಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಸತ್ತಂತೆಯೇ ಮಲಗಿಬಿಟ್ರು. ಉಸಿರು ಬಿಗಿ ಹಿಡಿದು ನಿಶ್ಚೇಷ್ಟವಾಗಿ ಕೊರಡಂತೆ ಮಲಗಿಬಿಟ್ರು. ಆಗ ಅವರಿಗೆ ಗೊತ್ತಾಯಿತು, ಸಾವಂದರೆ ಏನೂ ಇಲ್ಲ, ಭಯಪಡಬೇಕಾಗಿಲ್ಲ, ಅದು ದೇಹಕ್ಕೆ ಮಾತ್ರ, ನಾನು ದೇಹ ಅಲ್ಲ. ಮುಗೀತು ಅಷ್ಟೇ. ಅರುಣಾಚಲಕ್ಕೆ ಬಂದೇ ಬಿಟ್ಟರು. ಬ್ರಾಹ್ಮಣ ಸ್ವಾಮಿ ಅಂತ ಹೆಸರಿಟ್ಟರು. ಹುಲಿಗಳು, ಹಾವುಗಳು, ಚೇಳುಗಳು ಓಡಾಡುವಂಥ ಗುಹೆಗಳಲ್ಲಿ ಕೂತ್ಕೊಂಡು ಅವ್ರ ಜೊತೆಗೆ ಇವೆಲ್ಲ ಸಹವಾಸ ಮಾಡ್ತಾಯಿದ್ರು. ಅವರಿಗೆ ಏನೂ ಗೊತ್ತಿಲ್ಲ. ಅಂದರೆ ಅವರು ಬೇರೆಯೇ ಅಲ್ಲವಲ್ಲ, ಅವರು ಯಾರ ಜೊತೆಯೂ ಮಾತನಾಡ್ತಾ ಇರಲಿಲ್ಲ. ಕಾರಣ ಇನ್ನೊಂದು ವಸ್ತುವೇ ಇಲ್ಲ ಅನ್ನುವಾಗ ಮಾತು ಯಾರ ಜೊತೆ ಆಡೋದು? ನಾವೇ ಮಾತಾಡಿಕೊಂಡ್ರೆ ಜೋರಾಗಿ ಹುಚ್ಚ ಅಂತಾನೆ ಅನ್ನೋದು, ಇಂಥ ಸ್ಥಿತಿ. ಆಗ ಕಾವ್ಯಕಂಠ ಗಣಪತಿ ಮುನಿಗಳು ಅವರನ್ನು ಕಂಡು ಇವರು ರಮಣ ಅಂತ ಹೇಳಿದ್ರು ಅಂತ. ಅಂದರೆ ಇಂಥ ಒಂದು ಸಿದ್ಧರು ಅವರು, ಸಾಧಕರೇ ಅಲ್ಲ, ಸಿದ್ಧರಾಗಿರ್ತಕ್ಕಂಥವ್ರು ಪ್ರಭುದೇವರು. ಆ ರೀತಿಯಾದ ಸಿದ್ಧರಾದರು. ಆಮೇಲೆ ಆತ ಅನೇಕ ಕಡೆಗಳಲ್ಲಿ ಸಂಚಾರ ಮಾಡಿದ್ರು. ಬೇಕಾದಷ್ಟು ಉದಂತಗಳು ಬರ್ತವೆ. ಒಂದು ಹೇಳಬೇಕು ಅಂದರೆ ವಚನಕಾರರಲ್ಲೇ ಒಬ್ಬರಾದವರು ಸಿದ್ಧರಾಮ ಒಂದು ಒಕ್ಕಲ ಕುಟುಂಬದಲ್ಲಿ ಹುಟ್ಟಿ ವಿಧವೆಯ ಸಂತಾನ ಅಂತ ಕೆಲವರು ಹೇಳ್ತಾರೆ. ಆತನಿಗೆ ಯಾರೂ ಇಲ್ಲ ಪಾಪ.
ಆದರೆ ಎಲ್ಲ ಮಕ್ಕಳು ದೀಪಾವಳಿ ಬಂತು ಅಂದರೆ ನಮ್ಮ ಅಕ್ಕ ಬರ್ತಾರೆ, ಭಾವ ಬರ್ತಾರೆ, ಮನೆಗೆ ಉಡುಗೊರೆ ತರ್ತಾರೆ ಅಂದರೆ ಇದು ಬಡವ ಮಗು, ಏನೂ ಇಲ್ಲ, ವಿಧವೆ ತಾಯಿ, ಊರ ಜನರ ಪ್ರೀತಿ ಆದರ ಯಾವುದೂ ಇಲ್ಲ, ಉಪೇಕ್ಷಿತವಾದಂಥದ್ದು. ತಾನು ತನ್ನ ಅಕ್ಕ ಭಾವ ಬರ್ತಾರೆ ದೀಪಾವಳಿಗೆ ಅಂತ ಮಕ್ಕಳ ಜೊತೆಯಲ್ಲಿ ತನ್ನ ಹೆಮ್ಮೆಗಾಗಿ ತಾನು ಹೇಳಿಕೊಂಡ್ರೆ, ನಿನಗೆಲ್ಲೋ ಅಪ್ಪನೇ ಇಲ್ಲ, ಇನ್ನು ಅಕ್ಕ ಎಲ್ಲಿ, ಭಾವ ಎಲ್ಲಿ ಅಂತಂದಾಗ ದುಃಖಪಟ್ಟು ಅಮ್ಮನ ಹತ್ರ ಹೋಗಿ, ಅಮ್ಮ ಏನು ಗತಿ ಅಂತಂದರೆ, ಯಾಕಪ್ಪ ಹಾಗಂತೀಯ, ನಿನಗಿದ್ದಾರಪ್ಪ ತುಂಬ ದೊಡ್ಡ ಅಕ್ಕ ಭಾವಂದಿರ ಬಳಗ ಉಂಟು. ಶ್ರೀಶೈಲದಲ್ಲಿ ಚೆನ್ನಮಲ್ಲಿಕಾರ್ಜುನನೇ ಭಾವ, ಭ್ರಮರಾಂಬಿಕಾದೇವಿ ಅಕ್ಕ ಇದ್ದಾಳೆ, ಗಣಪತಿ, ಸ್ಕಂದ ಇವರೆಲ್ಲರೂ ಕೂಡ ನಿನ್ನ ಅಕ್ಕನ ಮಕ್ಕಳೇ, ಇವರೆಲ್ಲರೂ ಬರ್ತಾರೆ, ನೀನು ದೊಡ್ಡವನಾದ ಮೇಲೆ ದೀಪಾವಳಿಗೆ ಕರೀಬಹುದು ಅಂತ. ಆಗ ಆತ ಹೋಗೇ ಬಿಟ್ಟ ಅಲ್ಲಿ ಇಲ್ಲಿ ಕೇಳಿಕೊಂಡು ಶ್ರೀಶೈಲಕ್ಕೆ. ಆಗ ಅಲ್ಲಿ ಚೆನ್ನಮಲ್ಲಿಕಾರ್ಜುನನೇ ಒಲಿದು ಅಕ್ಕ ಭಾವನಾಗಿ ಬಂದದ್ದು ಅಂತ. ಅಂದರೆ ಇಷ್ಟು ನಂಬಿಕೆ ಇರಬೇಕು, ಇಷ್ಟು ಪ್ರಾಮಾಣಿಕತೆ ಇರಬೇಕು, ಆ ಪ್ರೀತಿ ಇರಬೇಕು. ಆ ಥರ ಚೆನ್ನಮಲ್ಲಿಕಾರ್ಜುನನ ಭಕ್ತರಾಗಿ ಬೆಳಗದಂಥ ಸಿದ್ಧರಾಮ ಆತ ಲೋಕೋಪಕಾರಕ್ಕಾಗಿ ಕೆರೆ, ಕಟ್ಟೆ, ಮತ್ತೊಂದು ಮಗದೊಂದು ಎಲ್ಲ ಕಟ್ಟಿಸ್ತಾ ಇದ್ದರೆ ಅದು ಒಂದು ಅಹಂಕಾರ ಬಂತು. ಇಂಥವರಿಗೂ ನೋಡಿ ವೈರಾಗ್ಯದ ಕಾರಕವಾಗುವ ಕ್ರಿಯೆಗಳು ಅಹಂಕಾರಕ್ಕೆ ಪೋಷಣೆ ಕೊಡುವಂಥದ್ದಾಗುತ್ತದೆ. ಆಗ ಪ್ರಭುದೇವರು ಆತನನ್ನು ಆಕ್ಷೇಪಿಸ್ತಾರೆ. ಒಂದು ಕೆರೆ ಕಟ್ತಾ ಇದ್ದಾಗ ಬಂದು ಹೇಳ್ತಾರೆ, ಅಯ್ಯೋ ಈ ಕೆರೆ ಎಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ, ನೀನು ಕಟ್ಟಬೇಕಾದ ಕೆರೆ ಬೇರೆ ಒಂದು ಉಂಟು, ನೀನು ಒಡೆಯಬೇಕಾದ ಕಟ್ಟೆ ಬೇರೊಂದು ಉಂಟು ಅಂತಂದಾಗ ಇವ್ರ ಮೇಲೆ ಕಲ್ಲುಗಳನ್ನು ಎಸೆಯುತ್ತಾರೆ. ಆ ಕಲ್ಲುಗಳ ಮೇಲೆ ತಕ ಕುಣಿದುಕೊಂಡು ಬೆಟ್ಟದಷ್ಟು ರಾಶಿ ಕಲ್ಲಿನ ಮೇಲೆ ಪ್ರಭುದೇವರ ಆನಂದ ತಾಂಡವ ಮಾಡಿದ್ರು ಅಂತ ಬರ್ತದೆ. ಆಮೇಲೆ ಸಿದ್ಧರಾಮನಿಗೆ ಗೊತ್ತಾಯಿತು. ಸಿದ್ಧರಾಮನಿಗೆ ಶಿವ ತನ್ನ 3ನೇ ಕಣ್ಣನ್ನೇ ಕೊಟ್ಟಿದ್ದನಂತೆ. 3ನೇ ಕಣ್ಣನ್ನು ತೆರಿತೀನಿ ಅಂತಂದರೆ ಮೈಯೇ ಇಲ್ಲದೆ ಇದ್ದವ್ರನ್ನ ಯಾರು ಸುಡೋದಕ್ಕೆ ಸಾಧ್ಯ? ಆಮೇಲೆ ಆ 3ನೇ ಕಣ್ಣಿನ ಬೆಂಕಿಯನ್ನು ಪ್ರಭುದೇವರು ಕಾಲಲ್ಲಿ ತುಡಿದು ಅಡಗಿಸಿದರು ಅಂತ ಕಥೆ. ಈ ಅಹಂಕಾರ ಎಲ್ಲಿಗೆ? ಆಮೇಲೆ ಆತ ವೈರಾಗ್ಯಶಾಲಿಯಾಗಿ ಮತ್ತೆ ಬಂದು ಚನ್ನಬಸವಣ್ಣನವ್ರ ಹತ್ರ ದೀಕ್ಷೆ ಸ್ವೀಕರಿಸಿದ್ದು ಅಂತೆಲ್ಲ ಬರುತ್ತದೆ. ಶ್ರೀಶೈಲಕ್ಕೆ ಹೋಗಿ ರೋಹಣ ಪರ್ವತದಲ್ಲಿ ಇದ್ದ ಗೋರಕ್ಷನಾಥ, ಆತ ದೇಹವನ್ನೇ ವಜ್ರವಾಗಿ ಮಾಡಿಕೊಂಡವರು. ಅದು ಗೋರಕ್ಷ ಪಂಥ ಅಂತ ಉಂಟಲ್ಲ, ಅಲ್ಲಿ ಪ್ರಸಿದ್ಧರಾದಂಥವರು ಈ ನಾಥಪಂಥದ ಅಗ್ರೇಸರ ಮತ್ಸ್ಯೇಂದ್ರನಾಥ, ನವನಾಥರು ಅಂತ ಆತನು, ಆತನ ಶಿಷ್ಯರು ಸೇನೆ. ಆತನ ಪ್ರಧಾನ ಶಿಷ್ಯ ಗೋರಕ್ಷ. ಆ ಗೋರಕ್ಷ ಮೈಯನ್ನು ವಜ್ರಕಾಯ ಮಾಡಿಕೊಂಡಿದ್ದು. ಆಗ ಅಲ್ಲಮ್ಮ ಪ್ರಭುಗಳು, ಮೈ ಗಟ್ಟಿಯಾದಷ್ಟು ನೀನು ಭವಕ್ಕೆ ಅಂಟುಕೊಳ್ತೀಯ ಅಲ್ಲವಾ ಅಂತ. ನೋಡು ಕತ್ತಿಯಿಂದ ಹೊಡಿ ಅಂತ. ಕತ್ತಿಯೂ ಮುರಿದು ಹೋಗ್ತಾ ಇತ್ತು, ಸೀಸದ ಕತ್ತಿಯಂತೆ ಅದು ಬಾಗ್ತಾ ಇತ್ತು. ನನಗೆ ಹೊಡಿ ಅಂದರೆ ನೀನು ಸತ್ತೋಗ್ತೀಯಾ ಅಂತಂದರು. ಇಲ್ಲ ಪರವಾಗಿಲ್ಲ ಹೊಡಿ ಅಂತಂದಾಗ ಕತ್ತಿಯನ್ನು ಗಾಳಿಯಲ್ಲಿ ಆಡಿಸಿದಂತೆ ಆಯಿತು ಪ್ರಭುದೇವರಿಗೆ. ಭವವನ್ನು ಅಷ್ಟು ನಿರ್ವಾತವಾಗಿ ಮಾಡಿಕೊಂಡು ಬಿಟ್ಟವರು ಅವರು. ಹೀಗೆಲ್ಲ ಮಾಡಿಕೊಂಡು ಕಲ್ಯಾಣಕ್ಕೆ ಬಂದದ್ದು. ಕಲ್ಯಾಣದಲ್ಲಿ ಆ ಶೂನ್ಯ ಸಿಂಹಾಸನ ಅಂತ ನಿಜ. ಮೊನ್ನೆ ನಾನು ಹೇಳ್ತಾ ಇದ್ನಲ್ಲ ಶೂನ್ಯ ಸಿಂಹಾಸನ ಏನು ಅಂತ, ಅದನ್ನು ಮುಂದಿನವರು ಒಂದು ಕಾವ್ಯಮಯವಾಗಿ ಅದು ಅಮೃತಶಿಲೆಯಿಂದ ಆದಂಥದ್ದು, ಅಷ್ಟಚಕ್ರಗಳನ್ನು, ನವಾವರಣಗಳನ್ನು ಎಲ್ಲ ಪ್ರತಿನಿಧಿಸುವಂತೆ ಆದಂಥದ್ದು, ದಿಗ್ಗಜಗಳೆಲ್ಲ ಇದ್ದಂಥದ್ದು ಅಂತೆಲ್ಲ ಕೊಡ್ತಾರೆ ಚಿತ್ರಣ. ವಸ್ತುತಃ ಅದು ಭಾವಚಿತ್ರವೇ ಹೊರತು ಭವಚಿತ್ರ ಅಲ್ಲ. ಶೂನ್ಯ ಸಿಂಹಾಸನ ಶೂನ್ಯ ಸಿಂಹಾಸನವೇ. ಪ್ರಭುದೇವರು ಬಸವಣ್ಣನವರಿಗೆ ಕೂಡ ಇದ್ದಂಥ ಒಂದು ಸಾತ್ವಿಕ ಅಹಂಕಾರವನ್ನು ತೊಳೆದು ಹಾಕಿಬಿಡ್ತಾರೆ. ಹೀಗೆಲ್ಲ ಬೇಕಾದಷ್ಟು ಕಥೆಗಳುಂಟು. ಆತ ಎಲ್ಲಿಯೂ ಕೂಡ ಸಾಧಕ ಹಂತದ ರೂಪಣವನ್ನು ಕೊಡುವುದೇ ಇಲ್ಲ, ಸಿದ್ಧನೇ ಆದಂಥದ್ದು. ಹೀಗಾಗಿ ಆತ ಸ್ವಯಂಭೂ ಮೂರ್ತಿ ಅಂತ ಕರೀಬೇಕು. ಪ್ರಭುಲಿಂಗ ಲೀಲೆಯಲ್ಲಿ ಬರುತ್ತದೆ ಸಾಕ್ಷಾತ್ ಪರಮೇಶ್ವರನೇ ಈ ರೂಪವನ್ನು ತಾಳಿದ್ದು ಅಂತ. ಪರಮೇಶ್ವರ ಯಾರಲ್ಲ, ಆ ಪರಾತ್ಪರತ್ವ ಆ ರೀತಿಯಾಗಿ ತಾನೇ ಇರುವಂಥದ್ದು. ಇಂಥ ಅಲ್ಲಮ ಪ್ರಭುಗಳ ಮಾತುಗಳ ಕೆಲವೊಂದು ಸೆಳಕುಗಳನ್ನು ಸುಮ್ಮನೆ ನೋಡಿದರೆ ಸಾಕು ಗೊತ್ತಾಗುತ್ತದೆ ಎಷ್ಟು ಉಜ್ವಲೋಜ್ವಲವಾದದ್ದು, ಎಷ್ಟು ಭವ್ಯವಾದದ್ದು ಅಂತ ಅನಿಸುತ್ತದೆ. ಈಗ ನಾನು ಕೆಲವೊಂದು ಸೂಕ್ತಿಗಳನ್ನು, ಕೆಲವೊಂದು ಸೊಲ್ಲುಗಳನ್ನು ಹೇಳಿ ನಾಳೆ ಮತ್ತಷ್ಟು ಇನ್ನಷ್ಟು ಸ್ವಾರಸ್ಯಗಳನ್ನು ನೋಡೋಣ. ಕಾಯ ಜೀವವೆಂಬ ಸೂತಕ ಮನ ನಿರ್ಮಾಲ್ಯವಾದಲ್ಲಿಯೇ ಅಳಿಯಿತು ಅಂತ. ಕಾಯ ಜೀವ ಇವೆಲ್ಲ ಸೂತಕ ಮನ ನಿರ್ಮಲವಾಗಿ ನಿರ್ಮಾಲ್ಯವಾದಲ್ಲಿಯೇ ಅಳೆದು ಹೋಗಿಬಿಡುತ್ತದೆ. ಕಂಗಳ ಕರುಳ ಕೊಯ್ದವರ, ಮನದ ತಿರುಳ ಹುರಿದವರ, ಮಾತಿನ ಮೊದಲ ಬಲ್ಲವರ ನನಗೊಮ್ಮೆ ತೋರ ಅಂತ. ಅಂದರೆ ನಾವು ಯಾವತ್ತೂ ಕಣ್ಣಿಗೆ ಮನಸ್ಸಿಗೆ ವಶವಾಗಿ ಬಿಡ್ತೀವಲ್ಲ, ಕಂಗಳ ಕರುಳನ್ನೇ ಕೊಯ್ದವರು, ಮನಸ್ಸಿನ ತಿರುಳನ್ನೇ ಹುರಿದು ಬೇಯಿಸಿಬಿಟ್ಟಂಥವರು. ತರ್ಜಿತ ಭರ್ಜಿತ ದಾನ ನ ಪ್ರರೋಹಂತಿ ಅಂತ ಭಾಗವತ ಹೇಳ್ತದಲ್ಲ, ಆ ರೀತಿ ಇರ್ತಕ್ಕಂಥವ್ರು. ಮಾತಿನ ಮೊದಲು ಅಂದರೆ ಪರಾವಾಕ್ಕನ್ನು ಬಲ್ಲವರು, ಅವ್ರನ್ನ ತೋರಿಸುವಂಥ.
ಮತ್ತು ಬರೀ ಶಾಸ್ತ್ರಚಿಂತನೆ ಅಂತ ಮಾಡಿಕೊಂಡು ಕೋಲಾಹಲ ಮಾಡುವವರ ಬಗ್ಗೆ ಎಷ್ಟು ಒಳ್ಳೆಯ ಮಾತು. ಒಂದು ತುಣುಕಿನಲ್ಲಿ ಎಷ್ಟು ದೊಡ್ಡದನ್ನು ಹೇಳಿಬಿಡ್ತಾರೆ. ತಲೆಯಲಟ್ಟುಂಬುದ ಒಲೆಯಲಟ್ಟುಂಬರು ಕಾಡುಗಿಚ್ಚಿನ ಕೈಯಲ್ಲಿ ಕರಡವ ಕೊಯಿಸುವಂತೆ. ತಲೆಯಲಟ್ಟುಂಬುದ ಒಲೆಯಲಟ್ಟುಂಬರು, ವಿಚಾರ ಮಾಡಬೇಕಾದ ಜಾಗದಲ್ಲಿ ಒಲೆಯಲಟ್ಟುಂಬರು ಬಹಿರಂಗ ಮಾಡ್ತಾರೆ. ಬಹಿರಂಗ ಅಲ್ಲ, ಅಂತರಂಗದಲ್ಲಿ ಮಾಡಬೇಕಾದದ್ದು ಅಂತ. ಈ ಜಗತ್ತು ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತಾರೆ. ಅರಿವು ಬಂಜೆಯಾಯಿತು ಅಂತಾರೆ. ಅದು ಓದು ಇದು ಓದು ಅದು ಓದು ಇದು ಓದು ಅಂಥೇಳಿ ಷಡಂಗಾದಿ ವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಂಚ ಗದ್ಯಂ ಸುಪದ್ಯಂ ಕರೋತಿ ಮನಶ್ಚೆನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಕ್ಕಿಂ 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 ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅದು ಓದಿ ಅದು ತಿಳಿದು ಕಡೆಗೇನು ಅಧೀತ್ಯ ಚತುರೋ ವೇದಾನ್ ವ್ಯಾಖ್ಯಾಯ ಅಷ್ಟಾದಶ ಸ್ಮೃತಿ ಅಹೋ ಶ್ರಮಸ್ಯ ವೈಫಲ್ಯಂ ಆತ್ಮಾಪಿ ಕಲಿತೋ ನಚೇತ್. 4 ವೇದ ಓದಿ ಆಯಿತು, 18 ಸ್ಮೃತಿಗಳನ್ನು ಬುಡಮೇಲು ಮಾಡಾಯಿತು, ಆತ್ಮವಸ್ತು ಗೊತ್ತಾಗಲಿಲ್ಲ, ಇನ್ಯಾಕೆ ವ್ಯರ್ಥ ಶ್ರಮ ಅಂತ. ಹಾಗೆ ನಮ್ಮಲ್ಲಿ ಹೇಳುವಂಥದ್ದು ಉಂಟಲ್ಲ, ಎಲ್ಲ ವ್ಯಾಸಂಗವು ಅಲ್ಲಿ ಪರ್ಯವಸಾನವಾಗದೇ ಇದ್ದರೆ ಪ್ರಯೋಜನ ಇಲ್ಲ. ಅರಿದರಿದು ಬಂಜೆಯಾಯಿತು ಅಂದರೆ ಏನನ್ನು ಹುಟ್ಟಿಸಲಾಗದಂತೆ ಆಯಿತು. ಶುಷ್ಕ ಪಾಂಡಿತ್ಯಕ್ಕೆ ಬೆಲೆ ಇಲ್ಲ ಅನ್ನುವಂಥದ್ದನ್ನು ತೋರ್ಪಡಿಸ್ತಾರೆ. ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವನಯ್ಯ, ಬಯಲು ಬತ್ತಳೆ ಎರ್ದಡೆ ಏನ ನುಡಿಸುವನಯ್ಯ, ಶರಣ ಭವಿಯಾದೊಡೆ ಏನನ್ನು ಉಪಮಿಸುವನಯ್ಯ ಅಂತಾರೆ. ಬೆಟ್ಟಕ್ಕೆ ಚಳಿಯಾದರೆ ಏನನ್ನು ಹೊದಿಸೋಣ, ಇನ್ನು ಭಕ್ತನೇ ಭವಿಯಾಗಿಬಿಟ್ರೆ ನಮ್ಮ ರಾಜಕಾರಣಿಗಳ ಅಕ್ರಮ ಆಗಲಿ, ನಮ್ಮ ಸಾಧು ಸಂತರ ಅನ್ಯಾಯಗಳನ್ನಾಗಲಿ ನೋಡಿದ್ರೆ ಇನ್ನೇನು ಮಾಡೋದು ಅಂತ ಈ ರೀತಿಯಾದ ಒಂದು ಮನೋಹರವಾದ ಉಪಮೆಗಳನ್ನು ಕೊಟ್ಟು ತತ್ವವನ್ನು ನಿಶ್ಚಯ ಮಾಡಿಕೊಡಬಲ್ಲರು. ನಾಮವಿಲ್ಲದ ದೇವರಿಗೆ ನೇಮವೆಲ್ಲಿಯದು ಅಂತಾರೆ. ಹೆಸರೇ ಇಲ್ಲದ ದೇವರು, ಬೈಬಲ್ನಲ್ಲಿ ಮೋಸೆಸ್ ಹೇಳ್ತಾನೆ ಹೆಸರಿಲ್ಲದ ದೇವರು ಅಂತ ಹೇಳಿಬಿಟ್ಟಿದ್ವಿ. ದಟ್ ಗಾಡ್, ದ ನೇಮ್ಲೆಸ್ ಗಾಡ್ ಅಂತ. ನಾಮ ಇಲ್ಲ, ಅಂಥ ದೇವರಿಗೆ ನೇಮ ಏನು ಮಡಿ ಮಾಡೋಣ. ಒಲವಿನ ಕೂಟಕ್ಕೆ ಹಾಸಿಗೆಯ ಹಂಗೇಕೆ ಅಂತಾರೆ. ಪ್ರೀತಿ ಇದ್ದಲ್ಲಿ ಹಾಸಿಗೆ ಬೇಕೆ, ಮತ್ತೊಂದು ಮಗದೊಂದು ಬೇಕೆ. ಇವನು ಇದೇ ಕಾಲದಲ್ಲಿ ಕಾನ್ಯಕುಬ್ಜದಲ್ಲಿದ್ದಂಥ ಮಹಾ ವಿದ್ವಾಂಸ ಕವಿಯಾಗಿದ್ದ ಶ್ರೀಹರ್ಷ ಹೇಳ್ತಾನೆ, ಹೃದಯಂಗಮೋ ಯದಿಪತಿಸ್ತುಲ್ಯ ರತಿರ್ಯೋಷಿತಾಂ ಸಾಹಿತ್ಯೇ ಸುಕುಮಾರ ವಸ್ತುನಿ ದೃಢ ನ್ಯಾಯ ಗ್ರಹಗ್ರಂಥಿಲೇ ತರ್ಕೇ ವಾಮಯಿ ಸಂವಿಧಾತರಿ ಸಮಂ ಲೀಲಾಯತೆ ಭಾರತೀ ಭೂಮಿರ್ವಾ ಭೂಮಿಯಾಗಿರಲಿ ಶಯ್ಯಾವಾ ಮಸೃಣ ತೃಣಾಚ್ಛದಯುತ ದರ್ಭಾಂಕುರೈರಸ್ತೃತ ಭೂಮಿರ್ವ ಹೃದಯಂಗಮೋ ಯದಿಪತಿಸ್ತುಲ್ಯ ರತಿರ್ಯೋಷಿತ. ಗಂಡ ಇಷ್ಟನಾದವನಾದರೆ ಸುಪ್ಪತ್ತಿಗೂ ಸರಿ, ಮುಳ್ಳಿನ ಹಾಸಿಗೆಯೂ ಸರಿ, ಯಾವುದೂ ಹಾಸು ಸುಖ. ಈ ರೀತಿಯಾಗಿ ನಮ್ಮ ಪ್ರೀತಿ ಎನ್ನುವುದಿದ್ದಲ್ಲಿ ಒಲವಿನ ಕೂಟಕ್ಕೆ ಹಾಸಿಗೆಯ ಹಂಗೇಕೆ. ಈ ರೀತಿ ಎಲ್ಲಿ ನೋಡಿದರಲ್ಲಿ ಕಾವ್ಯವನ್ನು ಅನುಭವವನ್ನು ಉಕ್ಕಿಸ್ತಕ್ಕಂಥವರು ಅಂಥ ಮಹಾನುಭಾವರ ಮಾತು ಒಂದೊಂದು ಜ್ಯೋತಿರ್ಲಿಂಗ. ಇದಮಂದಂತಮ ಕೃತ್ಸ್ನಂ ಜಾಯೇತ ಭುವನತ್ರಯಂ ಇದು ಶಬ್ದಾಹ್ವಯಂ ಜ್ಯೋತಿರಾಸಮಂತಾನ್ನ ದೀಪ್ಯತೆ ಅನ್ನುವ ಮಾತನ್ನು ದಂಡಿ ಹೇಳ್ದ. 500 ವರ್ಷಗಳಾದ ಮೇಲೆ ಅಲ್ಲಂಬ ಪ್ರಭುಗಳು ಮಾತೆಂಬುದು ಜ್ಯೋತಿ ಅಂತಂದರು. ಇಂಥ ಮಹಾನುಭಾವರ ಮಾತುಗಳ ಜ್ಯೋತಿಯನ್ನು ನಾಳೆ ದರ್ಶನ ಮಾಡೋಣ. ನಮಸ್ಕಾರ.